ಹಾಯ್ ಎಲ್ಲ ನಮಸ್ಕಾರ, ಎಲ್ಲ ಆರಾಮಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಸರ್ಟ್ಸ್ ಲಾ ಆಫ್ ಸರ್ಟ್ಸ್ ಬಗ್ಗೆ ಕೆಲವೊಂದು ತಿಳ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಲಾ ಆಫ್ ಸರ್ಟ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, ಅದು ಯಾವ ರೀತಿ ಬಂದರೆ ಹೆಂಗೆ ಮಾಡ್ಬೋದು, 6 ಟೈಪ್ಸ್ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ವಿಡಿಯೋ ನಾವು ಕೆಲವೊಂದು ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಮಾಡೋಣ. ಸೊ ಅಲ್ಲಿಗೆ ನಮಗೆ ಲಾ ಆಫ್ ಸರ್ಟ್ಸ್ ಅಂಡ್ ಇಂಡೈಸಸ್ ಎರಡು ಮುಗ್ದೋಗಿರುತ್ತೆ. ಅಂದರೆ ಇಲ್ಲಿ ನಮಗೆ ಸ್ವಲ್ಪ ಮಿಕ್ಸ್ ಬರುತ್ತೆ, ಬರೀ ಸರ್ಟ್ಸ್ ಪ್ರಾಬ್ಲಮ್ಸ್ ಅಲ್ಲ, ಇಂಡೈಸಸ್ ಕೂಡ ಇರುತ್ತೆ ಅದರಲ್ಲಿ. ಸೊ ಕನ್ಫ್ಯೂಸ್ ಏನೂ ಆಗಲ್ಲ, ಎರಡು ಮಿಕ್ಸ್ ಮಾಡೋ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಅದನ್ನು ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ದ ಗಿವನ್ ಎಕ್ಸ್ಪ್ರೆಷನ್ √18 ಪ್ಲಸ್ √1681 ಕೇಳ್ತಿದ್ದಾರೆ. ಸೊ ನಮಗೆ 1681 ಸ್ಕ್ವೇರ್ ರೂಟ್ ಗೊತ್ತಿಲ್ಲ ಅಂದರೆ ಏನು ಮಾಡೋದು, ಹೆಂಗೆ ಕಂಡು ಹಿಡಿಯೋದು? 1681 ಸ್ಕ್ವೇರ್ ರೂಟ್ ಬೇಕಂತಂದರೆ ಫಸ್ಟ್ ನಮಗೆ ಲಾಸ್ಟ್ ಯಾವ ಡಿಜಿಟ್ ನೋಡಬೇಕು, ಯಾವ ಡಿಜಿಟಿಂದ ಎಂಡ್ ಆಗ್ತಿದೆ, 1ಇಂದ. ಸೊ 1ಇಂದ ಎಂಡ್ ಆಗ್ತಿದೆ ಅಂತಂದರೆ ನಮಗೆ ಆನ್ಸರು 1ಇಂದಾರು ಬರಬೇಕು ಅಥವಾ 9ಇಂದಾರು ಬರಬೇಕು. ಇವೆಲ್ಲ ನಾವು ಸ್ಕ್ವೇರ್ ರೂಟಲ್ಲೇ ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಂಡ್ಬಿಟ್ಟಿದ್ವಿ, ಸ್ಪೀಡ್ ಮ್ಯಾಥ್ಸಲ್ಲೇ ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಂಡ್ಬಿಟ್ಟಿದ್ವಿ, ಕರೆಕ್ಟ್ ಅಲ್ವಾ? ನೀವು ಸ್ಟಾರ್ಟಿಂಗ್ ವಿಡಿಯೋ ಯಾವುದಪ್ಪ ಅದು, ವಿಡಿಯೋ ನಂಬರ್ 6 ನೋಡಿದ್ರೆ ಅದರಲ್ಲಿ ಇದು ಆಲ್ರೆಡಿ ಕಲ್ತ್ಕೊಂಡ್ಬಿಟ್ಟಿದ್ವಿ. ಓಕೆ, ಸೊ ಇವಾಗ ನಮಗೆ ಆನ್ಸರ್ ಅನ್ನೋದು 1ಇಂದಾರು ಎಂಡ್ ಆಗುತ್ತೆ ಅಥವಾ 9ಇಂದಾರು ಎಂಡ್ ಆಗುತ್ತೆ. ಸೊ ಇವಾಗ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ ಇವೆರಡು ನಂಬರ್ ಬಿಟ್ಬಿಡಿ. ನೆಕ್ಸ್ಟ್ 16 ಅಂದರೆ ಯಾವ ಸ್ಕ್ವೇರ್ ರೂಟು? 4, ಎಕ್ಸಾಕ್ಟಾಗಿ 4. ನಮಗೆ ಆನ್ಸರ್ ಅನ್ನೋದು 41 ಆರು ಆಗಿರ್ಬೋದು, 49 ಆರು ಆಗಿರ್ಬೋದು. ಓಕೆ, ಈಗ ಈ 1681 ಅನ್ನೋದು ಯಾವುದಕ್ಕೆ ಹತ್ರ ಇದೆ ನಮಗೆ ನೋಡ್ಕೊಬೇಕು, ಕರೆಕ್ಟ್ ಅಲ್ವಾ? ನಾವು ಇಲ್ಲಿವರೆಗೂ ಲಾಸ್ಟ್ ಆ ಒಂದು ವಿಡಿಯೋದಲ್ಲಿ, ಯಾವುದು 6th ವಿಡಿಯೋದಲ್ಲಿ, MK06 ವಿಡಿಯೋದಲ್ಲಿ ಏನು ಕಲ್ತ್ಕೊಂಡಿದ್ವಿ, ಇದು ಯಾವ ಪರ್ಫೆಕ್ಟ್ ಸ್ಕ್ವೇರ್ಗೆ ಹತ್ರ ನಂಬರ್ ಇರುತ್ತೋ ಆ ನಂಬರ್ ಹಾಕ್ಬಿಡಿ ಅಂತ ಹೇಳಿದ್ವಿ. ಆದರೆ ಇಲ್ಲಿ ಕೊಟ್ಟಿರೋ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ. ಅದರಿಂದ ನಾವೇನು ಮಾಡೋಣ, ಇಲ್ಲಿ 1 ನಂಬರ್ ಮೈನಸ್ ಮಾಡಿ, ಇಲ್ಲಿ 1 ನಂಬರ್ ಆ್ಯಡ್ ಮಾಡಿ, ಅಂದರೆ ಜಸ್ಟ್ ನೆಕ್ಸ್ಟ್ ನಂಬರ್ಗೆ ಅದರದ್ದು ಎಷ್ಟು ಸ್ಕ್ವೇರ್ ರೂಟ್ ಅಂತ ಕಂಡುಹಿಡಿದಿದ್ವಿ. ಸೊ 40 ಸ್ಕ್ವೇರ್ ರೂಟ್ ಏನಾಗಿರುತ್ತೆ ನಮಗೆ? 1600. 50ದು 2500. ಸೊ 1681 ಅನ್ನೋದು ಯಾವುದಕ್ಕೆ ಹತ್ರ ಇದೆ? ಆಬ್ವಿಯಸ್ಲಿ 1600 ಇದೆ. ಸೊ ನಮ್ಮ ಸ್ಕ್ವೇರ್ ರೂಟ್ ಏನಾಗಿರುತ್ತೆ ಇಲ್ಲಿ? 41 ಆಗಿರುತ್ತೆ ಅಲ್ವಾ? ಸೊ ಈಗ ಈ 1681 ಜಾಗದಲ್ಲಿ 41 ಹಾಕ್ರಿ, ಅಷ್ಟೇ, ಸಿಂಪಲ್. ಸೊ √8 ಪ್ಲಸ್ 41, ಸೊ √49. ಸೊ 49 ಸ್ಕ್ವೇರ್ ರೂಟ್ ಏನು? 7. ನಮ್ಮ ಆನ್ಸರ್ ಏನು ಬಂತು? 7. ಸಿಂಪಲ್. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಕ್ವಶನ್ ಮಾಡೋಕ್ಕೆ ಮುಂಚೆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಮಗೆ ಎವ್ಯಾಲ್ಯೂಯೇಟ್, ಇದನ್ನು ಕ್ವಶನ್ ಅಂತಲೇ ಅನ್ಕೊಳ್ಳಿ. 5 ಪ್ಲಸ್ √3 ಹೋಲ್ ಸ್ಕ್ವೇರ್ ಕೊಟ್ಟರು. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ, ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಸೊ ನಮ್ಗೆ ಎಲ್ಲರಿಗೂ ಚಿಕ್ಕ ಮಕ್ಕಳು, ಯಾರು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಕೂಡ ಗೊತ್ತಿರುತ್ತೆ ಇದ್ರ ಫಾರ್ಮುಲಾ ಏನು. A + B ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ ಏನು? A + B ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? A² + B² + 2AB. ಎಂತಕ್ಕೆ ಆಲ್ಜಿಬ್ರಾ ತಂದು ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳಬೇಡಿ. ಫಾರ್ಮುಲಾಸ್ ಅಂದರೆ ಏನು? ನಾವು ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಮೆಜೆಸ್ಟಿಕ್ಗೆ ದಾರಿ ಹೆಂಗೆ ಹೋಗ್ಬೇಕನ್ನೋದು ಗೊತ್ತಿರೋದೇ ಒಂದು ಫಾರ್ಮುಲಾ ಅಂತ. ಯಾವುದೋ ಎಕ್ಸಾಂಪಲ್ ಕೊಟ್ಟಿದ್ದೆ, ನಿಮಗೆ ನೆನಪಿದ್ದೆ, ಎಲ್ಲ ವಿಡಿಯೋಸ್ ನೋಡಿದ್ರೆ. ಅಂದರೆ ಅದೊಂದು ಜಸ್ಟ್ ದಾರಿ, ನಮಗೆ ಇಲ್ಲಿಂದ ಇಲ್ಲಿಗೆ ಹೆಂಗೆ ಹೋಗ್ಬೇಕು ಅನ್ನೋದು ನಮಗೆ ಫಾರ್ಮುಲಾ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇ. ಸೊ ಫಾರ್ಮುಲಾ ಅನ್ನೋ ಒಂಥರ ರೂಲ್ಸ್ ಇದ್ದಂಗೆ ಲೈಫಲ್ಲಿ, ಓಕೆನಾ? ಅದನ್ನು ಎಲ್ಲಾದರೂ ಯೂಸ್ ಮಾಡ್ಕೊಬೋದು ನಾವು. ಓಕೆ, ಸೊ ಇದು ಆಲ್ಜಿಬ್ರಾ ಫಾರ್ಮುಲಾ ಬರೀ ಅಲ್ಲೇ ಆಲ್ಜಿಬ್ರಾದಲ್ಲೇ ಯೂಸ್ ಮಾಡಬೇಕು, ಬೇರೆ ಕಡೆ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲಾದರೂ ಯೂಸ್ ಮಾಡ್ಕೊಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಮ್ಯಾಥ್ಸಲ್ಲಿ ಯಾವುದೇ ಟಾಪಿಕಲ್ಲಿ ಕೂಡ ನೀವು ಆಲ್ಜಿಬ್ರಾ ಫಾರ್ಮುಲಾಸ್ನ ಯೂಸ್ ಮಾಡ್ಕೊಬೋದು, ನಿಮಗೆ ಅದನ್ನು ಅಪ್ಲೈ ಮಾಡೋಕ್ಕೆ ಬಂದರೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ 5 ಪ್ಲಸ್ √3 ಏನಾಗುತ್ತೆ? A² + B² + 2AB, ಕರೆಕ್ಟ್ ಅಲ್ವಾ? 5 ಪ್ಲಸ್ √3 ಹೋಲ್ ಸ್ಕ್ವೇರ್ ಏನಾಗುತ್ತೆ? 5² ಪ್ಲಸ್ √3², ಕರೆಕ್ಟ್ ಅಲ್ವಾ? ಪ್ಲಸ್ 2 × 5 × √3 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ 5² ಏನಾಗುತ್ತೆ? 25 ಪ್ಲಸ್ ಈ √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ನಮಗೆ 3 ಮುಕ್ಕುತ್ತೆ, ಪ್ಲಸ್ 2 × 5 = 10 √3, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಆನ್ಸರ್ಸ್ ಏನು ಯಾವ ಫಾರ್ಮೆಟಲ್ಲಿ ಬರುತ್ತೆ? ಇದು ಇಂಟೀಜರ್ಸ್ ಅಂದರೆ ಅದೇ ಮೈನಸ್ಸಿಂದ ಪ್ಲಸ್, ಯಾವುದೇ ನಂಬರ್ ಆಗಲಿ, ಎಲ್ಲ ನಂಬರ್ಸ್ನ ಇಂಟೀಜರ್ಸ್ ಅಂತ ಕರಿತೀವಿ. ಅದನ್ನು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಆದರೆ ಇದನ್ನು ನಾವು ಈ ಒಂದು ಭಾಗನ ನಾವು ಇರ್ರ್ಯಾಷನಲ್ ನಂಬರ್ ಬರುತ್ತೆ, ಈ ಒಂದು ಭಾಗದಲ್ಲಿ ನಮ್ಗೆ ಆನ್ಸರ್ ವ್ಯಾಲ್ಯೂ ಅನ್ನೋದು ಇರ್ರ್ಯಾಷನಲ್ ಬರುತ್ತೆ, ಅಂದರೆ ಎಕ್ಸಾಕ್ಟ್ ವ್ಯಾಲ್ಯೂ ನಮಗೆ ಯಾವತ್ತೂ ಸಿಗಲ್ಲ, ಸರಿನಾ? ಸೊ ನಮಗೆ ಈ ಥರ ಕ್ವಶನ್ಸ್ ಬಂದಾಗೆಲ್ಲ ಈ ಇರ್ರ್ಯಾಷನಲ್ ಮೇಲೆ ನಾವು ಇರ್ರ್ಯಾಷನಲ್ ಮೇಲೆ ನಾವು ಫೋಕಸ್ನ ಜಾಸ್ತಿ ಮಾಡಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ನಂಬರ್ನ ಯಾವ ಥರ ನಾವು ಸೆಗ್ರಿಗೇಟ್ ಮಾಡ್ಬೋದು, ಡಿವೈಡ್ ಮಾಡ್ಬೋದು, ಬಿಡಿಸ್ಬೋದು ಅನ್ನೋದು ನಾವು ಮೇಯ್ನಾಗಿ ಯೋಚನೆ ಮಾಡಬೇಕಾಗುತ್ತೆ, ಸರಿನಾ? ಸೊ ಇಲ್ಲಿ 5² +
√3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 5 ಇಂಟು √3 ಏನು ಬರುತ್ತೆ ಆನ್ಸರ್ ನಮಗೆ ಇದು ಟೋಟಲು 28 ಪ್ಲಸ್ 10√3 ಬರುತ್ತೆ. ಕರೆಕ್ಟ್ ಅಲ್ವಾ? ಇದರಲ್ಲಿ ಏನೇ ಡೌಟು ಇಲ್ಲ ನಿಮಗೆ. ಕರೆಕ್ಟ್ ಅಲ್ಲ? ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಏನೂ ಪ್ರಾಬ್ಲಮ್ ಇಲ್ವಲ್ಲ? ಇವಾಗ ಫಾರ್ ಸಪೋಸ್ ಇವಾಗ ಮಳೆ ಜೋರಾಗಿ ಬರ್ತಿದೆ ಈಚೆ. ಸೊ ಇನ್ನೊಂದು ಹೇಳೋದು ಮರ್ತೋದೆ, ಸಾರಿ. ನಿನ್ನೆ ಮ್ಯಾಚ್ ಆಯಿತು, ಯಾವುದು RCB ಮತ್ತು CSK. ನಾನು ಮ್ಯಾಚ್ ಬಗ್ಗೆ ಹೇಳ್ತಿಲ್ಲ, ಬಟ್ ನಾವು ವಾಪಸ್ ಮತ್ತೆ ಗೆದ್ದಿದ್ದ ವಿಧಾನ ಇದೆಯಲ್ಲ, ಎಲ್ಲಿಂದ ಫಸ್ಟ್ 7 ಮ್ಯಾಚ್ 6 ಮ್ಯಾಚ್ ಸೋತಿ ಲಾಸ್ಟ್ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ವಲ್ಲ, ಆ 1% ಚಾನ್ಸ್ನು ಬಿಡ್ದಂಗೆ ಪ್ರತಿ ಒಂದು ಮ್ಯಾಚ್ ಗೆದ್ಕೊಂಡು ಬಂದ್ವಲ್ಲ. ಲೈಫಲ್ಲೂ ಹಂಗೇನೆ, ಸ್ಟಾರ್ಟಿಂಗಲ್ಲಿ ನಮ್ಮನ್ನ ಎಷ್ಟೇ ಲೈಫ್ ತುಳಿದು ಬಿಟ್ರು, ಪಾತಾಳಕ್ಕೆ ತಳ್ಳಿಬಿಟ್ರು, ಮತ್ತೆ ಒಂದೊಂದೇ ಸ್ಟೆಪ್ ನಿಧಾನಕ್ಕೆ ನಾವು ಫೈಟ್ ಮಾಡ್ತಾ ಇದ್ದರೆ ಯಾವತ್ತೋ ಒಂದು ದಿವಸ ನಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ RCB. ಓಕೆ, ಅದು ಮುಗೀತು. ನೆಕ್ಸ್ಟ್ ಈಗ ನಮ್ಮ ಕ್ವಶನ್ಸ್ಗೆ ಬಂದ್ಬೋಣ. ಈಗ ಮತ್ತೆ ಮರ್ತೋಗ್ಬಿಡ್ತೀವಿ. ಸೊ √ ನನಗೆ ಕ್ರಿಕೆಟ್ ಅಂದರೆ ಹುಚ್ಚು. ನೀವು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾನೆ ಇರ್ತೀನಿ, ಅದಕ್ಕೋಸ್ಕರ. ಸೊ 28 ಪ್ಲಸ್ 10√3 ಇದು ಕ್ವಶನ್ ಕೊಟ್ಟಿದ್ದಾರೆ. ಏನು? √28 ಪ್ಲಸ್ 10√3 ಕೊಟ್ಟಿದ್ದಾರೆ. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತು A² ಪ್ಲಸ್ B² ಪ್ಲಸ್ 2AB. ಕರೆಕ್ಟ್ ಅಲ್ವಾ? ಇದು √ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಇರ್ಯಾಷನಲ್ ನಂಬರ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮೇನ್ ಆಗಿ. ಕರೆಕ್ಟ್ ಅಲ್ವಾ? ನಮಗೆ A² ಪ್ಲಸ್ B² ಪ್ಲಸ್ 2AB. ನಾವು ಫಸ್ಟು 2 ಇದೆಯಾ ಅಂತ ನೋಡಬೇಕು. 2 ಇಲ್ಲ ಅಂತ ಅಂದರೆ 2 ಬರೋ ಥರ ಮಾಡ್ಕೊಬೇಕು. ಎ ಆಲ್ರೆಡಿ ಗೊತ್ತಿರುತ್ತೆ, ಸೊ A ಇಂದ A² ತಿಳ್ಕೊಬೋದು. B ಆಲ್ರೆಡಿ ಗೊತ್ತಿರುತ್ತೆ, B ಇಂದ B² ತಿಳ್ಕೊಬೋದು. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ √ ಲೈಕ್ ಕೆಳಗೆ ಬರ್ದ್ಬಿಡ್ತೀನಿ. √28 ಪ್ಲಸ್ 10√3 ಇದೆ ಹೋಲ್ √ ಏನಾಗಿರುತ್ತೆ? ಈ ಜಾಗದಲ್ಲಿ ನಾನು ಏನು ಬರೀತೀನಿ? ಪ್ಲಸ್ 2 ಇಂಟು 2 ಬರದೆ 2 ಏನೋ ಬರ್ಕೊಂಡೆ. 10ನ 2 ಇಂದ ಎಷ್ಟು ಸತಿ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ? 5 ಇಂದ. 2 5 10 ಆಯಿತು. ಕರೆಕ್ಟ್ ಅಲ್ವಾ? ಇಂಟು √3 ಬರೀಬೋದಲ್ವಾ? ನಾನು ಇದನ್ನು 10√3 2 ಇಂಟು 5 ಇಂಟು √3 ಬರೀಬೋದಲ್ವಾ? ಕರೆಕ್ಟ್ ಅಲ್ವಾ? ಸೇಮ್ ಎಕ್ಸಾಂಪಲ್, ಲಾಸ್ಟ್ ಏನು ಕ್ವಶನ್, ಜಸ್ಟ್ ಪ್ರೀವಿಯಸ್ ಏನು ಕ್ವಶನ್ ತಗೊಂಡ್ವಾ ಅದೇ ಕ್ವಶನ್ ಇದೆ. ಈಗ ಈ 28ನ ನಮ್ಗೆ ಆಲ್ರೆಡಿ ಇಲ್ಲಿ A ಬಂತು, B ಬಂತು. ಸೊ ಇಲ್ಲಿ AB ಅಂತ ಅಂದರೆ ಏನು? ಇದು ನಮ್ಗೆ ಏನಾಗುತ್ತೆ? 5² ಪ್ಲಸ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ನಮ್ಗೆ ಯಾವ ಥರ ಇದೆ? ಇದು A² ಪ್ಲಸ್ B² ಇದೆ. ಕರೆಕ್ಟ್ ಅಲ್ವಾ? ಸೊ ಇದು ಫುಲ್ಲು ನಮ್ಗೆ ಯಾವ ಥರ ಇದೆ? A² ಪ್ಲಸ್ B² ಪ್ಲಸ್ 2AB ಅಂತ ಅಂದರೆ ಏನು? A ಪ್ಲಸ್ B ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ ಇದು ಫುಲ್ಲು ಏನಾಗುತ್ತೆ? ಇಷ್ಟು ಫುಲ್ಗೆ ನಾನು ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? 5 ಪ್ಲಸ್ √3 ಹೋಲ್ ಸ್ಕ್ವೇರ್ √ ಬರೀಬೋದಲ್ವ ಈ ಥರ? ಏನು ತಪ್ಪಿಲ್ಲ ತಾನೆ? ಇಲ್ಲಿ A² ಇದೆ, B² ಇದೆ, ಪ್ಲಸ್ 2 ಇಂಟು A ಇಂಟು B. A² ಪ್ಲಸ್ B² ಪ್ಲಸ್ 2AB ಅಂತಂದರೆ ಏನು? A ಪ್ಲಸ್ B ಹೋಲ್ ಸ್ಕ್ವೇರ್. ಅದನ್ನೇ ತಾನೇ ನಾನು ಬರ್ತಿರೋದು, A ಪ್ಲಸ್ B ಹೋಲ್ ಸ್ಕ್ವೇರ್. ಸೊ ಈ 2 ಈ √ ಕ್ಯಾನ್ಸಲ್ ಆಯಿತು. ನನಗೇನು ಮಿಕ್ತು ಆನ್ಸರ್? 5 ಪ್ಲಸ್ √3. ಓಕೆ, ಸೊ ಇಷ್ಟೆಲ್ಲ ನಾವೇನು ಮಾಡೋದು ಬೇಕಾಗಲ್ಲ ಈ ಥರ ಕ್ವಶನ್ಸ್ ಕೊಟ್ಟಾಗ. ಡೈರೆಕ್ಟಾಗಿ ಇಷ್ಟೆಲ್ಲ ಏನು ಮಾಡೋದು ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನಮಗೆ ಮತ್ತೆ ಅದೇ ಎಕ್ಸಾಂಪಲ್ ತೊಗೊಂಡ್ರೆ 28 ಪ್ಲಸ್ 10√3 ಅಂತ ಕೊಟ್ಟರು ಅಂತ ಅಂದ್ಕೊಳ್ಳಿ. ಸೊ ನಮಗೆ ಇಲ್ಲೊಂದು ಇರ್ಯಾಷನಲ್ ನಂಬರ್ ಅಂತ ಬರುತ್ತೆ. ಇರ್ಯಾಷನಲ್ ಅಂದರೆ ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗಲ್ಲ. ಕರೆಕ್ಟ್ ಅಲ್ವಾ? ಅದೇ ಇರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಓಕೆನಾ? ಸೊ ಇದನ್ನು ಯಾವ ಥರ ಬರೀಬೋದು ನಾವು? ನಮಗೆ 2 ಬೇಕು, 2 ಇಲ್ಲ. ಸೊ ಫಸ್ಟು 2 ಹಾಕೋಬೋದು. ಇಂಟು 10 ಯಾವ್ದು ಬರುತ್ತೆ? 2 5 10 ಇಂಟು √3. ಸೊ ನಮ್ಗೆ ಆನ್ಸರ್ ಏನು ಬಂದ್ಬಿಡುತ್ತೆ ಇದರಿಂದ? ಡೈರೆಕ್ಟಾಗಿ 5 ಪ್ಲಸ್ √3. ಇಷ್ಟೇ ನಮ್ಮ ಆನ್ಸರ್. ಸೊ ಇವಾಗ ಕ್ವಶನ್ಸ್ ಈ ಥರ ಕೊಟ್ಟಾಗ ಡೈರೆಕ್ಟಾಗಿ ನಾವು ಅದನ್ನು ಸ್ಪ್ಲಿಟ್ ಆದಮೇಲೆ ಇಲ್ಲಿ ಯಾವ A ಇಂಟು B ಬರುತ್ತೋ ಅದನ್ನು A ಪ್ಲಸ್ B ಬರೆದ್ರೆ ನಮ್ಗೆ ಆನ್ಸರ್ ಮುಗೀತು. ಇದನ್ನು ಚೆಕ್ ಮಾಡ್ಕೊಬೇಕು. 2 ಇಂಟು 5 ಹಾಕಿರಿ, 5² 25 ಆಯಿತು. 3² √3² ಪ್ಲಸ್ 3 ಆಯಿತು. ಸೊ 25 3 ಪ್ಲಸ್ 8 28 ಆಯಿತು. ಇದನ್ನು ಚೆಕ್ ಮಾಡ್ಕೊಬೇಕು, ಬರೀ ಇದನ್ನು ಸ್ಪ್ಲಿಟ್ ಮಾಡಿ ಬರ್ದ್ಬಿಡೋದಲ್ಲ. ಓಕೆ, ಅರ್ಥ ಆಗ್ತಿಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಇದೇ ಮಾಡೋಣ, ಅವಾಗ ನಮಗೆ ಬರುತ್ತಾ ಇಲ್ವ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 28 ಬದಲು 76 ಪ್ಲಸ್ 10√3 ಇತ್ತು. ಓಕೆ, 76 ಪ್ಲಸ್ 10√3 ಇತ್ತು. ಇವಾಗ ಏನು ಮಾಡ್ತೀರಾ? ಸೊ ಇವಾಗ ಇದನ್ನು ಯಾವ ಥರ ಮಾಡ್ತೀರಾ? ಇಲ್ಲೇನಿದೆ? 10√3 ಇದೆ. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ನಮಗೆ 2 ಇಲ್ಲ, ನಾನು ಏನು ಮಾಡ್ಕೊತೀನಿ? 2 ಮಾಡ್ಕೊಬೇಕು ಅಂದರೆ 2 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕು. ಸೊ ನನಗೆ ಫಾರ್ಮುಲಾಸ್ ಆಲ್ರೆಡಿ ಗೊತ್ತು. ಏನು? 2 ಇಂಟು A ಇಂಟು B. ಇಲ್ಲಿ ಏನಿದೆ?
10 ಇದೆ, 2 5 10 ಆಗುತ್ತೆ, ಇಂಟು √3 ಆಗುತ್ತೆ. ಆದರೆ ಇಷ್ಟ ಆಯಿತು, ಈ ಇರ್ಯಾಷನಲ್ ನಂಬರ್ದು ಏನು ಬರುತ್ತೋ ಅದನ್ನು ಸ್ಪ್ಲಿಟ್ ಮಾಡಿಬಿಟ್ವಿ. ಆದರೆ ಈ 76 ಬರುತ್ತೋ ಚೆಕ್ ಮಾಡ್ಕೊಬೇಕು. ಇದೇನಂತ ಮಾಡ್ಕೊಂಡ್ವಿ ನಾವು, 2 ಇಂಟು ಎ ಇಂಟು ಬಿ ಅಂತ ಮಾಡ್ಕೊಂಡ್ವಿ. ಎ ಅಂತ ಅಂದ್ರೇನು 5 ಎ ಸ್ಕ್ವೇರ್ ಅಂತ ಅಂದರೆ 5 ಸ್ಕ್ವೇರ್ ಅಂತ ಅಂದರೆ 25. ಇದು √² ಆಗುತ್ತೆ, +3 ಆಗೋಯ್ತು. ಸೊ ನಮ್ಗೆ ಆನ್ಸರ್ 28 ಬಂತು. ನಮಗೆ ಬರಬೇಕಾಗಿರೋದು ಎಷ್ಟು, 76. ಸೊ ನಮ್ಗೆ ಏನು ಮಾಡಿದ್ರೆ ಇದು 76 ಬರುತ್ತೆ ಅಂತ ಯೋಚನೆ ಮಾಡಬೇಕು. ಸೊ ಇದನ್ನು ನಾವು ಈ 5 ಇಂಟು √3 ಬದಲು ನಾವು 2 ಇಂಟು 5√3 ಅಂದರೆ ಇಷ್ಟನ್ನ ಸಿಂಗಲ್ ನಂಬರ್ ಆಗಿ ತೊಗೊತಾ ಇದ್ದೀನಿ, ಇಷ್ಟನ್ನ ನಾನು ಎ ಅಂತ ತೊಗೊತಾ ಇದ್ದೀನಿ, ಇಂಟು ಬಿ ಜಾಗದಲ್ಲಿ 1 ಅಂತ ಹಾಕೊತೀನಿ. ಬಿ ಜಾಗದಲ್ಲಿ ಏನು ಮಾಡ್ತೀನಿ ನಾನು, ಬಿ ಜಾಗದಲ್ಲಿ 1 ಅಂತ ಹಾಕೊತೀನಿ. ಸೊ 2 ಇಂಟು 5√3 ಇಂಟು 1 ಅಂತಂದರೆ 2 ಇಂಟು 5√3 ಅಲ್ವಾ ಬರೋದು, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ನಮ್ಮ ವ್ಯಾಲ್ಯೂ ಬರ್ತಾ ನೋಡೋಣ. ಸೊ ಎ ಸ್ಕ್ವೇರ್ ಅಂತ ಅಂದರೆ ಏನು, 5√3² ಕರೆಕ್ಟ್ ಅಲ್ವಾ? 5 ಸ್ಕ್ವೇರ್ ಅಂತ ಅಂದರೆ 25 ಕರೆಕ್ಟ್ ಅಲ್ವಾ? ಈ √ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಂಟು 3, 25 3 ಅಷ್ಟು 75 +1 ಯಾವುದು, ಬಿ. ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab = a + b² ತಾನೆ, ಕರೆಕ್ಟ್ ಅಲ್ವಾ? ಈಗ 5√3 ನಾನು ಎ ಸ್ಕ್ವೇರ್ ಅಂದ್ಕೊಂಡ್ರೆ 5√3² ಪ್ಲಸ್ ಬಿ ಅಂದರೆ ಏನು, 1 ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ, ಅದನ್ನೇ ಈಗ ನಾನು ಮಾಡ್ತಿರೋದು ಆ್ಯಕ್ಚುಲಿ, ಸರಿನಾ? ಸೊ ಇಲ್ಲಿ 5ಗೆ 5 ಸ್ಕ್ವೇರ್ ಆಗುತ್ತೆ ಅಂದರೆ 25 ಇಂಟು 3 ಮಿಕ್ಕಿರುತ್ತೆ, ಕರೆಕ್ಟ್ ಅಲ್ವಾ? 75. ಸೊ 1 ಸ್ಕ್ವೇರ್ ಅಂತಂದ್ರೆ ಏನು, 1 ಸೊ 75 + 1 ಏನಾಗಿರುತ್ತೆ, 76 ಆಯಿತು. ಬಂತಲ್ವಾ ನಂಗೆ ಆನ್ಸರು? ಸೊ ನನ್ನ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ, ನಂಗೆ ಆನ್ಸರ್ ಏನಾಗಿರುತ್ತೆ, 5√3 + 1 ಆಗಿರುತ್ತೆ. ಎ + ಬಿ ಬರೀಬೇಕು ನಾವು ಅಷ್ಟೇ, ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಎ + ಬಿ ವ್ಯಾಲ್ಯೂ ಬರೆದ್ರೆ ನಮ್ಗೆ ಆನ್ಸರ್ ಸಿಕ್ದಂಗೆ. ಓಕೆ, ಸೊ ಫಸ್ಟು ಯಾವಾಗಾರು ಈ ಥರ √ಅಲ್ಲಿ ಕ್ವಶನ್ಸ್ ಕೊಟ್ಟಾಗ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಚೆಕ್ ಮಾಡಿ ಬೇಜಾನ್ ಕೊಡ್ತಾರೆ ಈ ಥರ. ಫಸ್ಟ್ ಇದು ಏನು ಇರ್ಯಾಷನಲ್ ನಂಬರನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ, ಸ್ಪ್ಲಿಟ್ ಮಾಡಿಕೊಂಡು ಈ ಆನ್ಸರ್ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು √17 + 12√2 ಇತ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ಸೊ ಇದ್ರ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತಂದ್ರೆ ಇದು a² + b² + 2ab ಫಾರ್ಮ್ಯಾಟಲ್ಲಿ ಇರಬೇಕು, ಕರೆಕ್ಟ್ ಅಲ್ವಾ? ಅದು ಮೈನಸ್ ಎಲ್ಲ ಆಗಿರ್ಬೋದು, ಕೆಲವೊಂದು ಸಲ a² + b² - 2ab ಆಗುತ್ತೆ, ಕೆಲವೊಂದು ಸಲ +2ab ಆಗುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇವಾಗ ಇದನ್ನು ನಾವು ಸ್ಪ್ಲಿಟ್ ಮಾಡಬೇಕು. ನಮಗೆ 2 ಇಲ್ಲ, ಸೊ 2 ಇಂಟು 6√2 2 ಇಂಟು 6√2 ಅಂತಂದರೆ 12√2. ಸೊ ನಮ್ಗೆ ಇದೇನಾಗುತ್ತೆ, 6 ಸ್ಕ್ವೇರ್ ಅಂತಂದ್ರೇನು, 6 ಸ್ಕ್ವೇರ್ ಏನಾಗ್ಬಿಡುತ್ತೆ ನಮಗೆ 36 ಆಗಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ 36 + 2 38 ಬಂದ್ಬಿಡುತ್ತೆ ಇದ್ರ ವ್ಯಾಲ್ಯೂ. ನಮಗೆ ಬರಬೇಕಾಗಿರೋದೇನು, ಬರೀ 17. ಸೊ ಇದನ್ನು ಮತ್ತೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ. 2 ಇಂಟು 3 ಇಂಟು 2√2 3 2 6√2 6 ಇಂಟು 2 12√2 ಬಂತಲ್ವಾ? ಸೊ ಇವಾಗ 2 ಐತೆ, ಎ ಇದೆ, ಬಿ ಇದೆ. ಎ ಅಂದರೆ a² ಏನಾಗುತ್ತೆ 9 ಆಗುತ್ತೆ, ಪ್ಲಸ್ b² ಅಂತಂದರೆ 2√2² √2 ಕ್ಯಾನ್ಸಲ್ ಆಗಿ 2 2 4, ಇದು ಪ್ಲಸ್ಸು ಇಂಟು 2 ಇರುತ್ತೆ, 4 2 8, 9 + 8 ಎಷ್ಟು 17. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ, ಇದು 3 + 2√2 ಆಗಿರುತ್ತೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ, 3 + 2√2. ಓಕೆ, ಅರ್ಥ ಆಗ್ತಿದೆ ತಾನೆ? ಸೊ ಫಾರ್ ಎಕ್ಸಾಂಪಲ್ ಈಗ ನಮಗೆ ಮೈನಸ್ ಬಂತು ಪ್ಲಸ್ ಜಾಗದಲ್ಲಿ, ಏನು 34 - 24√2. ಓಕೆ, ಈಗ ನಮಗೆ ಏನು a + b² ಎಲ್ಲ ಪ್ಲಸ್ ಇದ್ದರೆ ಏನು, a² + b² + 2ab ಬರುತ್ತೆ, ಕರೆಕ್ಟ್ ಅಲ್ವಾ? ನಮಗೆ ಮೈನಸ್ ಯಾವಾಗ ಬರ್ಬೋದು, a - b² ಇರ್ಬೋದು, ಅವಾಗ ನಮಗೆ a² + b² - 2ab ಇರ್ಬೋದು. ನಮಗೆ ಮೈನಸ್ ಯಾವಾಗ ಆಗ್ಬೋದು, ಕೆಲವೊಂದು ಸಲ ಎ ದೊಡ್ಡದಾಗಿದ್ದರೆ, ಇಫ್ ಎ ಈಸ್ ಬಿಗ್ ಅವಾಗ ಏನಾಗುತ್ತೆ, a - b ಆಗುತ್ತೆ. ಇಫ್ ಬಿ ಈಸ್ ಬಿಗ್ ಅಂದರೆ ಬಿ ದೊಡ್ಡದಾಗಿದ್ದರೆ ಅವಾಗ b - a ಆಗುತ್ತೆ. a - b² ಅಂದರೂ b - a² ಅಂದರೂ ಎರಡು ಸೇಮೇ ತಾನೆ. ಆದರೆ ನಾವು ವ್ಯಾಲ್ಯೂಸ್ ಬರೆಯೋದು ಫಸ್ಟು ದೊಡ್ಡ ನಂಬರ್ ಬರೀಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈಗ ಈ 24√2 ಇದೆ. ಸೊ ಇಲ್ಲಿ ಏನು ಬೇಕು, ಫಸ್ಟ್ ನಮಗೆ 2 ಬೇಕು. ಸೊ 2 ಇಂಟು 24 ಯಾವಾಗ ಬರುತ್ತೆ, 12ಇಂದ ಬರುತ್ತೆ. ಸೊ 2 ಇಂಟು 12 ಇಂಟು √2 ಆಯಿತು, ಕರೆಕ್ಟ್ ಅಲ್ವಾ? ಆದರೆ ನಮಗೆ ಇಲ್ಲಿ 34 ಇದೆ, 12 ಸ್ಕ್ವೇರೇ 144 ಆಗೋಗುತ್ತೆ. ಸೊ ನಾವು ಇದನ್ನು ಮತ್ತೆ ಸ್ಪ್ಲಿಟ್ ಮಾಡಿ ಕಮ್ಮಿ ಮಾಡಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾನು 2 ಇಂಟು ಈ 12ನ 4 ಇಂಟು 3 ಇಂಟು √2 ಮಾಡ್ತೀನಿ, ಸರಿ √2 3√2 ಮಾಡ್ತೀನಿ. ಸೊ 2 4 8 8 3 24 24√2 ಬಂತು. ಸೊ ಇದು 3√2 ಇದೆ.
ಇದು 3√2, ಇದು 4. ಸೊ ಎ ಸ್ಕ್ವೇರ್ ಅಂತ ಅಂದರೆ ಏನು? 4 ಸ್ಕ್ವೇರ್ ಅಂತ ಅಂದರೆ 16, ಕರೆಕ್ಟ್ ಅಲ್ವಾ? ಬಿ ಸ್ಕ್ವೇರ್ ಅಂತ ಅಂದರೆ ಏನು? 3√2, ಕರೆಕ್ಟ್ ಅಲ್ವಾ? 3√2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈ ರೂಟು ಕ್ಯಾನ್ಸಲ್ ಆದರೆ 3ಗೆ ಸ್ಕ್ವೇರ್ ಹಂಗೆ ಇರುತ್ತೆ, 9 × 2, ಸೊ 18. ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೆ ಬಿ ವ್ಯಾಲ್ಯೂ ಅನ್ನೋದು 18 ಬಂತು, ಎ ವ್ಯಾಲ್ಯೂ ಅನ್ನೋದು 14 ಬಂತು, 16 ಬಂತು. ಸೊ ನಮ್ಮ ವ್ಯಾಲ್ಯೂ ಯಾವುದು ದೊಡ್ಡದಿಲ್ಲಿ? ಬಿ ಅನ್ನೋದು ದೊಡ್ಡದು. ಸೊ ಇಲ್ಲಿ ನಮಗೆ ಮೈನಸ್ ಬರಬೇಕು. ಸೊ ಮೈನಸ್ ಬರಬೇಕು ಅಂತಂದರೆ ಇದರಲ್ಲಿ ಯಾವುದೋ ಒಂದು ಮೈನಸ್ ಆಗಿರಬೇಕು, ಖಂಡಿತ ಅಲ್ವಾ? ಸೊ ಎ ಮೈನಸ್ ಬಿ ಸ್ಕ್ವೇರ್ ಅಂತ ಅಥವಾ ಬಿ ಮೈನಸ್ ಎ ಸ್ಕ್ವೇರ್ ಆಗಿರ್ಬೋದು, ಎರಡರಲ್ಲಿ ಒಂದಾಗಿರ್ಬೋದು, ಕರೆಕ್ಟ್ ಅಲ್ವಾ? ಸೊ ನಮಗೆ ಮೈನಸ್ ಯಾವುದೋ ಒಂದಕ್ಕೆ ಬರಬೇಕು. ಆದರೆ ನಾವು ಮೈನಸ್ಸು ಯಾವತ್ತೂ ಚಿಕ್ಕ ನಂಬರ್ಗೆ ಹಾಕಬೇಕು, ದೊಡ್ಡ ನಂಬರ್ಗೆ ಹಾಕಬಾರ್ದು. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಇವಾಗ ನಾವು ಇದನ್ನು ಏನು ಎ ಅಂತಲೇ ತೊಗೊಂಡು ಚಿಕ್ಕ ನಂಬರ್ಗೆ ತೊಗೊಂಡ್ಬಿಟ್ರೆ ಏನಾಗುತ್ತಿದ್ದು? 4 - 3√2 ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ವ್ಯಾಲ್ಯೂ ಬರಬೇಕು ಅಂತಲೇ ನಮಗೆ 4 - 3√2. ಆದರೆ 4 - 3√2 ಸ್ಕ್ವೇರ್ ಏನಾಗುತ್ತೆ? ಇಲ್ಲೇ ಮಾಡಿದ್ದೀವಿ ನಾವು, 16 - 18 ಆಗುತ್ತೆ. ನಮಗೆ ವ್ಯಾಲ್ಯೂ ಅನ್ನೋದು -2 ಬಂದುಬಿಡುತ್ತೆ. ಸೊ ಇದು ತಪ್ಪಾಗ್ಬಿಡುತ್ತೆ. ಸೊ ನಮಗೆ ಆ್ಯಕ್ಚುಲಿ ಇದು ವ್ಯಾಲ್ಯೂ ಏನು? 3√2 - 4. ನಮ್ಮ ಆನ್ಸರ್ ಏನು ಇದ್ರದ್ದು? 3√2 - 4. 3√2 - 4 ಹೋಲ್ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಇದು ಬರುತ್ತೆ. ಓಕೆ, 4 ಸ್ಕ್ವೇರ್ ಅಂದರೆ 16. 16 + 18 ಎಷ್ಟು? 34, ಕರೆಕ್ಟ್ ಅಲ್ವಾ? 34 ಬಂತಲ್ವಾ? ಅದನ್ನೇ ತಾನೇ ಇಷ್ಟೊತ್ತು ನಾವು ಮಾತಾಡಿದ್ದು. 34 ಬಂತು. ಈ 24ನ ಸ್ಪ್ಲಿಟ್ ಮಾಡಿದ್ವಿ. ಫಸ್ಟು 12 ಮಾಡಿದೆ, ಬರಲಿಲ್ಲ ಆನ್ಸರ್. 12 ಸ್ಕ್ವೇರ್ 144 ಆಗುತ್ತೆ. ನನಗೆ ಬೇಕಾಗಿರೋದು 34 ಅಷ್ಟೇ. ಸೊ ಅದನ್ನು ಮತ್ತೆ ಸ್ಪ್ಲಿಟ್ ಮಾಡಿದೆ, 2 × 4 × 3√2 ಮಾಡಿದೆ. ಅವಾಗೇನಂತು ನನಗೆ 4 ಸ್ಕ್ವೇರ್ 16 ಬಂತು, 3√2 ಸ್ಕ್ವೇರ್ 18 ಬಂತು. ಸೊ ನನಗೆ 2 ಆ್ಯಡ್ ಮಾಡಿದ್ರೆ 34 ಬಂತು. ಸೊ ನನ್ನ ಆನ್ಸರ್ ಕರೆಕ್ಟು. ಆದರೆ ನಾನು 4 - 3√2 ಬರೀಬೇಕಾ ಅಥವಾ 3√2 - 4 ಬರೀಬೇಕಾ ನಂಗೆ ಗೊತ್ತಿಲ್ಲ. ಅದು ಗೊತ್ತಾಗಬೇಕಂದ್ರೆ ನನಗೆ ವ್ಯಾಲ್ಯೂ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಬೇಕಾಗಿತ್ತು. ಸೊ ಯಾವ್ದು ದೊಡ್ಡದು ಇಲ್ಲಿ? ಬಿ ದೊಡ್ಡದು, ಎ ಚಿಕ್ಕದು. ಸೊ ಅವಾಗ ನಾವು ಬಿ ಫಸ್ಟ್ ಬರೀಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟು ಇವೆಲ್ಲ ನೀವು ಕ್ವಶನ್ಸ್ ಅಂತ ನೆನ್ಕೊಳ್ಳಿ. ಓಕೆ, ಕ್ವಶನ್ಸೇ ಮಾಡ್ತಿರೋದು ನಾವು, ಬಟ್ ಅದನ್ನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ √4 + √15 ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? ಸೊ ಇದನ್ನು ಫಸ್ಟು ಇದನ್ನು ಸ್ಪ್ಲಿಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ 2 ಅನ್ನೋದಿಲ್ಲ, ಬಟ್ ಇಲ್ಲ, ಒಳಗಡೆ √ ಇದೆ. 2 ಅನ್ನೋದು ಬೇಕು ನಮಗೆ ಫಸ್ಟು, ಕರೆಕ್ಟ್ ಅಲ್ವಾ? ಸೊ 2 ಬೇಕು ಅಂತ ಅಂದರೆ ಇದನ್ನು ನಾವು × 2 ಮಾಡಿ ÷ 2 ಮಾಡಬೇಕು. ಇದುವರೆಗೂ ಈ ಥರ ಕಾನ್ಸೆಪ್ಟ್ ಕಲ್ತಿಲ್ಲ. ಅಂದರೆ ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು, ಎರಡೂ ಮಾಡೋದು. ಇವಾಗ ಇದನ್ನು ನಾನು ಹೋಲ್ √ ಇದನ್ನು × 2 ಮಾಡಿ ಅದಾದಮೇಲೆ ಮತ್ತೆ / 2 ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ನನಗೆ 4 × 2 = 8 ಆಗುತ್ತೆ. ಓಕೆ, ಪ್ಲಸ್ 2 × √15 ಆಗುತ್ತೆ. ಸೊ ಡಿವೈಡೆಡ್ ಬೈ ಮತ್ತೆ 2. ಓಕೆ, ಅರ್ಥ ಆಗ್ತಿದೆಯಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಏನಿಲ್ಲ, ಇವಾಗ ಇದು 2 ನಂಬರ್ಸ್ ಇದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ? 4 × 2 / 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 4 ಬರುತ್ತೆ. ಅದೇ ಥರ √15 × 2 / 2 ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, √15 ವ್ಯಾಲ್ಯೂ ಬರುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆಯಲ್ವಾ? ಸೊ ಅದಾದಮೇಲೆ ನಮಗೆ 2 ಎಲ್ಸಿಯಮ್ ತೊಗೊಂಡ್ರೆ ಕಾಮನ್ ಇರೋದು 2ನೇ ತೊಗೊಂಡೆ. ಸೊ ಈ 2 ಫಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ, ಅದಾದಮೇಲೆ ಡಿವೈಡ್ ಮಾಡಿದ್ದೀನಿ. ನಾನು ಇದನ್ನು ಈ ಫಾರ್ಮೆಟಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ √4 + 5ನ ನಾನು 8 + 2 √15 / 2 ಅಂತ ಬರ್ಕೊಂಡಿದ್ದೀನಿ. ಸೊ ಈ ವ್ಯಾಲ್ಯೂನ ನಾನು ಸ್ಪ್ಲಿಟ್ ಮಾಡ್ಕೊಂಡು ಈ ಥರ ಬರ್ಕೊಂಡಿದ್ದೀನಿ. ಸೊ ಇದನ್ನು ಈ ಥರ ಬರ್ಕೊಂಡ್ರೆ ಏನೂ ತಪ್ಪಿಲ್ಲ, ಕರೆಕ್ಟ್ ಅಲ್ವಾ? ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಿದೆಯಾ ನಿಮಗೆ? ಇದನ್ನು ನಾನು ಈ ಥರ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ನನಗೆ ಹೆಂಗೆ ಬೇಕಂದರೆ ನನಗೆ 2 ಬೇಕಾಗಿತ್ತು. ಸೊ 2 ಬೇಕು ಅಂತಂದರೆ ನಾನು × 2 / 2 ಮಾಡಿದೆ. ಮುಂಚೆ ಯಾಕೆ / 2 ಮಾಡಿಲ್ಲ ಅಂತಂದರೆ ನಮಗಲ್ಲಿ ಈ ಒಂದು ವ್ಯಾಲ್ಯೂ ಇಲ್ಲಿ ಏನು 2 ಇದೆಯೋ ಆ ವ್ಯಾಲ್ಯೂ ಆಲ್ರೆಡಿ ಕೊಟ್ಬಿಟ್ಟಿದ್ರು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಂಡ್ರೆ ನಿಮಗೆ ಈ ವ್ಯಾಲ್ಯೂಗಳೆಲ್ಲ ಮುಂಚೆನೇ ಇತ್ತು. ನಮಗೆ ಇಲ್ಲಿ ಬರೀ ಸಿಂಗಲ್ ಡಿಜಿಟ್ ನಮಗೆ √15 ಇತ್ತು. ಅರ್ಥ ಆಗ್ತಿದೆ? ಅಲ್ಲಿ ನಮಗೇನೋ ಒಂದು ನಂಬರ್ ಕೊಟ್ಟಿದ್ರು. ಓಕೆ, ಇಲ್ಲೇನು ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು × 2 / 2 ಮಾಡಿಕೊಂಡೆ ಅಷ್ಟೇ. ಓಕೆ, ಸೊ ಇವಾಗ ಈ ಥರ ಬರ್ಕೊಂಡೆ. ಸೊ ಈ √15ನ ನಾನು ಯಾವ ಥರ ಬರ್ಕೊಬೋದು? ನೆಕ್ಸ್ಟ್ ಸ್ಟೆಪ್ಪು 8 + 2 √3 × 5 ಬರ್ಕೊಬೋದು, ಕರೆಕ್ಟ್ ಅಲ್ವಾ? 3 × 5 = 15 ಅಥವಾ 5 × 3 = 15 / 2. ಓಕೆ, ಇದು ನನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ಕೊಬೋದು? ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಹೋಲ್ √8, ಇದು ಹೋಲೇ, ಇದು ಕನ್ಫ್ಯೂಸ್ ಆಗಿಬಿಡಿ, ಇದಕ್ಕೂ √ ಇದೆ, ಪ್ಲಸ್ 2 × √5 × √3 ಅಂತ ಹಾಕೊಬೋದು, ಕರೆಕ್ಟ್ ಅಲ್ವಾ? ಏನೂ ತಪ್ಪಿಲ್ಲ ತಾನೆ?
ಇದನ್ನು ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಮತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನನಗೆ 2 ಇಂಟು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ ನಂಗೆ ಆನ್ಸರು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರುತ್ತೆ. ಎಲ್ಲಿ? ಮೇಲ್ಗಡೆ. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಅಂದರೆ 5 ಪ್ಲಸ್ √5 ಪ್ಲಸ್ √3 ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಬಟ್ ಈ ನಂಬರ್ ಚೆಕ್ ಮಾಡ್ಕೊಬೇಕು ನಮಗೆ ಬರುತ್ತಂತ. ಸೊ √5 ಹೋಲ್ ಸ್ಕ್ವೇರ್ ಪ್ಲಸ್ √3 ಹೋಲ್ ಸ್ಕ್ವೇರ್, 2 ಕ್ಯಾನ್ಸಲ್ ಆದರೆ 5 ಪ್ಲಸ್ 3 8. ಸೊ ನಮಗಿದು ಬಂತು. ಕರೆಕ್ಟ್ ಅಲ್ವಾ? ಸೊ ನಮ್ಮ ವ್ಯಾಲ್ಯೂ ಇಂದ ಏನಾಗಿರುತ್ತೆ? √5 ಪ್ಲಸ್ √3 ಆಗಿರುತ್ತೆ. ನಮ್ಮ ಆನ್ಸರ್ ಇದೆ ಅಲ್ವಾ? ಇಷ್ಟೊತ್ತು ನಾವು ಕಲ್ತ್ವಿ. ಇದು ಹೆಂಗೆ ಬಂತು ಅಂತ ಮತ್ತೆ ಇವಾಗ ಕೇಳಬೇಡಿ. ಓಕೆ, ಸೊ ಇಲ್ಲಿ ನಾವು ಮೇಲ್ಗಡೆ ಏನು ಬರ್ಕೊಬೋದು? √5 ಪ್ಲಸ್ √3 ಡಿವೈಡೆಡ್ ಬೈ ಈ ಅಂಡರ್ ರೂಟ್ ಕೆಳಗಡೆ ಹಂಗೆ ಇರುತ್ತೆ. ಕರೆಕ್ಟ್ ಅಲ್ವಾ? ಅದನ್ನು ಹಂಗೆ ಬರ್ಕೊತಾ ಇದ್ವಿ. ಸೊ ನಮ್ಮ ವ್ಯಾಲ್ಯೂ ಏನು ಬಂತು? √5 ಪ್ಲಸ್ √3 ಡಿವೈಡ್ ಬೈ √2 ಬಂತು. ಓಕೆ, ಅರ್ಥ ಆಗ್ತಿದೆ ತಾನೆ? ಸಿಂಪಲ್. ಜಸ್ಟ್ ಇನ್ನೊಂದ್ಸಲ ನೋಡೋಕ್ಕೆ ಪ್ರಯತ್ನ ಮಾಡಿ. ಅರ್ಥ ಆಗಿಲ್ಲ ಅಂತಂದರೆ ತುಂಬ ಈಸಿ ಬಂದ್ಬಿಡುತ್ತೆ. ಇವೆಲ್ಲ ಸರ್ಟ್ಸ್ ಆ್ಯಂಡ್ ಇಂಡೈಸಸ್ಸೇ, ಮತ್ತೆ ಆಲ್ಜಿಬ್ರಾಗೆ ಹೋಗಿದ್ದೀವಿ ಅಂತ ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್. ನಾವು ಇಷ್ಟೊತ್ತು ಕಲ್ತಿದ್ದೆಲ್ಲ ಇಲ್ಲಿ ಯೂಸ್ ಮಾಡೋಣ ಈಗ. ಓಕೆ, ಇಷ್ಟೊತ್ತು ಕಲ್ತಿದ್ದ ನಾಲೆಡ್ಜ್ ಎಲ್ಲ ಈ ಒಂದು ಕ್ವಶನಲ್ಲಿ ಯೂಸ್ ಮಾಡೋಣ. ಸೊ ನಮಗೆ ಎವ್ಯಾಲ್ಯೂಯೇಟ್ 220 √220 - 30 - √35 ಕೊಟ್ಟಿದ್ದಾರೆ. ಸೊ ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಆನ್ಸರ್ ಚೆಕ್ ಮಾಡೋ ಬದಲು ನಾವು ಆಲ್ರೆಡಿ ಗೊತ್ತು ಇವೆರಡನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದ್ರೆ 220 ಬರಬೇಕು. ಸಿಂಪಲ್. ಸೊ ಯಾವ ಒಂದು ಏನು ಆಪ್ಷನ್ಸಲ್ಲಿ ಎರಡನ್ನ ನಾವು ಸ್ಕ್ವಯರ್ ಮಾಡಿದ್ರೆ 220 ಬರುತ್ತೆ, ಅದೇ ನಮ್ಮ ಆನ್ಸರು. ಸೊ ಫಸ್ಟ್ ಇದು ನೋಡೋಣ. 5 ಸ್ಕ್ವೇರ್ ಇಂಟು 7 ಬರುತ್ತೆ. 25 ಇಂಟು 7 175 ಮೈನಸ್ ಇದೇನು 3√5 ಇದೆ. 3√5 ಹೋಲ್ ಸ್ಕ್ವೇರ್ ಏನಾಗುತ್ತೆ? 3 ಇಂಟು 3 ಇಲ್ಲಿ ಮೈನಸ್ ಇದೆ, ಅದು ಪ್ಲಸ್ ಆಗುತ್ತೆ. 3 3 * 9, 9 5 * 45, 175 ಪ್ಲಸ್ 45 220. ನಮ್ಮ ಆನ್ಸರ್ ಇದೇನೆ. ಇಲ್ಲ ನನಗೆ ಅರ್ಥ ಆಗ್ತಿಲ್ಲ, ಸ್ಪ್ಲಿಟ್ ಮಾಡ್ಕೊಂಡು ಮಾಡಿ ಅಂತಂದರೆ ಮಾಡೋಣ. ಸರಿ, ಇವಾಗ ಏನು ಕ್ವಶನ್ ಇದೆ ನಮಗೆ? √220 - 30 √35 ಇದೆ. ಕರೆಕ್ಟ್ ಅಲ್ಲ? ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೊಬೇಕು. ಏನು ಬೇಕು ನಮಗೆ? ಫಸ್ಟ್ 2 ಬೇಕು. 2 ಇಂಟು 15 ಮಾಡಿದ್ರೆ 30 ಬರುತ್ತೆ, ಇಂಟು √35. ಸೊ 15 ಸ್ಕ್ವೇರ್ 225 ಇತ್ತು, ನಮಗೆ ಬೇಕಾಗಿರೋದು ಬರೀ 220. ಸೊ ಇದನ್ನು ಮತ್ತೆ ಸ್ಪ್ಲಿಟ್ ಮಾಡಬೇಕು. ಸೊ 2 ಇಂಟು 5 ಇಂಟು 3 5 3 15 ಬರುತ್ತೆ, ಇಂಟು √35. ಸೊ ಇವಾಗ ನಾವು ಇದನ್ನು ಎ, ಇದನ್ನು ಬಿ ಅಂತ ಅಂದ್ಕೊಂಡ್ರೆ, ಎ ಸ್ಕ್ವೇರ್ ಅಂತ ಅಂದರೆ 5 ಸ್ಕ್ವೇರ್, 5 ಸ್ಕ್ವೇರ್ ಅಂತ ಅಂದರೆ 25 ಪ್ಲಸ್ ಅಥವಾ ಮೈನಸ್ ವಾಟ್ ಎವರ್. ಫಸ್ಟ್ ನಮ್ಗೆ 220 ಬೇಕು. ಸೊ 5 ಸ್ಕ್ವೇರ್ ಅಂತ ಅಂದರೆ 25 ಪ್ಲಸ್ 3 ಇಂಟು 35 √35 ಹೋಲ್ ಸ್ಕ್ವೇರ್ ಮಾಡಿದ್ರೆ 3 3 * 9 ಇಂಟು 35. ಕರೆಕ್ಟ್ ಅಲ್ವಾ? ಅವಾಗ ಎಷ್ಟಾಗಿ ಹೋಗುತ್ತೆ? ನಮಗೆ ಜಾಸ್ತಿ ಬರುತ್ತೆ, 270 ದಾಟ್ಬಿಡುತ್ತೆ. 9 3 * 27 270 ದಾಟುತ್ತೆ. ಸೊ ನಮಗೆ ಜಾಸ್ತಿ ಆನ್ಸರ್ ಬಂತು. ಸೊ ಇಲ್ಲಿವರೆಗೂ ಮಾಡೋದು ಗೊತ್ತಾಯ್ತು. ಇದು ಮತ್ತೆ ಸ್ಪ್ಲಿಟ್ ಮಾಡೋಕ್ಕಾಗಲ್ವಲ್ಲ ಅಂತ ಕೇಳ್ತೀರಾ? ಇದನ್ನು ಸ್ಪ್ಲಿಟ್ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ಸ್ಪ್ಲಿಟ್ ಮಾಡ್ಬೋದಲ್ವಾ? ಮಾಡೋಣ. 2 ಇಂಟು 5 ಇಂಟು 3 ಇಂಟು ಈ 35 ಹೆಂಗೆ ಬರಿಬೋದು ನಾವು? √7 ಇಂಟು √5 ಮಾಡ್ಬೋದಲ್ವಾ? ಕರೆಕ್ಟ್ ಅಲ್ವಾ? 7 5 * 35 ಬಂತಲ್ವಾ? ಸೊ ಇವಾಗ ನಾವು ಯಾವುದೋ ಎರಡು ನಂಬರ್ನ, ಅಂದರೆ ಇದೊಂದು ಅಥವಾ ಇದಾಗಿರ್ಬೋದು ಅಥವಾ ಇದು ಆಗಿರ್ಬೋದು, ಸೇರಿಸಿದ್ರೆ ನಮಗೆ ವ್ಯಾಲ್ಯೂ ಅನ್ನೋದು 220 ಬರಬೇಕು. ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದ್ರೆ ಅಥವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಥವಾ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನೋ ಮಾಡಿದ್ರೆ 220 ಅಂತ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ 5ನ ಮತ್ತು ಇದನ್ನು ತೊಗೊಂಡ್ರೆ 5√5 ಅಂತ ಎ ಅಂತ ತೊಗೊಂಡ್ರೆ, ಇದನ್ನು ಎ ಅಂತ ತೊಗೊಂಡ್ರೆ ಎ ಸ್ಕ್ವೇರ್ ಏನಾಗಿರುತ್ತೆ ನಮಗೆ? 5 ಸ್ಕ್ವೇರ್ ಇಂಟು 5 ಆಗುತ್ತೆ. ಕರೆಕ್ಟ್ ಅಲ್ವಾ? 5 ಸ್ಕ್ವೇರ್ ಅಂತ ಅಂದರೆ 25 ಇಂಟು 5. ಅಷ್ಟೇ ಅಲ್ವಾ? 25 ಇಂಟು 5 125 ಆಗುತ್ತೆ. ಇದಾದಮೇಲೆ 3√7 ಹೋಲ್ ಸ್ಕ್ವೇರ್ ಇದೇನು ಬರುತ್ತೆ? 9 ಇಂಟು 7, ಇದು 63 ಆಗೋಯ್ತು. 123 ಪ್ಲಸ್ 63 ನಮಗೆ 220 ಬರಲ್ಲ. ಸೊ ನಮ್ಗೆ ಆಪ್ಷನ್ ಏನು ಉಳಿತು ಇವಾಗ? 5√5 ಅಂತೂ ಎ ಅಂತೂ ಆಗಲ್ಲ. ಸೊ 5√7. ಸೊ 5√7 ಸ್ಕ್ವಯರ್ 3√5 ಸ್ಕ್ವಯರ್. ಓಕೆ, ಸೊ 5√7 ಏನು ಬರ್ತೀವಿ ನಮಗೆ? 25 ಇಂಟು 7 ಇದೇನಾಯಿತು? 175. ಇದು ನಮಗೆ 9 ಇಂಟು 5 45. ಯಾವುದು ದೊಡ್ಡದು ನಮಗೆ? 175 ದೊಡ್ಡದು. ಸೊ ನಮ್ಗೆ ಇಲ್ಲಿ ಏನು ಬರಬೇಕು? ಮೈನಸ್ ಬರಬೇಕು. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? 5√7 ಮೈನಸ್ 3√5 ಬಂತಲ್ಲ. ಇಷ್ಟೊತ್ತು ಅದನ್ನೇ ತಾನೇ ಕಲ್ತಿದ್ವಿ. ಇಷ್ಟೊತ್ತು ಏನೆಲ್ಲ ಕಲ್ತು ಅದೆಲ್ಲ ಒಂದೇ ಸಮ್ಮಲ್ಲಿ ಮಾಡಿದ್ದೀವಿ ಅಷ್ಟೇ, ಏನು ಎಕ್ಸ್ಟ್ರಾ ಮಾಡಿಲ್ಲ ನಾವು. ಇಷ್ಟೊತ್ತು ಏನು ಕಲ್ತು ಅದನ್ನೇ ಮಾಡಿರೋದು. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಕ್ವಶನ್, ಇದನ್ನು ನೀವೇ ಮಾಡಿ. ನಿಮ್ಗೆ ಇನ್ನೂ ರ್ಯಾಷನಲೈಸೇಷನ್ ಕೂಡ ನೆನಪಿದೆ ತಾನೆ? ಫಾರ್ ಎಕ್ಸಾಂಪಲ್ ನಮಗೆ 5 ಪ್ಲಸ್ 3√3 ಇದೆ ಅಂದ್ಕೊಳ್ಳಿ. ಇದು ರ್ಯಾಷನಲೈಸ್ ಆದರೆ ಏನಾಗುತ್ತೆ ನಮಗೆ?
ಫಸ್ಟ್ ನಮಗೆ ಕೆಳಗಡೆ ಸೈನ್ ಅನ್ನೋದು ಚೇಂಜ್ ಆಗುತ್ತೆ. 5 - 3√3 ಆಗುತ್ತೆ. ಸೊ 5 ಸ್ಕ್ವೇರ್ ಅಂತಂದರೆ 25 - 3 ಸ್ಕ್ವೇರ್ ಅಂತಂದರೆ 9 × 3 9 3 = 27. ಸೊ ಮೇಲ್ಗಡೆ ಏನು ಬರುತ್ತೆ ನಮಗೆ ಆ್ಯಕ್ಚುಲಿ ಆನ್ಸರ್ -2. ಇದು ಹೆಂಗೆ ಬಂತು ಅಂತ ಆಲ್ರೆಡಿ ನಾನು ಯಾವುದು ಆಲ್ಜಿಬ್ರಾದಲ್ಲಿ ನಿಮಗೆ ಕ್ಲೀನಾಗಿ ರ್ಯಾಷನಲೈಸ್ ಅನ್ನೋ ಫುಲ್ಲು ಕ್ಲೀನಾಗಿ ಹೇಳಿದ್ದೀನಿ. ರ್ಯಾಷನಲೈಸ್ ಹೆಂಗಾಗುತ್ತೆ, ಹೆಂಗೆ ಏನಕ್ಕೆ ಹಂಗೆ ಬರುತ್ತೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಒಂದ್ಸಲ ನೋಡ್ಕೊಂಡು ಬನ್ನಿ, ನಿಮ್ಗೆ ಇನ್ನೂ ಕ್ಲಾರಿಟಿ. ಈ ಥರ ಕ್ವಶನ್ಸ್ ಡೈರೆಕ್ಟಾಗಿ ಕೊಟ್ಟರೆ ನಿಮಗೆ 5 + 3√3 ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ ನೀವು ಡೈರೆಕ್ಟಾಗಿ ಆನ್ಸರ್ ಅನ್ನೋದನ್ನು ಬರಿಬೋದು. ಓಕೆ, ಸೊ ಅದಕ್ಕಿಂತ ಮುಂಚೆ ಇದನ್ನು ನೀವು ಮಾಡಿ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಈ ಅಂಡರ್ √2, √3, √5 ಇವಾಗ ನಮಗೆ √4 ಅಂದರೆ ಏನು ವ್ಯಾಲ್ಯೂ ಎಕ್ಸಾಕ್ಟಾಗಿ ಗೊತ್ತು, 2 ಅಂತ ಸ್ಕ್ವೇರ್ ರೂಟು. ಅದೇ ನಮಗೆ √2 ಅಂತ ಅಂದರೆ √3 ಅಂತಂದರೆ, ಸೊ ಇದನ್ನು ನಾನು ಒಂದು ಕಡೆ ಬರೀತೀನಿ. ಇದು ನಮಗೆ ಎಕ್ಸಾಮ್ಸಲ್ಲಿ ಕೆಲವೊಂದು ಡೆಸಿಮಲ್ ಪಾಯಿಂಟ್ಸಲ್ಲಿ ಕೊಟ್ಬಿಡ್ತಾರೆ. ನಮ್ಗೆ ಆನ್ಸರ್ 3√7 ಬರುತ್ತೆ, ಬಟ್ ಆನ್ಸರ್ ನಮಗೆ ಗೊತ್ತಿರಲ್ಲ. ಅದು ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನು ನಮ್ಗೆ ಆಲ್ರೆಡಿ ತಿಳ್ಕೊಂಡ್ರೆ ನಮಗೆ ಆಪ್ಷನ್ಸಲ್ಲಿ ನೋಡಿದ ತಕ್ಷಣ ಆನ್ಸರ್ ಬಂದ್ಬಿಡುತ್ತೆ. ಸೊ ಅದನ್ನೇ ಅಲ್ಲಿ ಬರೀತೀನಿ, ನೀವು ಬರ್ಕೊಂಬಿಡಿ ನಿಮ್ಮ ನೋಟ್ಸಲ್ಲಿ. ಸೊ √2 ವ್ಯಾಲ್ಯೂ ಏನು ಅಂತಂದರೆ 1.414 ಅಪ್ರಾಕ್ಸ್ ಅಲ್ಲ, ಇದು ಕ್ಲೋಸ್ ಟು, ಇನ್ನೂ ಹಂಗೆ ಬರ್ತಾ ಇರುತ್ತೆ ಮುಂದೆ. ಓಕೆ, ಸೊ √3ದು ನಮಗೆ 1.732 ಬರುತ್ತೆ. √4ದು ಗೊತ್ತು ನಿಮಗೆ 2. √5ದು ನಮಗೆ 2.24 ಬರುತ್ತೆ. ಓಕೆ, ಆಮೇಲೆ √6ದು ನಮಗೆ 2.45 ಬರುತ್ತೆ. ಆಮೇಲೆ √10ದು ನಮಗೆ 3.16 ಬರುತ್ತೆ. √8 ಬಿಟ್ಟಲ್ಲ, √8ದು ಕರೆಂಟ್. ಸೊ ಅಂಡರ್ √8 ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತಂದರೆ ಅಪ್ರಾಕ್ಸ್ ಆಗಿ 2.828 ಬರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಬಿಲೋ 10 ಸಾಕು, 1 ಇಂದ 10ವರೆಗೂ. ಆ 1 ಇಂದ 10ವರೆಗೂ ಅಲ್ಲಿ 4, 9 ನಮಗೆ ಬೇಕಾಗಿಲ್ಲ. 4 ಅಂದರೆ 2, 3 9 ಅಂದರೆ 3. ಸೊ ಇನ್ನು ಮಿಕ್ಕಿದ್ದು ಯಾವ್ದು 2, 3, 5, 7 ಬರ್ದಿಲ್ವ ನಾನು, ಸಾರಿ. ಅಂಡರ್ √7 ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 2.65. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ನಿಮ್ಮ ನೋಟ್ಸಲ್ಲಿ ಬರ್ಕೊಂಬಿಡಿ. ಸೊ ನೆಕ್ಸ್ಟ್ ಕ್ವಶನು, ದ ವ್ಯಾಲ್ಯೂ ಆಫ್ 1/√7 - 4√3 ಇದೇನಾಗುತ್ತೆ? ಇದು ಆಲ್ರೆಡಿ ಈ ಥರ ನಾವು ಮಾಡಿದ್ದೀವಿ. ಇಲ್ಲೇನು 2 × 2 2 2s 4 √3 2 × 2 √3. ಸೊ 2 ಸ್ಕ್ವೇರ್ ಏನಾಗಿರುತ್ತೆ 4 ಆಗುತ್ತೆ, ಪ್ಲಸ್ 2 √3 ಅಂತ ಅಂದರೆ ನಮ್ಗೆ ಎಷ್ಟು ಬರುತ್ತೆ? ಸರಿ, 2 ಇದನ್ನು 7 - 4√3ನ ಹೆಂಗೆ ಬರ್ಕೊಬೋದು ನಾವು? 2 × 2 × √3 ಬರಿಬೋದು. ಸೊ ಇದನ್ನು ಎ, ಇದನ್ನು ಬಿ ಅಂದ್ಕೊಂಡ್ರೆ ಇದು ವ್ಯಾಲ್ಯೂ ಎಷ್ಟು ಬರುತ್ತೆ 4, ಇದು ಪ್ಲಸ್ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 3. ಸೊ ಟೋಟಲ್ ಎಷ್ಟು 7 ಆಯಿತು. ಸೊ ಇದು ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 2 ದೊಡ್ಡದ √3 ದೊಡ್ಡದ 2 ದೊಡ್ಡದು, ಕರೆಕ್ಟ್ ಅಲ್ವಾ? ಸೊ ಇದು ವ್ಯಾಲ್ಯೂ ಏನು ಬರುತ್ತೆ ನಮಗೆ 1/2 - √3 ಬರುತ್ತೆ. ಸೊ ಇದು ರೇಷನಲೈಸ್ ಆಗಿದ್ರೆ ಇದು ನಮ್ಮ ವ್ಯಾಲ್ಯೂ ಏನಾಗುತ್ತೆ 2 + √3 ಆಗುತ್ತೆ. 2 ಅಂದರೆ ಆಲ್ರೆಡಿ 2 ವ್ಯಾಲ್ಯೂ 2ನೇ, ಪ್ಲಸ್ √3 ವ್ಯಾಲ್ಯೂ ಅಂದರೆ ಏನು, √3 ಅಂದರೆ ಏನು 1.7. ಸೊ ಟೋಟಲ್ ಎಷ್ಟಾಯಿತು 3.73. ನಮ್ಗೆ ಆಪ್ಷನ್ಸಲ್ಲಿ 3.7 ಎಲ್ಲ ಇದೆಯಾ, ಡಿ ಎಲ್ಲಿದೆ, ಅದೇ ನಮ್ಮ ಆನ್ಸರ್. ಓಕೆ, ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟು ನಮಗೆ ಇಲ್ಲೇನು ಕೇಳಿದ್ದಾರೆ, ದ ವ್ಯಾಲ್ಯೂ ಆಫ್ 14 / √43 + 30 ಅಂಡರ್ √2 ಈಸ್ ಕ್ಲೋಸೆಸ್ಟ್ ಟು, ಅಂದರೆ ಯಾವುದಕ್ಕೆ ಹತ್ರ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಫಸ್ಟ್ ಇದು ವ್ಯಾಲ್ಯೂ ತಿಳ್ಕೊಬೇಕಂದ್ರೆ 30√2 ವ್ಯಾಲ್ಯೂ ತಿಳ್ಕೊಬೇಕು. 20 × 15 ಮಾಡಿದ್ರೆ 15 ಸ್ಕ್ವೇರ್ ನಮಗೆ ಎಷ್ಟು ಬರುತ್ತೆ 225 ಬರುತ್ತೆ. ಸೊ ಇಲ್ಲಿ 43 ನಮ್ಗೆ ಬೇಕಾಗಿರೋದು 43. ಸೊ ಅದನ್ನು ಮತ್ತೆ ಸ್ಪ್ಲಿಟ್ ಮಾಡಿದ್ರೆ 2 × 5 × 3 × √2 ಮಾಡ್ಕೊಬೋದು, ಕರೆಕ್ಟ್ ಅಲ್ವಾ? ಸೊ ಅವಾಗ ನಮಗೆ 5 ಸ್ಕ್ವೇರ್ ಏನಾಗಿರುತ್ತೆ, ಇದನ್ನು ಹೆಂಗೆ ಬರ್ಕೊಬೋದು ನಾವು 43 + 30 √2. ಇದನ್ನು ಹೆಂಗೆ ಬರಿಬೋದು ನಾವು 2 × 5 × 3 √2 ಬರಿಬೋದಲ್ವ? ಸೊ 5 ಸ್ಕ್ವೇರ್ ಅಂತ ಅಂದರೆ 25. ಸೊ ಇದ್ರ ಸ್ಕ್ವೇರ್ ಮಾಡಿದ್ರೆ 9 × 2 ಬರುತ್ತೆ. ಸೊ 9 2 = 18. ಸೊ 25 + 18 35 + 8 43 ಬರುತ್ತೆ. ಸೊ ಇದು ನಮಗೆ ಕರೆಕ್ಟು. ಸೊ ಈ ಥರ ಬರ್ಕೊಬೋದು. ಅಂದರೆ ಇಲ್ಲಿ ನಮಗೆ ಏನಾಗಿರುತ್ತೆ a + b 5 + 3 √2 ಬರೀಬೋದು, ಕರೆಕ್ಟ್ ಅಲ್ವಾ? ಸೊ ಈ ಜಾಗದಲ್ಲಿ ನಾನು 5 + 3 √2 ಬರೀಬೋದು. ಸೊ 14/5 + 3 √2 ಇದಕ್ಕೋಸ್ಕರ ಎಷ್ಟು ಅಂತ. ಸೊ ಇದೇನಾಗಿರುತ್ತೆ ನಾರ್ಮಲ್ ಆಗಿ ಇದು 1/5 + 3 √2 × 14 ಆಗಿರುತ್ತೆ. ಇದು ಎಂತಕ್ಕೆ 14 ಬಂತು ಅಂತ ಇಲ್ಲಿ ಬರೋ ವ್ಯಾಲ್ಯೂ ಈ ಥರ ತಾನೇ ಬಂದಿರುತ್ತೆ. ಇದೆಲ್ಲ ನಾನು ಆಲ್ರೆಡಿ ಆಲ್ಜಿಬ್ರಾದಲ್ಲಿ ರ್ಯಾಷನಲೈಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ನೀವು ಅದನ್ನು ನಿಮ್ಗೆ ಅದು ಗೊತ್ತಿಲ್ಲ ಅಂತ ಅಂದರೆ ಇಲ್ಲಿದೆ ಅರ್ಥ ಆಗಲ್ಲ. ಓಕೆ, ಅದನ್ನು ತಿಳ್ಕೊಂಬನ್ನಿ. ಅದಕ್ಕೆ ನೀವು ಪ್ರತಿಯೊಂದು ವೀಡಿಯೋಸು ನೋಡಿಲ್ಲ ಅಂತ ಓಕೆ, ಪ್ರತಿಯೊಂದು ವೀಡಿಯೋಸ್ ನೋಡಿಲ್ಲ ಪರವಾಗಿಲ್ಲ,
ಈ ಕಾನ್ಸೆಪ್ಟ್ ಅರ್ಥ ಆಗಬೇಕಂದ್ರೆ ಆಲ್ಜಿಬ್ರಾದಲ್ಲಿ ರೇಷನಲೈಸ್ ಅಂತ ಲಾಸ್ಟಿಂದ ಸೆಕೆಂಡ್ ಆರ್ ಥರ್ಡ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಕಾನ್ಸೆಪ್ಟ್ ಹೇಳಿದ್ದೀನಿ, ಡೀಟೇಲಾಗಿ ಹೇಳಿದ್ದೀನಿ. ಅದು ಮತ್ತೆ ಡೀಟೇಲಾಗಿ ಹೇಳೋಕ್ಕೋರೆ ಇನ್ನೊಂದು ಅರ್ಧ ಗಂಟೆ ಆಗೋಗುತ್ತೆ, ಅದಕ್ಕೋಸ್ಕರ. ಸೊ ಈ ವ್ಯಾಲ್ಯೂನ ಏನು ಬರಿಬೋದು ನಾನು? 14 ಹೆಂಗೆ ಬಂದಿರುತ್ತೆ ಅಂತಂದರೆ 14 × 1 / 5 + 3 ರೂಟ್ ಆಗಿರುತ್ತೆ. ಸೊ ನಾನು ಇದನ್ನು ಈ ವ್ಯಾಲ್ಯೂನ ಹೆಂಗೆ ಬರಿಬೋದು ಫೈನಲ್ ಆಗಿ? 14 × 5 √ 3 ರ್ಯಾಷನಲೈಸ್ ಆಗಿದ್ರೆ 5 - 3 √2 / ಕೆಳಗಡೆ a + b × a - b ಅಂದರೆ a² - b². a² ಅಂತಂದರೆ 25, 25 - 3² ಅಂತಂದರೆ 9 × 2 = 18, 25 - 18 ಅಂತಂದರೆ 7. ಇದು 7 × 1 = 7 × 2 ಇದೆಲ್ಲ ರ್ಯಾಷನಲೈಸಲ್ಲಿ ಹೇಳಿದ್ದೀನಿ, ಅದು ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇಂಟು 5 - 3 √2 ಕರೆಕ್ಟ್ ಅಲ್ವಾ? ಸೊ 2 × 5 = 10 - 6 √2. ಸೊ √2 ವ್ಯಾಲ್ಯೂ ಏನು ನಮಗೆ ಗೊತ್ತು? 1.414 ಕರೆಕ್ಟ್ ಅಲ್ವಾ? ರೂಟ್ ವ್ಯಾಲ್ಯೂ 1.414 ಇಂಟು 6 ಮಾಡಿದ್ರೆ ನಮ್ಗೆ ಇದು ಎಷ್ಟು ಬರುತ್ತೆ? ನಮಗೆ ವ್ಯಾಲ್ಯೂ ಬಂದು 8.484 ಬರುತ್ತೆ. ಸೊ 10 - 8.484 ಮಾಡಿದ್ರೆ 8.5 ಅಂದ್ಕೊಳ್ಳಿ. 8.5 ಅಂತಂದರೆ 1.5. ಈ 1.5 ಅಕ್ಕಪಕ್ಕ ನಮ್ಮ ಆನ್ಸರ್ ಇರುತ್ತೆ. ಅದೆಲ್ಲ ರೀತಿ ಆಪ್ಷನಲ್ಲಿ ಅಂದರೆ ಡಿ, ನಮ್ಮ ಆನ್ಸರ್ ಡಿ ಆಗಿರುತ್ತೆ. ಸಿಂಪಲ್. ಓಕೆ. ಸೊ ನೆಕ್ಸ್ಟ್ ಕ್ವಶನು, ಇಫ್ x ಪವರ್ x √2 ಈಕ್ವಲ್ಸ್ x × √2 ಹೋಲ್ ಪವರ್ x, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ x ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಸೊ ಈಗ ಈ x √2 ಅಂದರೆ ಏನು? x ಪವರ್ x × x 1/2 ಅಂತ ತಾನೆ. √x ಅಂದರೆ x 1/2 ಅಂತ ತಾನೆ. ಇಲ್ಲಿ ಪವರ್ ಏನಿರುತ್ತೆ? 1 ಇರುತ್ತೆ. ಸೊ ಈ ಥರ ಇದ್ದಾಗ ನಾವು ಏನು ಮಾಡ್ಕೊಬೋದು? a ಪವರ್ m × a ಪವರ್ n ಅಂತ ಇದ್ದರೆ ನಾವು a ಪವರ್ m + n ಅಂತ ಬರ್ಕೊಬೋದಲ್ವಾ? ಸೊ ಇದನ್ನು ನಾವು ಏನಂತ ಬರ್ಕೊಬೋದು? ಈ ಕಡೆ x ಪವರ್ 1 + 1/2 ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ? x ಪವರ್ ಇದು 3/2 ಆಗುತ್ತೆ. ಕರೆಕ್ಟಾ? ಟೋಟಲ್ಲು ನಮಗೆ ಇದು 3/2 ಆಗುತ್ತೆ. ಅಥವಾ ನಾವು ಇದನ್ನು ಹಿಂಗೆ ಕ್ಯಾರಿ ಮಾಡ್ಕೊತಾನೆ ಹೋಗ್ಬೋದು, ಯಾಕಂದರೆ ಮತ್ತೆ ಈ ಕಡೆ x ಬಂದಾಗ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಬೋದು. ಸೊ ಇದನ್ನು ಬಿಟ್ಬಿಡಿ, 3/2 ಅಂತಲೂ ಬರ್ಕೊಬೋದು. ಆದರೆ ನಮಗೆ ಇಲ್ಲಿ ಮತ್ತೆ x ಬರೋದ್ರಿಂದ ಇದನ್ನ ಹಂಗೆ ಇಟ್ಕೊಳ್ಳೋ, x ಪವರ್ x1 × x ಪವರ್ 1/2 ಅಂತ ಇಂಟು x 1/2 ಅಂತಲೇ ಇಟ್ಕೊಳ್ಳೋಣ, ಸರಿನಾ? ಸೊ ಇಲ್ಲಿ ಈ ಕಡೆ ಬರ್ಕೊಂಬಿಡ್ತೀನಿ, x × x ಪವರ್ 1 × x ಪವರ್ 1/2. ಓಕೆ, ಈಕ್ವಲ್ಸ್ ಈ ಕಡೆ ಏನಿದೆ? x². √ ಅಂತಂದ್ರೆ ಏನು? ಸೊ x √x ಅಂದರೆ ಏನು? ಇಲ್ಲಿ ಆಲ್ರೆಡಿ ನಾವು ಬರ್ಕೊಂಡಿದ್ದೀವಿ ಏನು? x ಪವರ್ 1 × x ಪವರ್ 1/2 ಅಂತಂದರೆ 3/2 ಬರುತ್ತೆ. ಕರೆಕ್ಟ್ ಅಲ್ವಾ ಇಲ್ಲಿ? ಸೊ x 3/2 ಹೋಲ್ ಪವರ್ x. ಓಕೆ, ಇದನ್ನು ಮತ್ತೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಬೋದು. x ಪವರ್ x1 × x ಪವರ್ 1/2 ಈಕ್ವಲ್ಸ್ ಇದೇನಾಗುತ್ತೆ ನಮಗೆ? x ಪವರ್ 3/2 x ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಬೇಸ್ ಅನ್ನೋದು ಸೇಮ್ ಇದೆ. ಸೊ ಬೇಸ್ ಸೇಮ್ ಇದೆ, ಪವರ್ ಕೂಡ ನಮಗೆ ಈಕ್ವಲ್ ಆಗುತ್ತೆ ಮಧ್ಯದಲ್ಲಿದ್ದಾಗ. ಸೊ x1 × x 1/2 ಈಕ್ವಲ್ಸ್ ಇದೇನಾಗುತ್ತೆ ನಮಗೆ? 3/2x ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಈ x ಕ್ಯಾನ್ಸಲ್ ಆಗೋಯಿತು. ಸೊ ನಮ್ಗೆ ಇನ್ನೇನು ಉಳೀತು? ನಮಗೆ x ಪವರ್ 1/2 = 3/2. ನಮಗೆ ಬೇಕಾಗಿರೋದೇನು? ವ್ಯಾಲ್ಯೂ x. ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಇದು 2 ಕ್ಯಾನ್ಸಲ್ ಆದರೆ x ಪವರ್ 1 ವ್ಯಾಲ್ಯೂ ನಮಗೆ ಸಿಕ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಎರಡು ಕಡೆ ಸ್ಕ್ವೇರ್ ಮಾಡಬೇಕು. x ಪವರ್ 1/2 ಹೋಲ್ ಸ್ಕ್ವೇರ್ = 3/2 ಹೋಲ್ ಸ್ಕ್ವೇರ್. ಸೊ ಈ 2 ಕ್ಯಾನ್ಸಲ್ ಆದರೆ x = 9/4 ಬಂತು. ಸೊ ನಮಗೆ x ವ್ಯಾಲ್ಯೂ ಏನು ಬಂತು? 9/4. ಅಂದರೆ ಜಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಹೆಂಗೆ ಎತ್ತ ಅಂತ ಬಂದ್ಬಿಡುತ್ತೆ. ಸೊ ಇದೊಂದು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಬರದೇ ಇರ್ಬೋದು, ಈಗ ತುಂಬ ಕನ್ಫ್ಯೂಸ್ ಆಗ್ಬೋದು, ಏನು ಹೇಳ್ತಾ ಇದ್ದೇನೆ ಅನ್ಕೊಬೋದು, ನಿದ್ದೆ ಬರ್ತಾ ಇರ್ಬೋದು, ಕಾನ್ಸಂಟ್ರೇಷನ್ ಹೋಗಿರ್ಬೋದು, ಫೋಕಸ್ ಮಾಡೋಕ್ಕಾಗದೇ ಇರ್ಬೋದು. ಅವೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ನನಗೂ ಅರ್ಥನೇ ಆಗ್ತಿರಲಿಲ್ಲ ಏನು, ಬಟ್ ನಿಧಾನಕ್ಕೆ ಮತ್ತೆ ಬೇಸಿಕ್ಸಿಂದ ಕ್ಲೀನಾಗಿ ಅರ್ಥ ಮಾಡ್ಕೊಂಡಾಗ ಒಂದೊಂದೇ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ನು ಸೇಮ್ ಮುಂಚೆ ಏನು ಮಾಡಿದ್ವೋ ಅದನ್ನೇ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ಇನ್ನೊಂದು ಕಾಂಪ್ಲಿಕೇಟೆಡ್ ಅಷ್ಟೇ. ಕಾಂಪ್ಲಿಕೇಟೆಡ್ ಅಂತ ಏನಿಲ್ಲ, ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇಲ್ಲಿ ನಮಗೆ ಏನು ಕೇಳಿದ್ದಾರೆ? 5x 5 ಪವರ್ x - 3 ಪವರ್ y = 13,438 ಅಂತೆ. ಆ್ಯಂಡ್ 5 ಪವರ್ x - 1 + 3 ಪವರ್ y + 1 ವ್ಯಾಲ್ಯೂ 9686 ಅಂತೆ. ದೆನ್ x + y ಕಂಡಿಡೆ ಕೇಳ್ತಾ ಇದ್ದಾರೆ. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ, 5x - 3y = 13,438 ಅಂತೆ. ಸೊ ಇದು ನೋಡಿದ ತಕ್ಷಣ ಏನು ಅರ್ಥ ಆಗುತ್ತೆ? ಇಲ್ಲಿ ಬರೋ ವ್ಯಾಲ್ಯೂ ಅನ್ನೋದು ಇದಕ್ಕಿಂತ ದೊಡ್ಡದಿದು ಇರಲೇಬೇಕು. ಕಾಮನ್ ಸೆನ್ಸ್ ಅಲ್ವಾ? 5x ಅನ್ನೋ ವ್ಯಾಲ್ಯೂನ
ಬರೋ ವ್ಯಾಲ್ಯೂನ 3y ಬರೋ ವ್ಯಾಲ್ಯೂಗೆ ಮೈನಸ್ ಮಾಡಿದ್ರೆ ನಮಗೆ ಆನ್ಸರ್ 13438 ಬರಬೇಕು. ಸೊ ಈ ಒಂದು ವ್ಯಾಲ್ಯೂ ನಮಗೆ ಈ 13438ಗೂ ಜಾಸ್ತಿನೇ ಇರಬೇಕು. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ ನಾನು ಏನು ಹೇಳ್ತಿದ್ದೆ ಅಂತ? ಸೊ 13438ಗೂ ಜಾಸ್ತಿ ಬರೋ ವ್ಯಾಲ್ಯೂ ನಾವು ಫಸ್ಟ್ ಕಂಡುಹಿಡಿಬೇಕು. ಸೊ 5 ಯಾವ ಪವರ್ ನಮಗೆ 13438ಗೂ ಜಾಸ್ತಿ ಇರುತ್ತೆ? ಸೊ 5 ಪವರ್ ನಮಗೆ 5 ಇಂಟು 5 ಇಂಟು 5 ಎಷ್ಟು ಬಂತು? 125 ಬಂತು. ಸೊ 5 ಪವರ್ 3 ನಮಗೆ 125 ಬಂತು. ಸೊ 5 ಪವರ್ 6ನ ನಾವು 125 ಪವರ್ 2 ಅಂತ ಬರ್ಕೊಬೋದಲ್ವ? ನಾವು ಆಲ್ರೆಡಿ ಕಲ್ತಿದ್ದೀವಲ್ವ ಇದು. ಎ ಪವರ್ 3 ಇಂಟು 2 ಇದ್ದರೆ ಇದೇನಾಗುತ್ತೆ? ಎ ಪವರ್ 6 ಆಗುತ್ತೆ. ಅದೇ ಥರನೇ ತಾನೇ ಇದು 125 ಪವರ್ 3 ಇಂಟು ಹೋಲ್ ಪವರ್ 2 ಇದ್ದರೆ 5 ಪವರ್ 6 ಆಗುತ್ತೆ. ಅದನ್ನು ನಾವು ಈ ಥರನೂ ಬರ್ಕೊಬೋತಾನೆ. ಸೊ 125 ಪವರ್ 2 ಅಂತ ಅಂದರೆ 5 5 25 ಲಾಸ್ಟಲ್ಲಿ. ಇದು ಆಲ್ರೆಡಿ ನಾವು ಸ್ಪೀಡ್ ಮ್ಯಾಥ್ಸಲ್ಲಿ ಕಲ್ತಿದ್ದೀವಲ್ವ? 2 ನಂಬರ್ 10 ಆದಾಗ 2 ನಂಬರ್ ಸೇಮ್ ಇದ್ದರೆ ಅದನ್ನ ನೆಕ್ಸ್ಟ್ ವ್ಯಾಲ್ಯೂ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ. ಸೊ 12 13 ಏನಾಗುತ್ತೆ ನಮಗೆ? 156 ಆಗುತ್ತೆ. ಕರೆಕ್ಟ್ ಅಲ್ವಾ? 12 13 13 + 12 15 3 2 6 156 25 ಇದೆಲ್ಲ ಸ್ಪೀಡ್ ಮ್ಯಾಥ್ಸಲ್ಲಿ ಕಲ್ತಿದ್ದೀವಿ. ಸೊ 156 25 ಬಂತು. ಸೊ ನಾವಿಲ್ಲಿ 5 ಪವರ್ ಎಕ್ಸ್ ಜಾಗದಲ್ಲಿ 6 ಹಾಕ್ಕೊಂಡ್ರೆ -3y ವ್ಯಾಲ್ಯೂ ನಮಗೆ 134 38 ಬರಬೇಕು. ಕರೆಕ್ಟ್ ಅಲ್ವಾ? ನಾವು ಈ 5 ಪವರ್ ಜಾಗದಲ್ಲಿ 5 ಪವರ್ 6 ಜಾಗದಲ್ಲಿ 156 25 ಹಾಕ್ಕೊಂಡ್ರೆ -3y ಮಾಡಿದ್ರೆ ನಮಗೆ 134 38 ಬರಬೇಕು. ಸೊ ಯಾವ ವ್ಯಾಲ್ಯೂ ಮೈನಸ್ ಮಾಡಿದ್ರೆ ನಮಗೆ ಏನಿಲ್ಲ, ಇದರಿಂದ ಇದು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ವ್ಯಾಲ್ಯೂ ನಮಗೆ? 15 6 25 ಮೈನಸ್ 13 4 38. ಇದು 7, ಇದು ನಮಗೆ 8, 6ಇಂದ 4 1 ಕ್ಯಾರಿ ಇರುತ್ತೆ, 15ಇಂದ 2. ಸೊ 2187 ಬಂತು. ಸೊ 2187 3 ಯಾವ ಪವರು? 3 ಯಾವ ಪವರ್ ಅಂತ ಅಂದರೆ 3 3 729 729 ಪವರ್ 3 ಪವರ್ 7 3 ಪವರ್ 7 ಮಾಡಿದ್ರೆ ನಮಗೆ 2187 ಬರುತ್ತೆ. ಬೇಕಂದ್ರೆ ಮಾಡಿ ನೋಡಿ. ಸೊ ನಮ್ಮ ವ್ಯಾಲ್ಯೂ ಗೊತ್ತಾಯ್ತು ಇಲ್ಲಿ. ಏನು ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು, ಏನು 6, ವೈ ವ್ಯಾಲ್ಯೂ ಗೊತ್ತಾಯಿತು, ಏನು 7. ಸೊ 5 ಪವರ್ 6 ಮೈನಸ್ 3 ಪವರ್ 7 ನಮಗೆ 13 438 ಬರುತ್ತೆ. ಕರೆಕ್ಟ್ ಅಲ್ವಾ? 5 ಪವರ್ 6 ಏನು ವ್ಯಾಲ್ಯೂ ನಮಗೆ 15 6 25. 3 ಪವರ್ 7 ವ್ಯಾಲ್ಯೂ ಏನು 2187. ಸೊ ಎಕ್ಸ್ ಏನು ಬಂತು ನಮಗೆ 6, ವೈ ಏನು ಬಂತು ನಮಗೆ 7. ಓಕೆ, ಈ ಕಂಡೀಷನ್ ಮುಗಿದೋಯ್ತು. ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ? 5 ಪವರ್ ಎಕ್ಸ್ ಮೈನಸ್ 1 ಅಂತಂದರೆ 5 ಪವರ್ 5 ಪ್ಲಸ್ ವೈ ಪ್ಲಸ್ 1 ಅಂದರೆ 3 ಪವರ್ 8 ಈಕ್ವಲ್ಸ್ 9686 ಬರಬೇಕಂತೆ. ಓಕೆನಾ? ಸೊ 5 ಪವರ್ 5ಇಂದ ನೀವು ಏನೇ ಸ್ಕ್ವೇರ್ ರೂಟ್ ಮಾಡ್ಕೊಂಡು ಹೋದ್ರು ನಮಗೆ ಆನ್ಸರ್ ಅನ್ನೋದು ಲಾಸ್ಟಲ್ಲಿ ಸಿಂಗಲ್ ಡಿಜಿಟು. ಇದೇನು ಫುಲ್ ಏನು ಮಾಡೋದೇನು ಬೇಕಾಗಿಲ್ಲ, ಸಿಂಗಲ್ ಡಿಜಿಟ್ ಮಾಡಿ ಸಾಕು. ಇಂಟು 5 ಮಾಡ್ಕೊಂಡ್ರೆ ಲಾಸ್ಟ್ ನಮಗೆ 5 ಬರಬೇಕು. 5ಇಂದ ಏನೇ ಅದು ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಆನ್ಸರ್ 5 ಬರುತ್ತೆ. ಸೊ 3 ಪವರ್ 8 ಏನಾಗುತ್ತೆ? 3 ಪವರ್ 7 ಅನ್ನೋದು ನಮಗೆ 2187 ಬಂತು. ಇಂಟು 3 ಅಂತಂದರೆ 7 3 21. ಲಾಸ್ಟ್ ಸಿಂಗಲ್ ಡಿಜಿಟ್ ಏನು ಬರಬೇಕು? ಯೂನಿಟ್ ಡಿಜಿಟ್ 1. ಇಲ್ಲಿ ಯೂನಿಟ್ ಡಿಜಿಟ್ ಏನಾಯಿತು? 5. ಸೊ ಇಲ್ಲಿ ಯೂನಿಟ್ ಡಿಜಿಟು 5 + 1 6. ಅದೇ ತಾನೇ ಇರೋದು. 5 + 1 6 ಇದೆಯಾ? ಇದೆ. ಓಕೆ, ನಮ್ಮ ಆನ್ಸರ್ ಕರೆಕ್ಟ್. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ಎಕ್ಸ್ ಪ್ಲಸ್ ವೈ ನಾವು ತೊಗೊಂಡಿರೋದು ಕರೆಕ್ಟ್ ಅಂತ ನಾವು ಇಲ್ಲಿ ಚೆಕ್ ಮಾಡಿದ್ವಿ. ಇದರಲ್ಲಿ ಈ ಒಂದು ಆನ್ಸರ್ಗೆ ನಾವು ಚೆಕ್ ಮಾಡ್ಕೊಂಡ್ವಿ ನಾವು ತೊಗೊಂಡಿರೋದು ಕರೆಕ್ಟ್ ಅಂತ. ಕರೆಕ್ಟ್ ಬಂತು. ಸೊ ಎಕ್ಸ್ ಪ್ಲಸ್ ವೈ ಅಂದರೆ 6 + 7 ಏನಾಯಿತು? 13. ನಮ್ಮ ಆನ್ಸರ್ 13. ಅರ್ಥ ಆಯ್ತಲ್ವಾ? ಸಿಂಪಲ್. ಇನ್ನೊಂದ್ಸಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ. 5x - 3y = 13 438 ಇತ್ತು. ಅಂದರೆ 5x ಅನ್ನೋ ವ್ಯಾಲ್ಯೂ ನಮಗೆ 13438ಗೂ ಜಾಸ್ತಿ ಇರಬೇಕು. ಅದು ಯಾವ ಪವರು ಅಂತ ಮಾಡ್ಕೊಂಡು ಹೋಗಿ ಚೆಕ್ ಮಾಡಿದ್ರೆ ನನಗೆ 125 ಪವರ್ ಸ್ಕ್ವೇರ್ ಮಾಡಿದ್ರೆ ಅದು 5 ಪವರ್ 6 ಮಾಡಿದ್ರೆ ನನಗೆ 15625 ಬಂತು. ಸೊ 15625 ಮೈನಸ್ 13438 ಮಾಡಿದ್ರೆ ನಮಗೆ 2187 ಬಂತು. ಸೊ ಈ 2187 ನನಗೆ 3 ಪವರ್ 7 ಅಂತ ಗೊತ್ತಾಯಿತು. ಸೊ ನನಗೆ ಎಕ್ಸು ಸಿಕ್ತು, ವೈ ಸಿಕ್ತು. ಎಕ್ಸು 6, ವೈ 7. ಸೊ ಇಲ್ಲಿ x - 1 ಕೊಟ್ಟರು. ಸೊ x - 1 ಅಂತಂದರೆ 5, ವೈ ಪ್ಲಸ್ 1 ಅಂತಂದರೆ 8. ಸೊ 5 ಪವರ್ 5 ನಮ್ಗೆ ಏನೇ ಮಾಡೋದು ಲಾಸ್ಟ್ ವ್ಯಾಲ್ಯೂ ಸಿಂಗಲ್ ಡಿಜಿಟ್ ಚೆಕ್ ಮಾಡೋಕ್ಕೆ ನೋಡಿದೆ ನಾನು. ಸಿಂಗಲ್ ಡಿಜಿಟ್ ಯೂನಿಟ್ ಡಿಜಿಟ್ ಲಾಸ್ಟ್ ನಂಬರು 5 ಬರುತ್ತೆ. 5 ಬಂತು. 3 ಪವರ್ 8 3 ಪವರ್ 7 ಅಂತಂದರೆ 2187 ಇಂಟು 3 ಮಾಡಿದ್ರೆ ಲಾಸ್ಟಲ್ಲಿ 1 ಬರಬೇಕು. ಸೊ ಸಿಂಗಲ್ ಯೂನಿಟ್ ಡಿಜಿಟ್ 1 ಬಂತು. ಇವೆರಡು ಆ್ಯಡ್ ಮಾಡಿದ್ರೆ ಲಾಸ್ಟ್ 6 ಬರಬೇಕು. 6 ಬಂದಿದೆ ನೋಡಿದೆ, 6 ಬಂತು. ಸೊ ನನ್ನ ಆನ್ಸರ್ ಕರೆಕ್ಟಾಗಿರುತ್ತೆ. ಸೊ 6 + 7 ಏನು ಬಂತು? ನನ್ನ ಆನ್ಸರ್ 13. ಮುಗೀತು ಅಲ್ಲಿಗೆ. ಇವೆಲ್ಲ ಒಂದು 30-40 ಸೆಕೆಂಡ್ಸ್ ಮ್ಯಾಕ್ಸಿಮಮ್ ತೊಗೊಬೇಕು ಅಷ್ಟೇ ಕ್ವಶನ್ಸು. ಅದಕ್ಕೂ ಜಾಸ್ತಿ ಟೈಮ್ ತೊಗೊಬಾರ್ದು. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಸರ್ಡ್ಸ್ ಕಲ್ತಿದ್ದೆ. ಅದರಲ್ಲಿ ಇನ್ನೊಂದಷ್ಟು ಒಂದೆರಡು ಲಾ ಆಫ್ ರೂಲ್ಸ್ ಆಗಲಿ ಲಾ ಆಫ್ ಸರ್ಡ್ಸ್ ಆಗಲಿ ಒಂದೆರಡು ಮಿಸ್ ಮಾಡಿದೆ. ಅದು ಯಾವ್ದು ಅಂತಂದರೆ ಇದು ಇನ್ನೊಂದು ಟೈಪು. ಈ ಥರ ನಮಗೆ ಇನ್ಫೈನೈಟ್ ಸೀರೀಸಲ್ಲಿ ಕೊಟ್ಟರೆ ಏನು ಇವಾಗ ಇದು ಆನ್ಸರ್ ಏನಾಗಿರೋದು ಗೊತ್ತಾ? ಡೈರೆಕ್ಟಾಗಿ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು 12. ಹೆಂಗೆ ಅಂತಂದರೆ ಇವಾಗ ನಮಗೆ
ಫೈಂಡ್ ಎಕ್ಸ್ ಕೇಳ್ಬಿಟ್ಟು ನಮಗೆ ಅಂಡರ್ ರೂಟ್ ಆಫ್ ಎ ಅಂಡರ್ ರೂಟ್ ಆಫ್ ಎ ಅಂಡರ್ ರೂಟ್ ಆಫ್ ಎ ಅಂಡರ್ ರೂಟ್ ಆಫ್ ಎ ಈ ಥರ ಇನ್ಫೈನೈಟಾಗಿ ಕೊಟ್ಟರೆ ಎ ಅನ್ನೋದು ಪಾಸಿಟಿವ್ ವ್ಯಾಲ್ಯೂ ಕೊಟ್ಟಿದ್ದಾಗ ಅಂದರೆ ಪಾಸಿಟಿವಲ್ಲಿ ಕೊಟ್ಟಿದ್ದಾಗ ವ್ಯಾಲ್ಯೂ ಅವಾಗ ನಮಗೆ ಎಕ್ಸ್ ಕಂಡುಹಿಡೀರಿ ಅಂತ ಅಂದರೆ ಇದು ಎಕ್ಸ್ ಏನಾಗುತ್ತೆ ಗೊತ್ತಾ ನಮಗೆ. ಸೊ ಇಲ್ಲಿ ಫೈಂಡ್ ಎಕ್ಸ್ ಕೇಳಿದ್ದಾರೆ, ಇಲ್ಲಿ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅನ್ನೋದು ಇನ್ಫೈನೈಟ್ ಹೋಗ್ತಾನೆ ಇರುತ್ತೆ. ಇದನ್ನು ನಿಲ್ಲಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಇಷ್ಟಕ್ಕೆ ಸ್ಟಾಪ್ ಅಂತ ಅಂದರೆ ಇಷ್ಟದು ವ್ಯಾಲ್ಯೂ ನಾನು ಯಾವುದಾದ್ರು ಒಂದು ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಅಂತ ಅಂದರೆ ಇವಾಗ ಫೈಂಡ್ ಎಕ್ಸ್ ಅಂತ ಕೇಳಿದ್ದಾರೆ, ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂತ ಕೇಳ್ಕೊಂಡು ಹೋಗ್ತಾನೇ ಇದ್ದಾರೆ. ಸೊ ಇದಕ್ಕೆ ಒಂದು ಸ್ಟಾಪ್ ಅನ್ನೋದಿಲ್ಲ, ಇನ್ಫೈನೈಟ್ ಆಗಿದೆ. ಸೊ ಇಷ್ಟರ ವ್ಯಾಲ್ಯೂ ನಾವು ಯಾವುದೋ ಒಂದು ಅಲ್ಲಿಗೆ ಆ ಜಾಗದಲ್ಲಿ ಏನೋ ಒಂದು ಹಾಕಿದ್ರೆ ನಮಗೆ ವ್ಯಾಲ್ಯೂ ಅನ್ನೋದು ಈಸಿಯಾಗಿ ಬಂದ್ಬಿಡುತ್ತೆ. ಓಕೆನಾ. ಸೊ ಯಾವಾಗಾರು ಅದು ರೂಲ್ ಏನಿಲ್ಲ, ಈ ಥರ ಇದ್ದಾಗ ಇನ್ಫೈನೈಟ್ ಇದ್ದರೆ ಅದ್ರ ಅಂಡರ್ ರೂಟ್ ಆಫ್ ಎ ಇಂಟು ಎಕ್ಸ್ ಬರುತ್ತೆ. ಸೊ ಎಕ್ಸ್ ಇಷ್ಟು ವ್ಯಾಲ್ಯೂನ ನಾವು ಒಂದನ್ನು ಬಿಟ್ಬಿಟ್ಟು ಫಸ್ಟ್ ಒಂದು ಬಿಟ್ಬಿಟ್ಟು ಮಿಕ್ಕಿದ್ದು ರಿಪೀಟೆಡಲ್ಲಿದ್ದಾಗ ಎ ಪಾಸಿಟಿವಲ್ಲಿದ್ದಾಗ ಇಷ್ಟು ವ್ಯಾಲ್ಯೂ ನಾವು ಏನಂತ ಹಾಕೊಬೋದು, ಎಕ್ಸ್ ಅಂತ ಹಾಕೊಬೋದು. ಸೊ ಅವಾಗ ಇದೇನಾಗುತ್ತೆ ನಮಗೆ ಅಂಡರ್ ರೂಟ್ ಆಫ್ ಎಕ್ಸ್ ಇಸ್ಕೋಸ್ ಅಂಡರ್ ರೂಟ್ ಆಫ್ ಎ ಇಂಟು ಎಕ್ಸ್ ಆಯಿತು. ಸೊ ನಮಗೆ ಕೇಳ್ತಿರೋದೇನವರು ಎಕ್ಸ್ ವ್ಯಾಲ್ಯೂ, ಬಟ್ ಇಲ್ಲಿ ರೂಟ್ ಇದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ ಅಂಡರ್ ರೂಟ್ ಆಫ್ ಎ ಇಂಟು ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದು ಕ್ಯಾನ್ಸಲ್ ಆಯಿತು, ಕರೆಕ್ಟ್ ಅಲ್ವಾ. ಅಂಡರ್ ರೂಟ್ ಎ ಇಂಟು ಎಕ್ಸ್ ಅನ್ನೋದು ಕ್ಯಾನ್ಸಲ್ ಆಯಿತು, ಕರೆಕ್ಟ್ ಅಲ್ವಾ. ಸೊ ನಮ್ಗೆ ಇಲ್ಲೇನು ಮಿಕ್ತು, ಎಕ್ಸ್ ಸ್ಕ್ವೇರ್ ಇಸ್ಕೋಸ್ ಟು ಎ ಇಂಟು ಎಕ್ಸ್. ಸೊ ಇಲ್ಲೊಂದು ಎಕ್ಸು ಹೋದರೆ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು, ಏನೇ, ಕರೆಕ್ಟ್ ಅಲ್ವಾ. ಸೊ ಇದು ನಮಗೆ ಈ ಕ್ವಶನಲ್ಲಿ ವ್ಯಾಲ್ಯೂ ಆನ್ಸರ್ ಏನು ಬರುತ್ತೆ ನಮಗೆ 12. ಸೊ ಇಲ್ಲಿ ಏನಿರುತ್ತೋ ಅದೇ ನಮ್ಮ ಆನ್ಸರ್ ಆಗಿರುತ್ತೆ, ಅಷ್ಟೇ, ವೆರಿ ಸಿಂಪಲ್. ಓಕೆ. ಸೊ ಇದೊಂದು ರೂಲು ಏನು, ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಈ ಥರ ಇನ್ಫೈನೈಟಾಗಿ ಹೋಗ್ತಿದ್ರೆ ಅದರ ಆನ್ಸರ್ ಏನು ಬರುತ್ತೆ ಅಂದರೆ ಏನೇ. ಓಕೆನಾ. ಇದು 7th ರೂಲ್ ಅಂದ್ಕೊಳ್ಳಿ, ನಿನ್ನೆ ಬೇಸಿಕ್ಸಲ್ಲಿ ಕಲ್ತ್ಕೊಂಡ್ವಲ್ಲ ಅದನ್ನು ಬಿಟ್ಟು ಇದು ನೆಕ್ಸ್ಟ್ ಇನ್ನೊಂದು 7th ರೂಲ್. ಓಕೆ. ಪರ್ ಸಪೋಸ್ ಇಲ್ಲಿ ಇನ್ಫಿನಿಟಿ ಇಲ್ಲ, ಅವಾಗ ಏನಾಗುತ್ತೆ, 8th ಒನ್ನು ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಅಂಡರ್ ರೂಟ್ ಎ ಈ ಥರ ಎನ್ ಟೈಮ್ಸ್ ಅಂದರೆ ಏನೋ ಒಂದು ನಂಬರ್, ಅದು ಏನಾರಾಗಿರ್ಬೋದು ಅದು. ಓಕೆನಾ. ಸೊ ಈ ಥರ ಬಂದಾಗ ಇದೇನಾಗಿರುತ್ತೆ ಅಂತ ಅಂದರೆ ನಮಗೆ ಎ ಪವರ್ 1 ಮೈನಸ್ 1/2n. ಸೊ ಇದನ್ನು ನಾವು ಹೆಂಗೆ ಬರಿಬೋದು, ಎ ಪವರ್ 2n ಮೈನಸ್ 1 ಡಿವೈಡೆಡ್ ಬೈ 2n. ಓಕೆ. ಹೋಲ್ ಎಲ್ ಸಿ ಎಮ್ ತಗೊಂಡು 2n ಅಂದರೆ ಎನ್ಗೆ ಏನು ಬರುತ್ತೋ 2 ಇಂಟು ಎನ್ ಮೈನಸ್ 1 ಡಿವೈಡ್ ಬೈ 2n ಮಾಡಿದ್ರೆ ಇಂಟು ಎ ಮಾಡಿದ್ರೆ ಅದೇ ನಮ್ಮ ಆನ್ಸರ್ ಬಂದ್ಬಿಡುತ್ತೆ. ಸೊ ಇವೆರಡು ನೆನ್ಪಿಟ್ಕೊಳ್ಳಿ. ಓಕೆನಾ. ಸೊ ನಿನ್ನೆ 6 ಮಾಡಿದ್ವಿ ರೂಲ್ಸು, ಇದು 7th 8th. ಓಕೆ. ಸೊ ನೆಕ್ಸ್ಟ್ ಕ್ವಶನು ನಮಗೆ ಇಫ್ ಅಂಡರ್ ರೂಟ್ 7 ಅಂಡರ್ ರೂಟ್ 7 ಅಂಡರ್ ರೂಟ್ 7 ಅಂಡರ್ ರೂಟ್ 7 ಇನ್ಫೈನೈಟ್ ಆಗಿದೆ, ಹೋಗ್ತಾನೆ ಇದೆ, ಇದಕ್ಕೋಸ್ಕರ 343 ಪವರ್ y ಮೈನಸ್ 1 ದೆನ್ y ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ನಮಗೆ ಇಷ್ಟು ವ್ಯಾಲ್ಯೂ ಗೊತ್ತು, ಏನು 7 ಬರುತ್ತೆ, ಕರೆಕ್ಟ್ ಅಲ್ವಾ. 7 ಈಸ್ ಈಕ್ವಲ್ಸ್ ಟು 343 y ಮೈನಸ್ 1. ಸೊ ಇಲ್ಲಿ ನಮಗೆ 343 ಇದೆ, ಇಲ್ಲಿ ಏನು 7 ಇದೆ. ನಮಗೆಲ್ಲರಿಗೂ ಗೊತ್ತು 7 ಪವರ್ 343 ಅಂತ, ಕರೆಕ್ಟ್ ಅಲ್ವಾ. ಆದರೆ ನಾವು ಇಲ್ಲಿ 7 ಪವರ್ 3 ಬರ್ಕೊಂಡ್ರೆ ಇಲ್ಲಿ 7 ಏನೋ ಬೇಸ್ 7 ಇದೆ, ಇಲ್ಲಿ 343 ಇದೆ, ಮ್ಯಾಚ್ ಆಗಲ್ಲ. ಸೊ ನಾವು ಬೇಸ್ನ ಮ್ಯಾಚ್ ಮಾಡ್ಕೊಬೇಕು, ಕರೆಕ್ಟ್ ಅಲ್ವಾ. ಸೊ ನಾವು ಬೇಸ್ನ ಮ್ಯಾಚ್ ಮಾಡ್ಕೊಬೇಕು ಅಂತ ಅಂದರೆ ಇದನ್ನು ನಾವು 343 ಮಾಡಬೇಕು, ಇದನ್ನು ಮಾಡೋಕ್ಕಾಗಲ್ಲ. ಸೊ ಇದನ್ನು 7 ಪವರ್ 7 ಇಂಟು 7 ಇಂಟು 7 ಏನು 343, ಕರೆಕ್ಟ್ ಅಲ್ವಾ. ಸೊ 7ನ ನಾವು ಏನಂತ ಬರ್ಕೊಬೋದು, 343 1/3 ಅಂತ ಬರ್ಕೊಬೋದಲ್ವಾ. ಅರ್ಥ ಆಗ್ತಿದಿಲ್ವಾ, ಇದೆಲ್ಲ ನಾವು ಆಲ್ರೆಡಿ ಕಲ್ತಿದ್ವಿ ಹೆಂಗೆ ಅಂತ. ಸೊ ಇದು 343 1/3 ಈಕ್ವಲ್ಸ್ 343 y ಮೈನಸ್ 1. ಸೊ 343 ಕ್ಯಾನ್ಸಲ್ ಆದರೆ 1/3 ಈಸ್ ಈಕ್ವಲ್ಸ್ ಟು y ಮೈನಸ್ 1 ಬಂತು, ಕರೆಕ್ಟ್ ಅಲ್ವಾ. y ಮೈನಸ್ 1 ಅಂದರೆ ಏನು, 1/y, ಕರೆಕ್ಟ್ ಅಲ್ವಾ. ಸೊ 1/3 ಈಸ್ ಈಕ್ವಲ್ಸ್ ಟು 1/y. ಓಕೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸಾರಿ ನಾನು ಪವರ್ y ಪವರ್ ಮೈನಸ್ 1 ಅಂದ್ಕೊಂಡೆ. y ಪವರ್ ಮೈನಸ್ 1 ಇದ್ದರೆ ನಾವು 1/y ಬರೀಕೊಬೋದು, ಇಲ್ಲಿ y ಮೈನಸ್ 1. ಸೊ ಈ ಮೈನಸ್ 1 ಈ ಕಡೆ ಬಂದರೆ 1/3 ಮೈನಸ್ 1 ಈಸ್ ಈಕ್ವಲ್ಸ್ ಟು y ಆಗುತ್ತೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ ನಮಗೆ 3. ಇದು ಮೇಲೆಗಡೆ ಎಷ್ಟು ಬರುತ್ತೆ ನಮಗೆ, ಎಲ್ ಸಿ ಎಮ್ 3 ಅಂತಂದರೆ 3 1s of 3, ಈ ಕಡೆ ಸರಿ ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ 4/3. ಸೊ ನಮ್ಮ ಆನ್ಸರ್ ಏನು ಬಂತು 4/3. ಈ ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ ಆಗುತ್ತಲ್ವಾ, ಇವೆರಡು ಎಲ್ ಸಿ ಎಮ್ ತೊಗೊಂಡ್ರೆ 3 ಡಿವೈಡ್ ಬೈ 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಿರುತ್ತೆ 1 ಇರುತ್ತೆ, 1 ಇಂಟು 3 3 + 1 4 4/3 ಮುಗೀತು.
ಓಕೆ. ಸೊ ಇನ್ನೊಂದು ನಮಗೆ ಫಾರ್ ಎಕ್ಸಾಂಪಲ್ ಎನ್ ಪವರ್ ಎ ರೂಟ್ ಎನ್ ಪವರ್ ಎ ರೂಟ್ ಎನ್ ಪವರ್ ಎ ಈ ಥರ ಇನ್ಫೈನೈಟ್ ಆಗಿದ್ದರೆ ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ ರೂಟ್ ಎ ಎನ್ ಮೈನಸ್ ಒನ್ ಆಗಿರುತ್ತೆ. ಓಕೆ, ರೂಟ್ ಎ ಎನ್ ಮೈನಸ್ ಒನ್. ಸೊ ಇದು ಮತ್ತೆ ಪ್ರೂಫ್ ಎಲ್ಲ ನಮಗೇನು ಬೇಡ, ಇದು ನೆನ್ಪಿಟ್ಕೊಳ್ಳಿ, ಇದೊಂದು ಲಾ. ಓಕೆ, ಲಾ ಆಫ್ ಸರ್ಟ್ಸಲ್ಲಿ ಇದು ಕೂಡ ಒಂದು ಲಾ. ಸೊ ಇಲ್ಲಿ ರೂಟ್ ಎನ್ ಮೈನಸ್ ಎ ರೂಟ್ ಎನ್ ಮೈನಸ್ ಎ ರೂಟ್ ಎನ್ ಮೈನಸ್ ರೂಟ್ ಎನ್ ಎ ರೂಟ್ ಎನ್ ಎ ರೂಟ್ ಎನ್ ಎ ಅಂತ ಇದ್ದರೆ ಇನ್ಫೈನೈಟ್ ಇದ್ದರೆ ನಮಗೆ ಆನ್ಸರ್ ಎನ್ ಮೈನಸ್ ಒನ್ ರೂಟ್ ಎ ಬರುತ್ತೆ. ಓಕೆ, ಸೊ ಇವಾಗ ಅದೇ ಕಾನ್ಸೆಪ್ಟಿಗೆ ಅದೇ ಲಾಗೆ ಒಂದು ಕ್ವಶನು. ಅಂಡರ್ ರೂಟ್ 364 ಕ್ಯೂಬ್ ರೂಟ್ 64 ಕ್ಯೂಬ್ ರೂಟ್ 64 ಕ್ಯೂಬ್ ರೂಟ್ 64 ಆ ಥರ ಇನ್ಫೈನೈಟ್ ಆಗಿರುತ್ತೆ. ಸೊ ನಮ್ಮ ಆನ್ಸರ್ ಏನು ಬರುತ್ತೆ? ಎನ್ ಮೈನಸ್ ಒನ್ ಅಂಡರ್ ರೂಟ್ ಎ. ಎನ್ ಅಂತ ಅಂದರೆ 3 ಮೈನಸ್ 1 ಅಂತಂದರೆ 2 ಅಂಡರ್ ರೂಟ್ 2 ಎ ಅಂತ ಅಂದರೆ ಎ ಜಾಗದಲ್ಲಿ ಏನಿದೆ 64. ಅಂದರೆ ಇದನ್ನು ಯಾವ ಥರ ಬರೀಬೋದು? 64 1/2 ಅಂತ ಬರೀಬೋದು. ಕರೆಕ್ಟ್ ಅಲ್ವಾ? ಸೊ 64 1/2 ಅಂತ ಅಂದರೆ ಏನು? 8 × 8 ಕರೆಕ್ಟ್ ಅಲ್ವಾ? ಅಂದರೆ ನಮ್ಮ ಆನ್ಸರ್ ಏನು? 8. ಇವಾಗ 8 ಇದು ಹೆಂಗಂತ ಗೊತ್ತಾಯ್ತಲ್ವಾ? ಈಗ ನಾವು ಜಸ್ಟ್ ಪ್ರೀವಿಯಸ್ ಮುಂಚೆ ಮಾಡಿದ್ವಲ್ಲ 343 ಅಂತ ಅಂದರೆ 1/3 1/3 ಅಂತ ಅಂದರೆ 7 × 7 × 7 ಮಾಡಿದ್ವಲ್ಲ, ಅವಾಗೇ ತಾನೆ ನಮಗೆ 343 ಬಂತು. ಅದನ್ನು ನಾವು 1/3 ಅಂತ ಬರ್ಕೊಂಡ್ವಲ್ಲ, ಇದು ಕೂಡ ಅದೇ ತಾನೆ. 8 8 64 ಅಂದರೆ 1/2 ಅಂದರೆ ಇಲ್ಲಿ ಆ್ಯಕ್ಚುಲಿ ಯಾವುದು ವ್ಯಾಲ್ಯೂ 8, ಅದೇ ನಮ್ಗೆ ಆನ್ಸರ್. ಓಕೆ, ನಾನೇಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ? ಸರಿ, ಸ್ಕ್ವಯರ್ ರೂಟ್ ಆಫ್ 64 ಏನು? 8 ತಾನೆ, ಮುಗೀತು. ನೋಡಿ, ಒಂದೊಂದ್ಸಲ ಸಿಂಪಲ್ ಕ್ವಶನ್ ಏನೇನೋ ಕಿತ್ತಾಡಿ ಒದ್ದಾಡಿ ಮಾಡ್ತೀವಿ. ಇದೇ ಥರ ಸಿಲ್ಲಿ ಮಿಸ್ಟೇಕ್ಸ್ ಮಾಡೋದು ಎಕ್ಸಾಮ್ಸಲ್ಲಿ. ಇವಾಗ ಅರ್ಥ ಆಯ್ತಲ್ವಾ? ಸ್ಕ್ವಯರ್ ರೂಟ್ ಆಫ್ 2 ಅಂತಂದರೆ ಏನು? 8. ಸಿಂಪಲ್, ಮುಗೀತು ತಾನೆ. ಇದು ಇವಾಗ ಇದು ಹೆಂಗೆ ಅಂತ ಪ್ರೂಫು ಕೂಡ ಗೊತ್ತಾಯಿತು ತಾನೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು. ಅಂಡರ್ ರೂಟ್ 5 is equals to how much? ಎಷ್ಟು? ಇದನ್ನು ಈ ಅಂಡರ್ ರೂಟ್ ಅಂತ ಅಂದ್ರೇನು? 5 1/2 ಅಂತ ತಾನೆ, ಕರೆಕ್ಟು ತಾನೆ. ಈ ಫಸ್ಟ್ ಅಂಡರ್ ರೂಟ್ಗೆ 5 1/2 ಬರ್ಕೊಂಡೆ, ಈ ಸೆಕೆಂಡ್ ಅಂಡರ್ ರೂಟ್ಗೆ ಹೋಲ್ ಪವರ್ ಮತ್ತೆ 1/2 ಆಗುತ್ತೆ ತಾನೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ ನಿಮಗೆ? ಮತ್ತೆ ಅಂಡರ್ ರೂಟ್ ಅಂತಂದರೆ ಇದೆಲ್ಲ ನಾವು ಆಲ್ರೆಡಿ ಕಲ್ತಿದ್ವಲ್ಲ ಲಾಸ್ಟ್ ಇಯರ್ದಲ್ಲಿ. ಮತ್ತೆ ಇಲ್ಲಿ 1/2 ಬರುತ್ತೆ ತಾನೆ, ಮತ್ತೆ ಫೈನಲಾಗಿ ಮತ್ತೆ ಇಲ್ಲಿ 1/2 ಬರುತ್ತೆ ತಾನೆ ನಮಗೆ. ಫಾರ್ ಸಪೋಸ್ ಲಾಸ್ಟ್ ವೀಡಿಯೋದಲ್ಲಿ ಕಲ್ತ್ವಿ, ಇಲ್ಲಿ 2 ಇದೆ ಅಂದ್ಕೊಳ್ಳಿ, ಇಲ್ಲಿ 3 ಇದೆ ಅಂದ್ಕೊಳ್ಳಿ, ಇಲ್ಲಿ 4 ಇದೆ ಅಂದ್ಕೊಳ್ಳಿ, ಇಲ್ಲಿ 5 ಇದೆ ಅಂದ್ಕೊಳ್ಳಿ. ಇದನ್ನು ಹೆಂಗೆ ಬರೀತಾ ಇದ್ವಿ ನಾವು? 5 ಪವರ್ 1/2 × 3 × 4 × 5 ಬರೆದ್ವಿ ತಾನೆ. ಸೊ 5 ಪವರ್ ಏನಾಯಿತು ನಮಗೆ? ಇದು 1/120 ಆಯ್ತಲ್ವಾ? 5 4 20, 23 60, 62 120. ಅದೇ ತಾನೇ ಇಲ್ಲೂ ನಾನು ಬರ್ದಿರೋದು. ಸೊ ನನಗೆ ಆನ್ಸರ್ ಏನು ಬರ್ತಿದ್ದು? 5 ಪವರ್ 1/2 × 5 1/2 × 1/2 × 1/2 4 ಟೈಮ್ಸ್ ಇದೆ ತಾನೆ. ಇಲ್ಲಿ ಏನಿಲ್ಲ ಅಂತಂದರೆ 2 ಇದೆ ಅಂತ ಅರ್ಥ ತಾನೆ. ಸ್ಕ್ವಯರ್ ರೂಟ್ ನಾವು ಹೆಂಗೆ ಬರಿತೀವಿ? ಹಿಂಗೆ ತಾನೇ ಬರಿತೀವಿ. ಕ್ಯೂಬ್ ರೂಟ್ನ ಇಲ್ಲಿ ಕ್ಯೂಬ್ ಬರಿತೀವಿ. 4th ರೂಟ್ನ 4 5 6 7 8 n ಅಂತ ಬರಿತೀವಿ nth ರೂಟ್ಗೆ. ಇದೆಲ್ಲ ನಾವು ಅಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಕಲ್ತ್ಕೊಂಡಿದ್ದೀವಲ್ಲ. ಸೊ ಅಂಡರ್ ರೂಟ್ 5 ಅಂತ ಅಂದರೆ ಏನಿದು? 5 1/2 ಅಂತ ತಾನೇ ಅರ್ಥ. ಸೊ 5 1/2 × 5 1/2 × 5 1/2 ಇದೆಲ್ಲ ಪವರು. ಎ ಪವರ್ ಎಮ್ಮು ಎನ್ನು ಇಲ್ಲಿ ಬ್ರ್ಯಾಕೆಟ್ ಇದೆ. ಸೊ ಈ ಥರ ಝೆಡ್ಡು ಈ ಥರ ಇದ್ದರೆ ಏನು ಮಾಡ್ಬೋದು ನಾವು? ಎಲ್ಲ ಈ ಪವರ್ಸ್ ಎಲ್ಲ ಮಲ್ಟಿಪ್ಲೈ ಮಾಡ್ಬೋದಲ್ವಾ? ಸೊ ಇದೇನಾಗುತ್ತೆ ನಮಗೆ? 2 × 2 × 2 × 2 5 ಪವರ್ 16 ಬರ್ತಿದೆ. ಆ್ಯಕ್ಚುಲಿ 16 5 ಪವರ್ 1/16. ನಮ್ಮ ಆನ್ಸರ್ ಏನು? 5 ಪವರ್ 1/16. ಓಕೆ, ಅರ್ಥ ಆಯ್ತಲ್ವಾ? ಸಿಂಪಲ್. ಅಂಡರ್ ರೂಟ್ 5 ಅಂತ ಅಂದರೆ ಅದನ್ನು 5 1/2 ಅಂತ ಅಂದ್ಕೊಳ್ಳಿ. ಇನ್ನೊಂದು ಅಂಡರ್ ರೂಟ್ ಕೊಟ್ಟರೆ ಇನ್ನೊಂದು 1/2 ಹಾಕ್ಕೊಳ್ಳಿ. ಇನ್ನೊಂದು ಅಂಡರ್ ರೂಟ್ ಕೊಟ್ಟರೆ ಇನ್ನೊಂದು 1/2 ಹಾಕ್ಕೊಳ್ಳಿ. ಈ ಥರ ಇದೆ ಆ್ಯಕ್ಚುಲಿ ತಾನೆ. ಈ ಥರ ಇದ್ದರೆ ಎ ಪವರ್ ಎಮ್ ಇಂಟು ಹೋಲ್ ಪವರ್ ಎನ್ನು ಹೋಲ್ ಪವರ್ ಝೆಡ್ಡು ಅದನ್ನು ಹೆಂಗೆ ಬರಿಬೋದು ನಾವು? ಎ ಪವರ್ ಎಮ್ ಇಂಟು ಎನ್ ಇಂಟು ಝೆಡ್ ಬರಿಬೋದಲ್ವಾ? ಅದನ್ನೇ ತಾನೇ ಇಲ್ಲಿ ಬರ್ದಿರೋದು. ಸೊ ವ್ಯಾಲ್ಯೂ ಎಷ್ಟು? 5 ಪವರ್ 1/16. ಓಕೆ, ಸೊ ಇವಾಗ ನಿಮಗೆ ನಾರ್ಮಲಾಗಿ ಇವಾಗ ನಿಮಗೆ ಡೌಟ್ ಬರ್ಬೋದು. ಅಂಡರ್ ರೂಟ್ ಆಫ್ 5 ಅಂಡರ್ ರೂಟ್ ಆಫ್ 5 ಅಂಡರ್ ರೂಟ್ ಆಫ್ 5 ಅಂಡರ್ ರೂಟ್ ಆಫ್ 5 ಇದ್ರ ವ್ಯಾಲ್ಯೂ ಕೇಳಿದ್ರೆ ಅವಾಗ ಏನಾಗುತ್ತೆ? ಇಲ್ಲೇನೋ ಸಿಂಗಲ್ ನಂಬರ್ ಇತ್ತು, ಇಲ್ಲೂ ಸಿಂಗಲ್ ನಂಬರ್ ಇತ್ತು, ಕರೆಕ್ಟ್ ಅಲ್ವಾ? ಮುಂಚೆ ಮಾಡಿದ್ದೇನೋ ಇನ್ಫೈನೈಟು, ಮುಂಚೆ ಎಲ್ಲ ಇಲ್ಲೇನು ಡಾಟ್ 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 ಇನ್ಫೈನೈಟ್ ಇರ್ತಿತ್ತು, ಅಥವಾ ಇಲ್ಲಿ ಕ್ಯೂಬ್ ಇತ್ತು. ಸೊ ಕ್ಯೂಬ್ ಇದ್ದಾಗ ನಾವೇನು ಮಾಡ್ತಾಯಿದ್ವಿ? n-1 ಅಂಡರ್ ರೂಟ್ ಎ ಮಾಡ್ತಾಯಿದ್ವಿ, ಕರೆಕ್ಟ್ ಅಲ್ವಾ? ಅವಾಗ ಇದೇನಾಗ್ತಿತ್ತು ನಮಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇಲ್ಲೂ 3 ಇಲ್ಲೂ 3 ಇಲ್ಲೂ 3 ಇದ್ದಿದ್ರೆ ಇದೇನಾಗ್ತಾಯಿತ್ತು ನಮಗೆ? ಅಂಡರ್ ರೂಟ್ n-1 ಎ ಆಗ್ತಿತ್ತು, ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅಂಡರ್ ರೂಟ್ n-1 ಹೋಲ್ ಪವರ್ ಎ ಅಂಡರ್ ರೂಟ್ ಎ ಬರ್ತಿತ್ತು. ಆದರೆ ಇಲ್ಲಿ ನಮಗೆ ಇನ್ಫೈನೈಟ್ ಕೊಟ್ಟಿಲ್ಲ, ಇಲ್ಲಿ ಏನು ಕ್ಯೂಬ್ ಅನ್ನೋದು ಕ್ಯೂಬು ಕೊಟ್ಟಿಲ್ಲ, ಯಾವುದು nth ರೂಟ್ ಯಾವ ರೂಟ್ ಅಂತಲೂ ಕೊಟ್ಟಿಲ್ಲ. ಸೊ ಅವಾಗ ಇದೇನಾಗುತ್ತೆ ವ್ಯಾಲ್ಯೂ?
ಅವಾಗ ನೋಡಿ. ಸೊ ಫಸ್ಟ್ ನೋಡಿ ಇಲ್ಲೇನು ಮಾಡಿದ್ವಿ, ಜಸ್ಟ್ ಪ್ರೀವಿಯಸ್ ಕ್ವಶನ್ ಏನು ಮಾಡಿದ್ವಿ ನಾವು, ಈ ಥರ ಮಲ್ಟಿಪ್ಲೈ ಮಾಡಿದ್ವಿ. ಅಂದರೆ 1 ನಂಬರ್ 5 ಇದ್ದಾಗ 1 ನಂಬರ್ 5 ಇದ್ದು ಅಂಡರ್ ರೂಟ್ ಕೊಟ್ಟರೆ ಅಂಡರ್ ರೂಟ್ನ 1/2 1/2 1/2 1/2 ಅಂತ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಇಲ್ಲೂ ಅದೇ ಥರ ಮಾಡ್ತೀವಿ, ಇನ್ನೇನಿಲ್ಲ, ಸಿಂಪಲ್. ಸೊ ಈ ಫಸ್ಟ್ 5ಗೆ ಏನು ಮಾಡ್ತೀವಿ, 5/5 ಪವರ್ 1/2 ಎಷ್ಟು ಟೈಮ್ಸ್, 1 2 3 4. ಕರೆಕ್ಟ್ ಅಲ್ವಾ? 4 ಟೈಮ್ಸ್ ಮಾಡಿದೆ ಎಷ್ಟು ಬರುತ್ತಿದ್ದು, 2 × 2 × 2 × 2 16 ಬರುತ್ತೆ. ಕರೆಕ್ಟ್ ಅಲ್ವಾ? ಇದೇ ಥರನೇ ಸೇಮ್ 5 ಪವರ್ 1/2 × 1/2 × 1/2 × 1/2 ಎಷ್ಟು ಬರುತ್ತೆ, 5 ಪವರ್ 1/6 ಬರುತ್ತೆ. ಸರಿ, 1/16 ಬರುತ್ತೆ. ಓಕೆ, ಇಂಟು ಇವಾಗ ಇದ್ರದ್ದು 5 ಪವರ್ ಇದೆಷ್ಟು ಟೈಮ್ಸ್ ಬರುತ್ತೆ, 1 2 3 ಅಂದರೆ 2 × 2 4 4 2 8 1/8 ಇಂಟು ಇವಾಗ ಇದು 5 ಪವರ್ ಹೇಳಿ, ಗುಡ್. ನೆಕ್ಸ್ಟ್ 5 ಪವರ್ ಇದು ಹೇಳಿ, ವಾವ್, ಬೆಸ್ಟ್, ಸೂಪರ್. ಆಯಿತಾ? ಇದಾಯಿತು. ಸೊ ಇವಾಗ ಇದೇನಾಗುತ್ತೆ, ಇದೆಲ್ಲ ನಾವು ಕಲ್ತಿದ್ದೀವಿ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇದ್ರೆ ಇದೇನಾಗುತ್ತೆ, ಎ ಪವರ್ ಎಮ್ ಪ್ಲಸ್ ಎನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು 5 ಪವರ್ 1/16 ಪ್ಲಸ್ 1/8 ಪ್ಲಸ್ 1/4 ಪ್ಲಸ್ 1/2. ಸೊ ಎಲ್ಲದಕ್ಕೂ ಎಲ್ ಸಿ ಎಮ್ ತೆಗೆದು ಏನು ಬರುತ್ತೆ, 16. 5 ಪವರ್ ಆ್ಯಂಡ್ ಡಿನಾಮಿನೇಟರ್ 16 ಬರುತ್ತೆ. ಎಲ್ ಸಿ ಎಮ್ ತೆಗೆದಾಗ ಮೇಲ್ಗಡೆ ಎಲ್ಲ 16 ಕ್ಯಾನ್ಸಲ್ ಆಗುತ್ತೆ. ಸೊ 8 + 4 + 2 + 1 12 13 14 ಪ್ಲಸ್ 1 15. 8 9 12 13 14 1 15 15/16 ಬರುತ್ತೆ. ಸೊ ನಮ್ಮ ಆನ್ಸರ್ ಏನು, 5 ಪವರ್ 15/16. ಅರ್ಥ ಆಗ್ತಿದೆ ತಾನೇ ಏನು ಹೇಳಿದ್ದು ಅಂತ? ಸೊ 1 ನಂಬರ್ ಕೊಟ್ಟಾಗ ಏನು ಮಾಡಿದ್ವಿ, 5 ಪವರ್ 1/16 ಬರೆದ್ವಿ. ಯಾವಾಗ 4 ಅಂಡರ್ ರೂಟ್ಸ್ ಕೊಟ್ಟಾಗ. ಇಲ್ಲಿ ಇನ್ನೂ 1 ನಂಬರ್ ಕೊಟ್ಟರು, ಇಲ್ಲೊಂದು ನಂಬರ್ ಕೊಟ್ಟರು, ಇಲ್ಲೊಂದು ನಂಬರ್ ಕೊಟ್ಟರು. ಅವಾಗ ಏನಿಲ್ಲ, ಸಿಂಪಲ್ ಆಗಿ ಅದನ್ನು ಇಂಟು ಮಾಡ್ಕೊಂಡು ಹೋಗೋದು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೇಮ್ ಇವಾಗ ಏನು ಮಾಡೋದು ಅದು ಸ್ವಲ್ಪ ಇನ್ನೊಂದಷ್ಟು ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ಇಲ್ಲಿ ಏನು ಕೇಳಿದ್ದಾರೆ, x ಪವರ್ m = √14th ರೂಟ್ ಆಫ್ x √x ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ m ಕೇಳಿದ್ದಾರೆ. ಸೊ x ಪವರ್ m ಏನು ಕೇಳಿದ್ದಾರೆ ನಮಗೆ, ಇಲ್ಲಿ ಏನು ಕೊಟ್ಟಿದ್ದಾರೆ, √14th ರೂಟ್ ಆಫ್ 14th ರೂಟ್ x √x ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಫಸ್ಟ್ ಈ x ತಗೊಂಡ್ರೆ ನಾವು ಎಷ್ಟು ಸ್ಕ್ವೇರ್ ರೂಟ್ ಇದೆ, 1 2 3. ಅರೆ ಥರ್ಡಲ್ಲಿ ಏನಿದೆ, 1/4 1/14. ಸೊ ಇಲ್ಲಿ 1/2 ಇಂಟು 1/2 ಏನಾಯಿತು, 1/4 1/4 ಇಂಟು 14 ಇಂಟು 1/14 1/56. ನೆಕ್ಸ್ಟ್ ಪ್ಲಸ್. ಓಕೆ, ನೆಕ್ಸ್ಟ್ ಇಲ್ಲಿ ಈ ಎಕ್ಸ್ದು ಎಕ್ಸ್ ಆಲ್ರೆಡಿ ಬರ್ಕೊಂಡಿದ್ದೀವಿ. ಕರೆಕ್ಟಾ? ಆಲ್ರೆಡಿ ಎಕ್ಸ್ ವ್ಯಾಲ್ಯೂ ಬರ್ಕೊಂಡಿದ್ದೀವಿ. ಓಕೆ, ಸಾರಿ, ಇಲ್ಲಿ ಇಂಟು ಆಗುತ್ತೆ. ಮತ್ತೆ ಎಕ್ಸ್ ಪವರ್ ಏನು ಬರುತ್ತೆ, ಇಲ್ಲಿ ಎಕ್ಸ್ ಪವರ್ 1 2 ಅಂದರೆ 1/4 2 × 2 1/4. ಒಂದು ನಿಮಿಷ, ಸಾರಿ 1/4 ಅಲ್ಲ, 1/2 ಇಂಟು 1/14. ಇಲ್ಲಿ ಆಲ್ರೆಡಿ ಆಯ್ತಲ್ಲ. ಈ ಎಕ್ಸ್ಗೆ 1/2 ಇಂಟು 1/2 ಇಂಟು 1/14. ಸೊ ಇದಾಗೋಯ್ತು. ನೆಕ್ಸ್ಟ್ ಈ ಎಕ್ಸ್ಗೆ 1/2 ಇಂಟು 1/14 ಅಂದರೆ 1/28 ಬರುತ್ತೆ. ನೆಕ್ಸ್ಟ್ ಇಂಟು ಎಕ್ಸ್ ಪವರ್ 1/14. ಸೊ ಈ ಮೂರು ಆಲ್ರೆಡಿ ಎ ಪವರ್ ಎಮ್ ಪ್ಲಸ್ ಎನ್ ಪ್ಲಸ್ ಇನ್ನೊಂದು ಏನೋ ಝೆಡ್. ಸೊ ಇದೇನಾಗುತ್ತೆ ನಮಗೆ, ಎಕ್ಸ್ ಪವರ್ 1/56 ಪ್ಲಸ್ 1/28 ಪ್ಲಸ್ 1/14. ಸೊ ಎಲ್ ಸಿ ಎಮ್ ತಗೊಂಡ್ರೆ 56 ಬರುತ್ತೆ. ಕೆಳಗಡೆ 56, ಮೇಲ್ಗಡೆ 56 ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಇದೇನಾಗುತ್ತೆ ನಮಗೆ 28 2 56 ಪ್ಲಸ್ 14 3 ಸಾರಿ 14 4 ಸೊ 4 5 6 7 7/56 7/56 ಅಂತಂದರೆ 7 1 7 8 ಸೊ ಎಕ್ಸ್ ಪವರ್ ಏನಾಯಿತು, 1/8. ಸೊ ನಮಗೆ ಇಲ್ಲಿ ಎಕ್ಸ್ ಪವರ್ ಎಮ್ಮು. ಸೊ ಏನಕ್ಕೆ ವ್ಯಾಲ್ಯೂ ಕೇಳಿರೋದೇನು, ಎಮ್ಮು. ಸೊ ಎಕ್ಸ್ ಕ್ಯಾನ್ಸಲ್ ಆದರೆ ಎಮ್ ವ್ಯಾಲ್ಯೂ ಏನು ಬಂತು, ಎಮ್ 1/8. ಸೊ ನಮ್ಮ ಆನ್ಸರ್ ಏನು, 1/8. ಸಿಂಪಲ್ ಅಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ಕರೆಕ್ಟಾಗಿ ಲಾಸ್ಟ್ ಕ್ವಶನ್ ಈ ಕ್ವಶನ್ಗೆ ಕಂಪೇರ್ ಮಾಡ್ಕೊಂಡು ನೋಡಿ, ನಿಮಗೆ ಆನ್ಸರ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನಾವು ಇಲ್ಲಿವರೆಗೇನು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅಂದರೆ ಎಕ್ಸ್ ಪವರ್ √x ಈ ಥರ ಇದ್ದರೆ ಏನು ಮಾಡೋದು ತಿಳ್ಕೊಂಡ್ವಿ. ಅದೇ ಡಿವಿಷನ್ ಇದ್ದರೆ ಅವಾಗ ಏನು ಮಾಡೋದು. ಫಾರ್ ಎಕ್ಸಾಂಪಲ್ ಎಕ್ಸ್ ಕಂಡುಹಿಡೀರಿ ಅಂತ ಕೊಟ್ಬಿಟ್ಟು nth ರೂಟ್ ಆಫ್ ಎ ಡಿವೈಡೆಡ್ ಬೈ nth ರೂಟ್ ಆಫ್ ಎ ಡಿವೈಡೆಡ್ ಬೈ nth ರೂಟ್ ಆಫ್ ಎ ಡಿವೈಡೆಡ್ ಬೈ ಈ ಥರ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ, ಇನ್ಫಿನಿಟಿ. ಅವಾಗ ಏನಾಗುತ್ತೆ, ಸೊ ಅವಾಗೂ ಕೂಡ ಸೇಮ್ ನಾವು ಇಷ್ಟು ವ್ಯಾಲ್ಯೂನ ಇದೊಂದು ವ್ಯಾಲ್ಯೂ ಬಿಟ್ಬಿಟ್ಟು ಇಷ್ಟು ವ್ಯಾಲ್ಯೂನ ನಾವು ಎಕ್ಸ್ ಅಂತ ತಗೊಂಡ್ರೆ x = nth ರೂಟ್ ಆಫ್ ಎ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ x = nth ರೂಟ್ ಆಫ್ ಎ ಬೈ ಎಕ್ಸ್ ಆಯಿತು. ಓಕೆ,
ಅರ್ಥ ಆಗ್ತಿದೆಯಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಅಂದರೆ ನಾನು ಅದು ಹೆಂಗೆ ಬಂತು ಅಂತ ಪ್ರೂವ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ಇಲ್ಲಿ ಎನ್ ಇದೆ, ಸೊ ಎನ್ ಕ್ಯಾನ್ಸಲ್ ಆಗಬೇಕಂದ್ರೆ ಇಂಟು ಹೋಲ್ ಎನ್ ಮಾಡಿದ್ರೆ, ಹೋಲ್ ಸ್ಕ್ವೇರ್ ಎನ್ ಮಾಡಿದ್ರೆ, ಸೊ ಇದು ಅಂಡರ್ ರೂಟ್ ಎನ್ ಅಂತಂದ್ರೇನು 1/n. ಸೊ ಎನ್ ಕ್ಯಾನ್ಸಲ್ ಆಗುತ್ತೆ, 1 ಇರುತ್ತೆ. ಸೊ ಇಲ್ಲಿ ಎಕ್ಸ್ ಪವರ್ ಎನ್ ಈಸ್ ಈಕ್ವಲ್ಸ್ ಟು ಎ ಬೈ ಎಕ್ಸ್ ಆಯಿತು. ಸೊ ಈ ಎಕ್ಸ್ ಈ ಕಡೆಗೆ ಬಂದಾಗ ಎಕ್ಸ್ ಪವರ್ 1 ಎಕ್ಸ್ ಪವರ್ ಎನ್ ಏನಾಗುತ್ತೆ, ಎ ಪವರ್ ಎನ್ ಪ್ಲಸ್ ಎನ್, ಅಂದರೆ ಎಕ್ಸ್ ಪವರ್ ಎನ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಎ ಆಯಿತು. ಸೊ ನಮಗೆ ಫೈನಲ್ ಆಗಿ ಎ ವ್ಯಾಲ್ಯೂ ಏನು ಬಂತು, 1/n ಪ್ಲಸ್ 1 ಬರುತ್ತೆ. ಓಕೆ, ಸೊ ಡಿವಿಷನ್ ಕೊಟ್ಟಾಗ ಈ ಥರ ಇದ್ದಾಗ ನಿಮಗೆ ಡಿವಿಷನ್ ಅಂತ ನೋಡಿದ ತಕ್ಷಣ ಡೈರೆಕ್ಟಾಗಿ ಎ ಪವರ್ 1/n ಪ್ಲಸ್ 1 ಅಂತ ಹಾಕ್ಬಿಡಿ. ಓಕೆ, ಎನ್ ಅಂತಂದ್ರೇನು, ಇಲ್ಲಿ ರೂಟ್ ಯಾವ ರೂಟ್ ಕೊಟ್ಟಿರ್ತಾರೋ ಅದು. ಓಕೆ, ಇದನ್ನು ಹೆಂಗೆ ಬರಿಬೋದು ಬೇಕಂದರೆ ನಾವು nth ರೂಟ್ ಆಫ್ ಎನ್ ಪ್ಲಸ್ 1th ರೂಟ್ ಆಫ್ ಎ ಈ ಥರನೂ ಬರಿಬೋದು. ಕರೆಕ್ಟ್ ಅಲ್ವಾ? ಫಾರ್ ಸಪೋಸ್ ನಮಗೆ ಅಲ್ಲಿ ಪ್ಲಸ್ ಇತ್ತು, ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎ ಪ್ಲಸ್ ಅಂಡರ್ ರೂಟ್ ಎ ಪ್ಲಸ್ ಅಂಡರ್ ರೂಟ್ ಎ, ಈ ಥರ ಇನ್ಫೈನೈಟ್ ಆಗಿ ಇಲ್ಲಿ ಪ್ಲಸ್ ಬಂದಿದೆ, ಇಲ್ಲಿವರೆಗೂ ಪ್ಲಸ್ ಬಂದಿಲ್ಲ, ನಾವು ಮಾಡಿಲ್ಲ. ಸೊ ಇಲ್ಲೇನಾಗುತ್ತೆ, ನಾವು ಫಸ್ಟು ರಿಪೀಟೆಡ್ ನೋಡ್ಕೊಬೇಕು. ನಾನು ಮುಂಚೆ ಹೇಳಿಲ್ಲ ಅನಿಸುತ್ತೆ. ಸೊ ಎ ಪ್ಲಸ್ ಎ, ಇವಾಗ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಅಂದರೆ ರಿಪೀಟೆಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದನೇ ರಿಪೀಟ್ ಆಗೋಗಿದೆ. ಕರೆಕ್ಟ್ ಅಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇಲ್ಲಿ 4 ಇದ್ದು, ಇಲ್ಲಿ ಮತ್ತೆ ಇಲ್ಲೂ 3 4 ಇದ್ದಿದ್ರೆ ನಾವು ಎಕ್ಸ್ ವ್ಯಾಲ್ಯೂ ತೊಗೊತಿದ್ವಲ್ಲ, ಅಂಡರ್ ರೂಟ್ ಎ ಇಂಟು ಎಕ್ಸ್ ಅಂತ ಫಸ್ಟ್ ಒಂದು ತೊಗೊಂಡಲ್ಲ, ಈ ಎಕ್ಸ್ಗೆ ಇಷ್ಟು ತೊಗೊಂಡ್ವಲ್ಲ, ಈ ರಿಪೀಟೆಡ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಾವು ಎಕ್ಸ್ ಅಂತ ತೊಗೊಬೇಕು. ಇಷ್ಟಕ್ಕೆ ಮಾತ್ರ ಎಕ್ಸ್ ತೊಗೊಬೇಕು, ಇಷ್ಟಕ್ಕಲ್ಲ. ಅಂದರೆ ಅದು ಎಲ್ಲಿ ರಿಪೀಟೆಡ್ ಆಗ್ತಿದೆ ಅಲ್ಲಿಂದ ಎಕ್ಸ್ ತೊಗೊಬೇಕಾಗುತ್ತೆ. ಓಕೆ, ಸೊ ಇವಾಗ ನಮಗೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎ, ಇಷ್ಟಕ್ಕೆ ಎಕ್ಸ್ ತೊಗೊಬೋದು. ಯಾಕಂತ ಅಂದರೆ ಇಲ್ಲಿ ನಮಗಿರೋದೇನು ಎಲ್ಲ ಎ ಇಲ್ಲಿಂದನೇ ರಿಪೀಟ್ ಆಗಿದೆ. ಸೊ ಇಷ್ಟು ವ್ಯಾಲ್ಯೂಗೂ ನಾವು ಎಕ್ಸ್ ಅಂತ ತೊಗೊಬೋದು, ಎ ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನಾವೇನು ಮಾಡಬೇಕು, ಎರಡು ಕಡೆ ಸ್ಕ್ವಯರ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಇದು ಹೋಗ್ಬೇಕಂದ್ರೆ ಸ್ಕ್ವಯರ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎಕ್ಸ್ ಬಂತು. ಸೊ ಇದು ಈಕ್ವಲ್ಸಿಂದ ಈ ಕಡೆಗೆ ಬಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಎ ಮೈನಸ್ ಎ ಇಸ್ ಈಕ್ವಲ್ಸ್ ಟು 0. ಇದು ಯಾವ ಫಾರ್ಮೆಟಲ್ಲಿ ಇದೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಕ್ವಾಡ್ರಾಟಿಕ್ ಈಕ್ವೇಷನ್ ಕಲ್ತಿದ್ವಲ್ಲ ಆಲ್ಜಿಬ್ರಾದಲ್ಲಿ, ಆ ಫಾರ್ಮೆಟಲ್ಲಿ ಇಲ್ವಾ? ಸೇಮ್ ಅದೇ ಅಲ್ಲಿ ಫಾರ್ಮುಲಾ ಬಂತು ನೋಡಿ, ಪ್ಲಸ್ ಆರ್ ಮೈನಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಇತ್ತಲ್ಲ, ಏನು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2. ಅದೇ ಇಲ್ಲೂ ಅಪ್ಲೈ ಮಾಡಬೇಕು ಅಷ್ಟೇ, ಸಿಂಪಲ್ ಆಗಿ. ಸೊ ಇದೇನಾಗುತ್ತೆ ನಮ್ಗೆ ಅವಾಗ, ನಾನು ಜಸ್ಟ್ ಇದಕ್ಕೆ ಏನು ಬರುತ್ತೆ ಅಂತ ತೋರಿಸ್ತಿರೋದು. ಡೈರೆಕ್ಟಾಗಿ ನೀವು ನೆನ್ಪಿಡ್ಕೊಬೋದು, ನಾನು ಇವಾಗ ಬರೀತೀನಿ ಅದನ್ನೇ ನೆನ್ಪಿಡ್ಕೊಬೋದು ನೀವು ಬೇಕಂದರೆ. ಸೊ ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ, ಮೈನಸ್ ಬಿ ಅಂದರೆ ಏನು, ಇಲ್ಲಿರುತ್ತೆ ತಾನೆ 1. ಕರೆಕ್ಟ್ ಅಲ್ವಾ? ಬಿ ಅಂತ ಅಂದರೆ ಮೈನಸ್ ಬಿ ಅಂತ ಅಂದರೆ ಇಲ್ಲಿ -1 ಇದೆ, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದು 1. ಅದಾದಮೇಲೆ ನಮಗೆ ಇಲ್ಲಿ ಏನು ಕೇಳಿದ್ದಾರೆ, ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ಸು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಪ್ಲಸ್ ಯಾವಾಗ ಬರುತ್ತೆ ಅಂತಂದರೆ, ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ನಮಗೆ ಈ ಎ ಅನ್ನೋದು ಮೋರ್ ದೆನ್ 0 ಇರಬೇಕು. ಓಕೆ, ಯಾವಾಗೂ ಪಾಸಿಟಿವ್ ಆಗೇ ಇರುತ್ತೆ, ನೆಗೆಟಿವಲ್ಲಿ ಬರಲ್ಲ. ಓಕೆ, ಸೊ ಎ ಅನ್ನೋದು ಜಾಸ್ತಿ ಇದ್ದಾಗ ಇಲ್ಲಿ ನಮಗೆ ಪ್ಲಸ್ಸೇ ಇರುತ್ತೆ, ಇಲ್ಲೂ ಕೂಡ ಪ್ಲಸ್ಸೇ ಇದೆ. ಓಕೆ, ಇಲ್ಲೂ ಪ್ಲಸ್ ಇದೆ. ಸೊ ಅದಕ್ಕೋಸ್ಕರ ಎ ಅನ್ನೋದು ಜಾಸ್ತಿ ಇರಬೇಕು, ಇಲ್ಲೆಲ್ಲ ಕಡೆ ಪ್ಲಸ್ ಇದೆ, ಸೊ ಇದು ಪ್ಲಸ್ಸೇ ಬರುತ್ತೆ. ಅಂಡರ್ ರೂಟ್ ಬಿ ಸ್ಕ್ವೇರ್ ಅಂತ ಅಂದರೆ -1 ಸ್ಕ್ವೇರ್ ಅಂತ ಅಂದರೆ 1 ಮೈನಸ್ 4ac 4a ಇಂಟು ಎ ಅಂದರೆ 1, ಸಿ ಅಂತ ಅಂದರೆ ಎ, -4 ಬಿ ಅಂತ ಅಂದರೆ -1, ಮೈನಸ್ ಅಲ್ಲಿ ಪ್ಲಸ್ ಆಗೋಯ್ತು. ಸೊ ಇದೇನಾಗುತ್ತೆ, 4c ಆಗುತ್ತೆ, ಸಾರಿ 4a ಆಗುತ್ತೆ. ಕರೆಕ್ಟ್ ಅಲ್ವಾ? 4a ಆಗುತ್ತೆ ಡಿವೈಡೆಡ್ ಬೈ 2. ಸೊ ಇದು ಫೈನಲ್ ಆಗಿ ನಾನು ಹೆಂಗೆ ಬರಿಬೋದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 4a ಪ್ಲಸ್ 1 ಡಿವೈಡೆಡ್ ಬೈ 2 ಬರೀಬೋದು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಆಲ್ರೆಡಿ ನಿಮಗೆ ಗೊತ್ತು, ಈ ಥರ ಪ್ಲಸ್ ಕೊಟ್ಟಾಗ ಅಂಡರ್ ರೂಟ್ 4a ಪ್ಲಸ್ 1 ಡಿವೈಡ್ ಬೈ 2. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಅಂಡರ್ ರೂಟ್ 72 ಪ್ಲಸ್ ಅಂಡರ್ ರೂಟ್ 72 ಪ್ಲಸ್ ಅಂಡರ್ ರೂಟ್ 72 ಈ ಥರ ಇತ್ತು ಅಂದ್ಕೊಳ್ಳಿ, ಪ್ಲಸ್ ಇನ್ಫಿನಿಟಿವರೆಗೂ ಇದೆ. ಸೊ ಇದನ್ನು ಹೆಂಗೆ ಮಾಡ್ಬೋದು ನಾವು ಡೈರೆಕ್ಟಾಗಿ, 4a ಅಂಡರ್ ರೂಟ್ 4 ಇಂಟು ಎ ಅಂತ ಅಂದರೆ ಏನು, 72. ಕರೆಕ್ಟ್ ಅಲ್ವಾ? ಇಲ್ಲೇನು ಬಂದಿರುತ್ತೋ ಅದೇ ತಾನೇ ಎ ಆಗಿರುತ್ತೆ. ಸೊ 72 ಪ್ಲಸ್ 1 ಡಿವೈಡೆಡ್ ಬೈ 2. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ, 4 ಇಂಟು 72 ಪ್ಲಸ್ 1. ಸೊ ಅಂಡರ್ ರೂಟ್ 4 ಇಂಟು 72 ಅಂತ ಅಂದರೆ 288 ಬರುತ್ತೆ. ಕರೆಕ್ಟ್ ಅಲ್ವಾ? 288 ಪ್ಲಸ್ 1 ಡಿವೈಡೆಡ್ ಬೈ
ಪ್ಲಸ್ 1 ಡಿವೈಡೆಡ್ ಬೈ 2 ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ 288 ಪ್ಲಸ್ 1 289, 289 ಸ್ಕ್ವೇರ್ ರೂಟ್ ಏನು 17, 17 ಪ್ಲಸ್ 1 18 ಆಗುತ್ತೆ, ಡಿವೈಡ್ ಬೈ 2 9. ಆ್ಯಕ್ಚುಲಿ ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ. ಹೆಂಗೆ ಸಿಂಪಲಾಗಿ ಮಾಡ್ಬೋದು ಅಂತಂದರೆ, ಸಿಂಪಲಾಗಿ ಹೆಂಗೆ ಮಾಡ್ಬೋದು ಅಂತ ಇವಾಗ ನೋಡಿ, ಇಲ್ಲಿ ಎಲ್ಲ ಪ್ಲಸ್ ಇದೆ ಅಲ್ವಾ? ಸೊ ಇದು ಆ್ಯಕ್ಚುಲಿ ಏನಾಗುತ್ತೆ ನಮಗೆ ಮೈನಸ್ ಬಿ ಪ್ಲಸ್, ಇಲ್ಲಿ ಪ್ಲಸ್ಸೇ ಬರುತ್ತೆ. ಸೊ ಮೈನಸ್ ಬಿ ಪ್ಲಸ್ ಅಂಡರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡ್ ಬೈ 2 ಅಲ್ವಾ? ಇದೇನಾಗುತ್ತೆ ಅಂತಂದರೆ ನಮಗೆ ಮೈನಸ್ ಬಿ ಮೈನಸ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ಇದೆಲ್ಲ ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ. ಸಿಂಪ್ಲಿಫೈ ಮಾಡಿದಾಗ ನಮಗೆ ಆ್ಯಕ್ಚುಲಿ ಇಲ್ಲಿ ಏನು ಬಂತು, ನಮಗೆ ಅಂಡರ್ ರೂಟ್ 4a ಪ್ಲಸ್ 1 ಡಿವೈಡೆಡ್ ಬೈ 2 ಬಂತು. ಇಲ್ಲೇನಾಗುತ್ತೆ ಅಂತಂದರೆ ಸೇಮ್ ಥಿಂಗು 4a ಪ್ಲಸ್ 1 ಮೈನಸ್ 1/2 ಆಗುತ್ತೆ. ಓಕೆ, ಇದಕ್ಕೂ ಏನಿಲ್ಲ, ಒಂದೇ ಒಂದು ನಂಬರ್ ಡಿಫ್ರೆನ್ಸ್ ಆಗುತ್ತೆ. ಜಸ್ಟ್ ಇಲ್ಲಿ ಪ್ಲಸ್ 1 ಇರುತ್ತೆ, ಇಲ್ಲಿ ಮೈನಸ್ 1 ಇರುತ್ತೆ. ಓಕೆ, ಇವಾಗ ಇದು ಆನ್ಸರ್ ಏನು ಬಂತು ನಮಗೆ 9 ಬಂತು, ಕರೆಕ್ಟ್ ಅಲ್ವಾ? ಇವಾಗ ತಾನೇ ಸಾಲ್ವ್ ಮಾಡಿದ್ವಿ. ಇದು ಆನ್ಸರ್ ಏನು ಬರುತ್ತೆ ನಮಗೆ 8 ಬರುತ್ತೆ. ಬೇಕಂದ್ರೆ ಮಾಡಿ ನೋಡೋಣ. ಸೊ ಅಂಡರ್ ರೂಟ್ ಆಫ್ 4 ಇಂಟು ಎ ಅಂತಂದ್ರೆ ಏನು 72, ಕರೆಕ್ಟ್ ಅಲ್ವಾ? ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ 2. ಸೊ 4 ಇಂಟು 72 288 ಪ್ಲಸ್ 1 289, 17 ಮೈನಸ್ 1 16, 16/2 8. ಸೊ ಇಲ್ಲಿ ಏನು ಬಂತು ನಮಗೆ ಆನ್ಸರು 8. ಸೊ ಯಾವಾಗಾದರೂ ನಮಗೆ ಈ ಥರ ಪ್ಲಸ್ಸು ಎಕ್ಸ್ ವೈ ಎರಡು ಇನ್ ಕೇಸ್ ಕ್ವಶನ್ಸಲ್ಲಿ ಕೊಟ್ಟಾಗ ಡೈರೆಕ್ಟಾಗಿ, ಅಥವಾ ಎಕ್ಸ್ ವೈ ಎರಡು ಕೇಳಿದೆ, ಬರೀ ಏನೋ ಎಕ್ಸ್ ಕೇಳಿದ್ರು ಅಥವಾ ವೈ ಕೇಳಿದ್ರು, ಅಥವಾ ಯಾವುದೋ ಒಂದು ದೊಡ್ಡ ನಂಬರ್ ಪ್ಲಸ್ ಕೊಟ್ಟಾಗ ದೊಡ್ಡ ನಂಬರ್ ಬರಬೇಕು, ಮೈನಸ್ ಕೊಟ್ಟಾಗ ಚಿಕ್ಕ ನಂಬರ್ ಬರಬೇಕು. ಅಂದರೆ 1 ಮೈನಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಪ್ಲಸ್ ಕೊಟ್ಟಾಗ ಬಿಗ್ ನಂಬರು, ಸ್ಮಾಲ್ ಕೊಟ್ಟಾಗ ಸ್ಮಾಲ್ ನಂಬರು. ಅಂದರೆ ನಾವು ಎಕ್ಸ್ ಇಂಟು ವೈ ಮಾಡಿದ್ರೆ ನಮಗೆ ಆನ್ಸರ್ 72ನೇ ಬರಬೇಕು. ಓಕೆ, ಎಕ್ಸು ಮೈನಸ್ ವೈ ಮಾಡಿದ್ರೆ ಆನ್ಸರ್ 1 ಬರಬೇಕು. ಅರ್ಥ ಆಗ್ತಿದೆಯಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ? ಸೊ ಈ ಥರ ಕೊಟ್ಟಾಗ ನಮಗೆ ಯಾವುದು 2 ನಂಬರಿಂದ ನಾವು ಮಾಡಿದ್ರೆ 2 ನಂಬರಿಂದ ನಮಗೆ ವ್ಯಾಲ್ಯೂ ಅನ್ನೋದು 72 ಬರಬೇಕು. ಆ ನಂಬರ್ ಯಾವುದು? 9 ಇಂಟು 8 72 ಬರುತ್ತೆ. ಆದರೆ ಇವೆರಡು ಮಧ್ಯೆ ಡಿಫ್ರೆನ್ಸ್ 1 ಇದೆಯಾ? ಇದೆ. ಎಕ್ಸ್ ಮೈನಸ್ ವೈ ಅಂದರೆ ಬಿಗ್ಗರ್ ನಂಬರ್ ಮೈನಸ್ ಸ್ಮಾಲರ್ ನಂಬರ್. ಇದೆಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ ಕಲ್ತಿದ್ದೀವಲ್ಲ ನಾವು, ಸೇಮ್ ಅದೇನೇ ಇದು, ಏನು ಡಿಫ್ರೆನ್ಸ್ ಏನಿಲ್ಲ. ಇವಾಗ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನಾವು 2x ಸ್ಕ್ವಯರ್ ಪ್ಲಸ್ 10x ಪ್ಲಸ್ 2 = 0 ಇದ್ದಾಗ ಇದಕ್ಕೆ ವ್ಯಾಲ್ಯೂ ಕಂಡುಹಿಡಿತಿದ್ವಲ್ಲ, ಎಕ್ಸ್ ವ್ಯಾಲ್ಯೂ -1 ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ಬರೀತಿರೋದು. x -1 ಬರುತ್ತೆ, ಇನ್ನೊಂದು x ಸಮಥಿಂಗ್ ಬರುತ್ತೆ, ಕರೆಕ್ಟ್ ಅಲ್ವಾ? ಎರಡು ನಂಬರ್ ಬರುತ್ತಲ್ವ ನಮಗೆ, ಅದೇನೇ ಇದನ್ನು, ಅಷ್ಟೇ ಸಿಂಪಲ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಬೇಕಂದ್ರೆ ಒಂದು ಎಕ್ಸಾಂಪಲ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ √30 ಪ್ಲಸ್ √30 ಪ್ಲಸ್ √30. ನಮಗೆ ಯಾವುದು 2 ನಂಬರ್ ಎಕ್ಸ್ ಇಂಟು ವೈ ಮಾಡಿದ್ರೆ ನಮಗೆ 30 ಬರಬೇಕು. ಸೊ ಎಕ್ಸ್ ಮೈನಸ್ ವೈ ಮಾಡಿದ್ರೆ ನಮಗೆ ವ್ಯಾಲ್ಯೂ 1 ಬರಬೇಕು. ಅಂಥದ್ದು ಯಾವುದು? 6 ಇಂಟು 5 30 ಬಂತಲ್ಲ. ಸೊ ಬಿಗ್ ನಂಬರ್ ಯಾವುದು? 6. ನಮ್ಮ ಆನ್ಸರ್ ಯಾವುದು? 6. ಮುಗೀತು, ಇನ್ನೇನು ಮಾಡೋದೇನು ಬೇಕಾಗಿಲ್ಲ. ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ಕ್ವಶನ್ ನೋಡಿ, ವೆರಿ ಸಿಂಪಲ್ಲು. ಈಗ √210 ಪ್ಲಸ್ √210 ಪ್ಲಸ್ √210 ಮೇಲ್ಗಡೆ ಪ್ಲಸ್ ಇದೆ, ಕೆಳಗಡೆ ಏನೋ ಮೈನಸ್ ಇದೆ. ಸೊ ನಮಗೆ ಆನ್ಸರ್ ಏನು ಬರಬೇಕು? ಆನ್ಸರ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪಲಾಗಿ ನಾವೇನು ಮಾಡ್ಬೋದು, ಯಾವುದೋ 2 ನಂಬರ್ ಎಕ್ಸ್ ಇಂಟು ವೈ ಮಾಡಿದ್ರೆ 210 ಬರಬೇಕು, ಕರೆಕ್ಟ್ ಅಲ್ವಾ? ಯಾವುದೋ 2 ನಂಬರ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಆನ್ಸರ್ ಅನ್ನೋದು 210 ಮಾಡಬೇಕು. ಇನ್ನೊಂದು ಎಕ್ಸ್ ಇಂಟು ವೈ ಯಾವುದೋ 2 ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಅನ್ನೋದು 156 ಬರಬೇಕು, ಕರೆಕ್ಟ್ ಅಲ್ವಾ? ಸೊ ನಾವು ಏನಿಲ್ಲ, ಜಸ್ಟ್ 2 ನಂಬರ್ಸ್ ಅಲ್ವಾ, ಪಕ್ಕದಲ್ಲೇ ಇರುತ್ತೆ ನಂಬರ್ ಅಲ್ವಾ? ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ 11 ಇಂಟು 12 ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? ನಮಗೆ 132 ಬರುತ್ತೆ, ಕರೆಕ್ಟ್ ಅಲ್ವಾ? 132 ಬರುತ್ತೆ. ನಮಗೆ ಬೇಕಾಗಿರೋದು ಎಷ್ಟು? 210. ಅಂದರೆ ಜಸ್ಟ್ ಎರಡೇ ನಂಬರ್ ಅಲ್ವಾ? 12 ಇಂಟು 13, 13 ಇಂಟು 14, 14 ಇಂಟು 15 ಈ ಥರ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ಸೊ 12 ಇಂಟು 13 ಅಂದರೆ ಗೊತ್ತು ನಮಗೆ ಏನು? 156 ಅಂತ. 13 ಇಂಟು 12 156. ಸೊ ದೊಡ್ಡ ನಂಬರ್ ಯಾವುದು? 13. ಚಿಕ್ಕ ನಂಬರ್ ಯಾವುದು? 13 ಇಂಟು 12 ಮಾಡಿದ್ರೆ 156 ಬರುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಚಿಕ್ಕ ನಂಬರ್ ತೊಗೊಬೇಕಂದ್ರೆ 12 ತೊಗೊಬೇಕು. ಓಕೆ, ಕೆಳಗಡೆ ಏನೋ ಡಿನಾಮಿನೇಟರ್ ನಮಗೆ ಆನ್ಸರ್ ಬಂದ್ಬಿಡುತ್ತೆ ಏನು? 12. ನ್ಯೂಮರೇಟರ್ಲು ಬೇಕು. ಸೊ 12 ಇಂಟು 13 ಆಗೋಯ್ತು. ನೆಕ್ಸ್ಟು 14 ಬರುತ್ತೆ. ಸೊ 14 ಇಂಟು 15 ಎಷ್ಟು ಬರುತ್ತೆ? 210 ಬಂತಲ್ಲ. 14 ಇಂಟು 15 210. ಸೊ 15 ಇಂಟು 14 ಅಂದರೆ 210. ಸೊ ಬಿಗ್ ನಂಬರ್ ಯಾವುದು? ಅಂದರೆ ಪ್ಲಸ್ ಅಲ್ವಾ? ಬಿಗ್ ನಂಬರ್ 15, ಕರೆಕ್ಟ್ ಅಲ್ವಾ? ಇಲ್ಲಿ 15 ಬರುತ್ತೆ. ಸೊ ಈ ಎರಡು ಯಾವುದರಿಂದ ನಂಬರ್ ಡಿವೈಡ್ ಆಗುತ್ತೆ? 3 ಇಂದ. 3 5 15, 3 4 12, 5/4. 5/4 ಅಂತ ಅಂದರೆ 1.25. ನಮ್ಮ ಆನ್ಸರ್ ಏನು? 1.25. ಸಿಂಪಲ್. ಓಕೆ, ಪರ್ ಸಪೋಸ್ ನಮಗೆ ಕ್ವಶನ್ಸಲ್ಲಿ ಇಲ್ಲಿ ಬಿ ಅನ್ನೋದು ಅಂದರೆ ಮಲ್ಟಿಪ್ಲಿಕೇಶನಲ್ಲಿ ಕೊಟ್ಟರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬಿ ಇದ್ದರೆ ಅವಾಗ ಇದೇನಾಗುತ್ತೆ? ವ್ಯಾಲ್ಯೂ 4a² ಪ್ಲಸ್ b² ಪ್ಲಸ್ b √2. ಅಲ್ಲಿ ಮುಂಚೆ ಏನಿತ್ತು? ಇಲ್ಲಿ ಏನಿರಲಿಲ್ಲ ವ್ಯಾಲ್ಯೂ, ಅಲ್ಲಿ ನಾವು 1 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ಇಲ್ಲಿ 1 ಬಂತು.
ಇಲ್ಲಿ ಅಂದರೆ ಮುಂಚೆಯಲ್ಲಿ 1 ಬಂತು, ಇಲ್ಲಿ ಏನು ಬರಬೇಕು, ಬಿ ಬರಬೇಕು, ಅಷ್ಟೇ ಸಿಂಪಲ್. ಅಂದರೆ ವಿತ್ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂತ ಅಂದರೆ x is equals to ಅಂಡರ್ ರೂಟ್ ಆಫ್ 165 ಪ್ಲಸ್ 4 ಇಂಟು ಈ 4 ಇರಲಿಲ್ಲ ಲಾಸ್ಟ್ ಟೈಮ್. ಓಕೆ, ಈಗ ನೆಕ್ಸ್ಟ್ ಮತ್ತೆ ಏನು 165 ಪ್ಲಸ್ 4 ಇಂಟು 165 ಪ್ಲಸ್ 4 ಇಂಟು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಇವಾಗ ಇದೇನಾಗುತ್ತೆ, ಮತ್ತೆ ನಮಗೆ ಇದು ಫಾರ್ಮುಲಾ ವೈಸು ಮಾಡ್ಕೊಬೋದು ನೀವೇನು, ಅಂಡರ್ ರೂಟ್ ಆಫ್ 4 ಎ ಅಂತ ಅಂದರೆ ಏನಿಲ್ಲಿ ನಮಗೆ 165 ಕರೆಕ್ಟ್ ಅಲ್ವಾ. ಸೊ 4 ಎ ಅಂತಂದರೆ ಇಂಟು 165, ಎ ಅಂತಂದರೆ 165, ಇಲ್ಲೇನಿದೆ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಅಂತಂದ್ರೇನು 4 ಬಿ ಅಂತ ಅಂದರೆ 4 ಸ್ಕ್ವೇರ್ ಅಂತ ಅಂದರೆ 16 ಪ್ಲಸ್ ಏನಿದೆ ನಮಗೆ ಮತ್ತೆ ಬಿ ಇದೆ, ಬಿ ಅಂತ ಅಂದ್ರೆ ಏನು ಮತ್ತೆ 4. ಓಕೆ, ಡಿವೈಡೆಡ್ ಬೈ ಇದೇನಾಗುತ್ತೆ ನಮಗೆ 2. ಸೊ 4 ಇಂಟು 165 ಅಂತ ಅಂದರೆ ನಮಗೆ 660 ಪ್ಲಸ್ 16 676 ಅಂಡರ್ ರೂಟ್ ಆಫ್ 676 ಪ್ಲಸ್ 4 ಡಿವೈಡೆಡ್ ಬೈ 2. ಓಕೆ, ಇದೇನಾಗುತ್ತೆ 676 ಸ್ಕ್ವೇರ್ ರೂಟ್ ಎಷ್ಟು ನಮಗೆ 20, 676 ಸ್ಕ್ವೇರ್ ರೂಟ್ ನಮಗೆ 26 ಪ್ಲಸ್ 4 ಏನು ಬರುತ್ತೆ ನಮಗೆ 26 ಪ್ಲಸ್ 4 30 ಬೈ 2. ಆನ್ಸರ್ ಎಷ್ಟು ಬಂತು 15. ಹಿಂಗೂ ಮಾಡ್ಬೋದು, ಅಥವಾ ನಾವು ಈ ಮುಂಚೆ ಮಾಡಿದ್ವಲ್ಲ ಎಕ್ಸ್ ಇಂಟು ವೈ ಮೈನಸ್ 1, ಎಕ್ಸ್ ಇಂಟು ವೈ ನಮಗೆ ಏನು ಬರಬೇಕು, ಎ ಬರಬೇಕು. ಎಕ್ಸ್ ಮೈನಸ್ ವೈ ಏನು ಬರಬೇಕು ವ್ಯಾಲ್ಯೂ ನಮ್ಗೆ ಇಲ್ಲಿ ಬಿ ವ್ಯಾಲ್ಯೂ ಇದೆಯಲ್ಲ, ಬಿ ಬರಬೇಕು. ಅಂದರೆ ಇಲ್ಲಿ ಈ ಒಂದು ಕ್ವಶನಲ್ಲಿ ನಮಗೆ 4 ಬರಬೇಕು. ಸೊ ಎಕ್ಸ್ ಇಂಟು ವೈ ಯಾವುದೋ 2 ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 165 ಬರಬೇಕು, ಅದು ಮಧ್ಯದಲ್ಲಿ ಡಿಫ್ರೆನ್ಸು ನಮಗೆ 4 ಇರಬೇಕು. ಅಂಥ ನಂಬರ್ ಯಾವುದು, 15 ಟೆನ್ಸ 150, 15 11 165 ಆಗೋಯ್ತಲ್ವಾ. ಸೊ 15 ಇಂಟು 11 ಮಾಡಿದ್ರೆ 165 ಬರುತ್ತೆ. 15 ಮೈನಸ್ 11 4 ಬಂತಲ್ವಾ. ಸೊ ಬಿ ಅನ್ನೋ ವ್ಯಾಲ್ಯೂ 4 ಬಂತು, ಡಿಫ್ರೆನ್ಸ್ 4 ಬಂತು, ಮಲ್ಟಿಪ್ಲಿಕೇಶನ್ ಮಾಡಿದಾಗ 165 ಬಂತು. ಸೊ ಎಕ್ಸ್ ಇಂಟು ವೈ ಎ ಬಂತು, ಎಕ್ಸ್ ಮೈನಸ್ ವೈ ಬಿ ಬಂತು. ಸೊ ನಮ್ಗೆ ಹೈಯೆಸ್ಟ್ ವ್ಯಾಲ್ಯೂ ಆನ್ಸರ್ ಆಗಿರುತ್ತೆ ಪ್ಲಸ್ ಕೊಟ್ಟಿದ್ದಾಗ. ಸೊ ಹೈಯೆಸ್ಟ್ ವ್ಯಾಲ್ಯೂ ಯಾವುದು ನಮಗಿಲ್ಲಿ 15. ಅದೇ ನಮಗೆ ಮೈನಸ್ ಕೊಟ್ಟಿದ್ದಿದ್ರೆ ಇದರಲ್ಲಿ 165 ಮೈನಸ್ 4 ಇಂಟು 165 ಮೈನಸ್ 4 ಇಂಟು 165 ಮೈನಸ್ 4 ಹಂಗೆ ಕೊಟ್ಟಿದ್ರೆ ಅವಾಗ ಆನ್ಸರ್ ಏನಾಗ್ತಿತ್ತು 11 ಆಗ್ತಿತ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನಮಗೆ ಫೈಂಡ್ ಅಂಡರ್ ರೂಟ್ ಆಫ್ 154 ಮೈನಸ್ 3 ಇಂಟು ಅಂಡರ್ ರೂಟ್ ಆಫ್ 154 ಮೈನಸ್ 3 ಅದೇ ಮೈನಸ್ ಇದೆ. ಅಂದರೆ ನಮ್ಗೆ ಆನ್ಸರ್ ಏನು ಬರಬೇಕು, 2 ಎಕ್ಸ್ ಇಂಟು ವೈ ಮಾಡಿದ್ರೆ ನಮ್ಗೆ ಆನ್ಸರ್ 154 ಬರಬೇಕು, ಎಕ್ಸ್ ಮೈನಸ್ ವೈ ಮಾಡಿದ್ರೆ ನಮ್ಗೆ ಆನ್ಸರ್ 3 ಬರಬೇಕು. ಅಂಥ ನಂಬರ್ ಯಾವುದು, 14 ಇಂಟು 11 154. ಸೊ ಡಿಫ್ರೆನ್ಸ್ ಅನ್ನೋದು 3 ಇದೆ, ಹೈಯೆಸ್ಟ್ ನಂಬರ್ 14, ಲೋಯೆಸ್ಟ್ ನಂಬರ್ 11, ಮೈನಸ್ ಕೊಟ್ಟಿರೋದ್ರಿಂದ ಲೋಯೆಸ್ಟ್ ನಂಬರ್ ನಮ್ಮ ಆನ್ಸರ್ 11. ಮುಗಿದೋಯ್ತು. ಸೊ ನೆಕ್ಸ್ಟ್ ಕ್ವಶನು ಎಲ್ಲ ಟೈಮಲ್ಲಿ ಹಂಗೆ ವರ್ಕೌಟ್ ಆಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ವರ್ಕೌಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ, ಎ ಅನ್ನೋದು ನಮಗೆ 3 ಇದೆ, ಬಿ ಅನ್ನೋದು ನಮಗೆ 4 ಇದೆ. ಅಂದರೆ ಎಕ್ಸ್ ಇಂಟು ವೈ ಮಾಡಿದ್ರೆ ನಮಗೆ ಆನ್ಸರ್ 3 ಬರಬೇಕು, ಎಕ್ಸ್ ಮೈನಸ್ ವೈ ಮಾಡಿದ್ರೆ 4 ಬರಬೇಕು ಅಂತ ಯಾವ್ದಾದ್ರು ನಂಬರ್ ಇದೆಯಾ? 3 ಬಂದರೆ 3 ಬರುತ್ತೆ, ಆದರೆ ಎಕ್ಸ್ ಮೈನಸ್ ವೈ 3 ಮೈನಸ್ ವೈ 2 ಬರುತ್ತೆ. ಸೊ ನಮಗೆ ಅಲ್ಲಿ ಆ ಕಂಡೀಷನ್ ವರ್ಕೌಟ್ ಆಗಲ್ಲ. ಅಂಥ ಟೈಮಲ್ಲಿ ನಾವು ನಮ್ಮ ಫಾರ್ಮುಲಾ ಇದೆಯಲ್ಲ ಏನು, ಅಂಡರ್ ರೂಟ್ ಆಫ್ 4a ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಬಿ, ಇದು ಈಚೆ ಬಿ ಕನ್ಫ್ಯೂಸ್ ಆಗಿಬಿಡಿ, ಬಿ ಅನ್ನೋದು ಈಚೆ ಡಿವೈಡೆಡ್ ಬೈ 2 ಕರೆಕ್ಟ್ ಅಲ್ವಾ. ಅಂಡರ್ ರೂಟ್ 4a ಅಂತ ಅಂದರೆ 4 ಇಂಟು 3 ಪ್ಲಸ್ ಬಿ ಸ್ಕ್ವೇರ್ ಅಂತ ಅಂದರೆ 4 ಸ್ಕ್ವೇರ್ ಕರೆಕ್ಟ್ ಅಲ್ವಾ, ಪ್ಲಸ್ 4 ಡಿವೈಡೆಡ್ ಬೈ 2. ಸೊ ಇದೇನಾಗುತ್ತೆ ನಮಗೆ 4 3 12, 4 4 16 ಪ್ಲಸ್ 12 28 ಪ್ಲಸ್ 4 ಈಚೆ ಇರುತ್ತೆ. ಸೊ 28 ಸ್ಕ್ವೇರ್ ರೂಟ್ ಯಾವುದೂ ಇಲ್ಲ ನಮಗೆ. ಸೊ ಅದನ್ನು ನಾವು ಹೆಂಗೆ ಬರಿಬೋದು, 4 7 28, 4 ಈಚೆ ಬಂದರೆ 2 ರೂಟ್ 7 ಪ್ಲಸ್ 4 ಡಿವೈಡೆಡ್ ಬೈ 2 ಕಾಮನ್ ತೆಗೆದ್ರೆ ನಮಗೆ ರೂಟ್ 7 ಪ್ಲಸ್ 2 ಡಿವೈಡೆಡ್ ಬೈ 2 ಇರುತ್ತೆ. ಸೊ 2 ಕ್ಯಾನ್ಸಲ್ ಆಗುತ್ತೆ, 7 ಪ್ಲಸ್ 2 ನಮ್ಗೆ ಆನ್ಸರ್ ಏನು ಬರುತ್ತೆ ರೂಟ್ 2 ಪ್ಲಸ್ 2. ಓಕೆ, ಅರ್ಥ ಆಯ್ತಲ್ವಾ. ಸೊ ಕೆಲವೊಂದು ಸಲ ನಿಮಗೆ ಸಡನ್ನಾಗಿ ಗೊತ್ತಾಗಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಬಿಡಿ. ಓಕೆ, ಸೊ ಸಪೋಸ್ ನಮಗೆ 2 ಮಿಕ್ಸ್ ಮಾಡಿ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎ ಪ್ಲಸ್ ಅಂಡರ್ ರೂಟ್ ಎ ಮೈನಸ್ ಅಂಡರ್ ರೂಟ್ ಎ ಪ್ಲಸ್ ಅಂಡರ್ ರೂಟ್ ಎ ಮೈನಸ್, ಈ ಥರ ಇದ್ದಾಗ ವೈ ಇನ್ನೊಂದು ಮೈನಸಲ್ಲಿ ಜಸ್ಟ್ ತೋರಿಸ್ತಾ ಇರೋದು ಎ ಮೈನಸ್ ಅಂಡರ್ ರೂಟ್ ಎ ಪ್ಲಸ್ ಎ ಮೈನಸ್ ಅಂಡರ್ ರೂಟ್ ಎ ಪ್ಲಸ್, ಅಂದರೆ ಇಲ್ಲಿ ಫಸ್ಟು ಮೈನಸ್ಸಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ಪ್ಲಸ್ಸಿಂದ ಸ್ಟಾರ್ಟ್ ಆಯಿತು. ಡೈರೆಕ್ಟಾಗಿ ಫಾರ್ಮುಲಾ ಬರೀತಾ ಇದ್ದೀನಿ. ಇಲ್ಲೇನಾಗುತ್ತೆ ಗೊತ್ತಾ ನಮಗೆ 4a ಮೈನಸ್ 3
ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ನಮಗೆ ಅಂಡರ್ ರೂಟ್ 4a ಮೈನಸ್ 3 ಮೈನಸ್ 1 ಬೈ 2 ಆಗುತ್ತೆ. ಸಿಂಪಲ್. ಈ 3 ಹೆಂಗೆ ಬಂತು ಅಂತ ತಲೆ ಕೆಡಿಸ್ಕೊಂಬಿಡಿ. ಇದು ಫಾರ್ಮುಲಾ ಪ್ಲಸ್ ಮೈನಸ್ಸು ಹಿಂಗಿದ್ರೆ ಇದು ನಿಮಗೆ 4 ಅಂಡರ್ ರೂಟ್ 4a ಮೈನಸ್ 3 ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಇಲ್ಲಿ ಸೇಮ್ ಇವಾಗ ಏನು ಕಲ್ತ್ಕೊಂಡು ಅದ್ರ ಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ 6 ಮೈನಸ್ ಅಂಡರ್ ರೂಟ್ 6 ಪ್ಲಸ್ ಅಂಡರ್ ರೂಟ್ 6 ಮೈನಸ್ ಅಂಡರ್ ರೂಟ್ 6. ಫಸ್ಟ್ ಏನಾಗಿದೆ ಮೈನಸ್ಸು. ಸೊ ಮೈನಸ್ ಬಂತು ಅಂತಂದರೆ ಎಕ್ಸ್ ಏನಾಗಿರುತ್ತೆ ನಮಗೆ 4a ಮೈನಸ್ 3 ಮೈನಸ್ 1 ಬೈ 2. 4 ಅಂಡರ್ ರೂಟ್ 4 ಇಂಟು ಎ ಅಂತ ಅಂದ್ರೆ 6 ಇಂಟು 6 ಮೈನಸ್ 3 ಮೈನಸ್ 1 ಮೈನಸ್ 1 ಈಚೆ ಇರುತ್ತೆ. ಇಷ್ಟು ಮಾತ್ರ ನಾವು ಸ್ಕ್ವೇರ್ ರೂಟ್ ಮಾಡ್ಕೊಳ್ಳೋದು. ಡಿವೈಡೆಡ್ ಬೈ 2. 6 4 24 ಮೈನಸ್ 3 21 ಅಂಡರ್ ರೂಟ್ 21 ಮೈನಸ್ 1 ಡಿವೈಡೆಡ್ ಬೈ 2. ಸೊ ನಮ್ಮ ಆನ್ಸರ್ ಏನು ಬಂತು ಅಂಡರ್ ರೂಟ್ 21 ಮೈನಸ್ 1 ಡಿವೈಡ್ ಬೈ 2. ಓಕೆ. ಸೊ ಇವಾಗ ಇದು ನೋಡಿ ಸ್ವಲ್ಪ ಡಿಫ್ರೆಂಟ್ ಏನಿಲ್ಲ, ಇಷ್ಟು ಇಲ್ಲಿವರೆಗೂ ಕಲ್ತಿರೋದೆ. ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಪ್ಲಸ್ ಇದೆ ಮೈನಸ್ ಇದೆ. ಆದರೆ ಎಕ್ಸ್ಟ್ರಾ ಏನು ಬಂತು ನಮಗೆ ಬಿ ಬಂತು. ಇದು ಎ ಇದು ಬಿ. ಸೊ ಇದೇನಾಗಿರುತ್ತೆ ನಮಗೆ 4a ಮೈನಸ್ ಅಲ್ಲಿ ನಮ್ಗೆ ಏನಿತ್ತು ಬಿ ಸ್ಕ್ವಯರ್, ಕರೆಕ್ಟ್ ಅಲ್ವಾ? ಸಾರಿ, ಮೈನಸ್ 3 ಇಂಟು ಬಿ ಸ್ಕ್ವಯರ್, ಓಕೆ, ಪ್ಲಸ್ ಬಿ ಡಿವೈಡೆಡ್ ಬೈ 2. ನಾವೇನು ಎಕ್ಸ್ಟ್ರಾ ಏನು ಮಾಡಿಲ್ಲ. ಅಲ್ಲಿ ಏನು ಮೈನಸ್ 1 ಬರೀತಾ ಇದ್ವಿ. ಅದ್ರ ಬದಲು ಇಲ್ಲಿ ಏನು ಮಾಡ್ತಾ ಇದ್ವಿ, ಬಿ ಸ್ಕ್ವೇರ್ ಮೈನಸ್ ಬಿ ಬರೆದಿದ್ದೀವಿ ಅಷ್ಟೇ. ಓಕೆ, ಸಾರಿ, ಬಿ ಸ್ಕ್ವೇರ್ ಪ್ಲಸ್ ಬಿ ಬರೀತಾ ಇದ್ದೀವಿ. ಇದು ಆಲ್ರೆಡಿ ನಾವು ಕಲ್ತ್ಕೊಂಡಿದ್ದೀವಿ ಮುಂಚೆ, ಜಸ್ಟ್ ಪ್ರೀವಿಯಸ್ ಆಗಿ ಮಾಡಿದ್ವಲ್ಲ ಅದೇ ಥರನೇ. ಸೊ ಇವಾಗ ನಮ್ಗೆ ಇದು ವ್ಯಾಲ್ಯೂ ಏನಾಗಿರುತ್ತೆ ಅಂಡರ್ ರೂಟ್ 4a ಅಂತ ಏನು 4 ಇಂಟು 3 ಅಂದರೆ 12 ಮೈನಸ್ 3 ಇಂಟು ಬಿ ಸ್ಕ್ವೇರ್ ಅಂತ ಅಂದ್ರೇನು 3 ಸ್ಕ್ವೇರ್ ಅಂದರೆ 9, ಕರೆಕ್ಟ್ ಅಲ್ವಾ? ಸಾರಿ, ಬಿ ಅಂತಂದರೆ 2 ಸ್ಕ್ವೇರ್ ಅಂತ ಅಂದರೆ ಏನು 4, ಕರೆಕ್ಟ್ ಅಲ್ವಾ? ಇಲ್ಲಿ ಪ್ಲಸ್ 2, ಬಿ ಅಂತ ಅಂದರೆ ಏನು 2 ಹಂಗೆ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ 2. ಓಕೆ, ಸೊ ಇದೇನಾಯಿತು ನಮಗೆ 12 ಮೈನಸ್ 3 ಎಷ್ಟು 9. ಸೊ ನಮಗೆ 12 ಮೈನಸ್ 3 ಇಂಟು 4 12 ಅಂಡರ್ ರೂಟ್ 12 ಪ್ಲಸ್ 2 ಮೈನಸ್ಸು ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ ನಮಗೆ ಇದೇನಾಯಿತು 2 ಕ್ಯಾನ್ಸಲ್ ಆಗೋಗುತ್ತೆ. ಆನ್ಸರ್ ಏನು ಬಂತು 1. ಸೊ ನಮ್ಮ ಆನ್ಸರ್ ಏನು 1. ಓಕೆ, पता चले कितना आ रहा है यानी कोशिश इन सवालों को इसको तो सवाल नो शुरुआत गलत बराबर ये बताइए रूट 3 आगे माइनस 3 की माइनस से प्लस रूट तो चौक मान रूट क्या लिख से हो रही है प्लस तो क्या होगी नहीं अर्जुन 3 तो a की वैल्यू आ जाएगी 3 अंडर 4 माइनस 3 भी आंसर आएगा पेपर में ना ठीक है लोग चीज सवाल चले है आप ठीक है, हम माइनस से शुरुआत हो रही है. माइनस 2 रूट 7 प्लस डॉट डॉट इनफाइनाइट x की वैल्यू क्या होगी? तो अंडर 4a माइनस 3b स्क्वायर 28 माइनस 12 4 4 माइनस 2 2 बटा 2 1 इस क्वेश्चन का आंसर आएगा. इस वाले का डॉट इनफाइनाइट लेट x बराबर रूट 7 माइनस 2 रूट 7 प्लस 2 रूट 7 माइनस 2 रूट 7 प्लस डॉट डॉट इनफाइनाइट x की वैल्यू क्या होगी? तो अंडर 4a माइनस 3b स्क्वायर 28 माइनस 12 4 4 माइनस 2 2 बटा 2 1 इस क्वेश्चन का आंसर आएगा. इस वाले का कितना है?
4 4 माइनस होगी तो अंडर रूट 4a माइनस 3b स्क्वायर 28 माइनस 12 डॉट इनफाइनाइट x की वैल्यू क्या होगी तो अंडर रूट 4a माइनस 3b स्क्वायर 28 माइनस 12 4 4 माइनस 2 2/2 1 इस क्वेश्चन का आंसर आएगा। बारह 4 4 माइनस 2 2/2 1 इस क्वेश्चन का आंसर आएगा। ನೋಡಿ ಇಲ್ಲಿ ಫಸ್ಟ್ ಮೈನಸ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇದ್ರ ನಮ್ಗೆ ಏನಾಗಿರುತ್ತೆ ಅಂಡರ್ ರೂಟ್ 4a ಮೈನಸ್ 3 ಇಂಟು ಬಿ ಸ್ಕ್ವಯರ್ ಮೈನಸ್ ಬಿ ಡಿವೈಡೆಡ್ ಬೈ 2. ಸೊ ಅಂಡರ್ ರೂಟ್ 4a ಅಂತಂದರೆ 4 ಇಂಟು 7 ಅಂದರೆ 28 ಮೈನಸ್ 3 ಇಂಟು ಬಿ ಸ್ಕ್ವೇರ್ ಅಂತಂದರೆ ಬಿ ಅಂತ ಅಂದರೆ ಏನು 2 ಸ್ಕ್ವೇರ್ ಅಂತ ಅಂದರೆ -2 ಸ್ಕ್ವೇರ್ ಅಂತ ಅಂದರೆ 4. ಸೊ 3 ಇಂಟು 4 12. ಸೊ ಮೈನಸ್ ಬಿ ಅಂತಂದರೆ 2 ಮೈನಸ್ಸು ಪ್ಲಸ್ ಆಗುತ್ತೆ, ಇದು 2 ಆಯಿತು ಡಿವೈಡೆಡ್ ಬೈ 2. ಸೊ 28 ಮೈನಸ್ 12 16 ಸ್ಕ್ವೇರ್ ರೂಟ್ ಏನು 4. ಸರಿ, ನಾನು ಬಿ ವ್ಯಾಲ್ಯೂ -2 ಅಲ್ಲ, ಇದು ಎ ಇದು ಬಿ. ನಮಗೆ ಸೈನ್ಸ್ಗೆ ಯಾವುದೇ ರೀತಿ ಸಂಬಂಧ ಇರಲ್ಲ. ಓಕೆ, ಯಾಕಂತಂದರೆ ಇಲ್ಲಿ ಮೈನಸ್ ಇದೆ ಇರೋದು, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ, ಹಂಗೆ ಕಂಟಿನ್ಯೂ ಆಯ್ತಾ ಇರುತ್ತೆ. ಸೊ ಸೈನ್ಸ್ ಅನ್ನೋದು ಯಾವ ತಲೆ ಕೆಡ್ಸ್ಕೊಂಬಿಡಿ, ನಾರ್ಮಲ್ ಫಾರ್ಮುಲಾ ಪ್ರಕಾರ ಬರೀರಿ. ಮೈನಸ್ ಬಿ ಅಂತಂದರೆ ಇದು -2 ಆಗುತ್ತೆ. ಸೊ ಇದು ನಮಗೆ 28 ಮೈನಸ್ 12 16 ಸ್ಕ್ವೇರ್ ರೂಟು 4 ಮೈನಸ್ 2 ಡಿವೈಡ್ ಬೈ 2 ಬೈ 2 ಬರುತ್ತೆ. ನಮ್ಗೆ ಆನ್ಸರ್ 1. ನಮ್ಗೆ ಆನ್ಸರ್ ಬಂತು 1. ಓಕೆ, ಸಾರಿ, ಇದು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಸೈನ್ಗೂ ನೀವು ಸೈನ್ಗೆ ತಲೆ ಕೆಡ್ಸ್ಕೊಂಬಿಡಿ, ಜಸ್ಟ್ ಫಾರ್ಮುಲಾ ಹೆಂಗಿದೆ ಹಂಗೆ ಬರ್ಕೊಂಬಿಡಿ. ಸೊ ಇಲ್ಲಿಗೆ ನಮ್ಮದು ಏನು ಸರ್ಟ್ಸ್ ಆ್ಯಂಡ್ ಇಂಡೈಸಸ್ ಕೂಡ ಮುಗೀತು. ಸೊ ಡಿಫ್ರೆಂಟ್ ಕ್ವಶನ್ಸ್ ಟ್ರೈ ಮಾಡಿ, ಆರಾಮಾಗಿ ಬರುತ್ತೆ, ತಲೆ ಕೆಡ್ಸ್ಕೊಂಬಿಡಿ, ನಿಧಾನಕ್ಕೆ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕನ್ಫ್ಯೂಸ್ ಆಗುತ್ತೆ, ಮ್ಯಾಥ್ಸ್ ಬರದೇ ಇದ್ದರೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಮ್ಯಾಥ್ಸ್ ಸ್ವಲ್ಪ ಇಂಟ್ರೆಸ್ಟ್ ಇದ್ದು ಇಷ್ಟಪಡೋಂಗಿದ್ರೆ ಸ್ವಲ್ಪ ತಲೆಗೆ ಹೋಗುತ್ತೆ. ಫಸ್ಟ್ ಟೈಮು ಬರದೇ ಇರ್ಬೋದು, ಸೆಕೆಂಡ್ ಟೈಮ್ ವಾಚ್ ಮಾಡಿ. ನನ್ನದೇ ವೀಡಿಯೋಸ್ ನೋಡಿ ಅಂತ ನಾನು ಹೇಳ್ತಿಲ್ಲ, ನಿಮ್ಗೆ ಯಾರದೇ ಆದರೂ ಒಂದು ಸಲ ನೋಡಿದ ತಕ್ಷಣ ಬರಲ್ಲ. ನಿಮಗೆ ವೀಡಿಯೋಸ್ ನೋಡ್ಬೇಕಾದ್ರೆ ಸಾಲ್ವ್ ಮಾಡ್ಬೇಕಾದ್ರೆ ಇಷ್ಟೇನಾ ಅನಿಸ್ಬೋದು, ಮೇ ಬಿ ಆವಾಗ ಅರ್ಥ ಆಗ್ತಾ ಇರ್ಬೋದು, ಅವಾಗ ಇಷ್ಟೇ ಬಿಡು ಆರಾಮಾಗಿ ಮಾಡ್ಬೋದು ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಅವರು ಮತ್ತೆ ಟೆಕ್ಸ್ಟ್ ಬುಕ್ಕು ಅಥವಾ ಏನಾದ್ರು ಕ್ವಶನ್ಸ್ ಅವರೇ ಮಾಡೋಕ್ಕೆ ಹೋದಾಗ ಏನೂ ಅರ್ಥ ಆಗ್ತಿರಲ್ಲ. ಸೊ ಆ ಥರ ಎಲ್ಲ ಆಗುತ್ತೆ. ಅದೇಂತಕ್ಕೆ ಆಗುತ್ತೆ ಅಂತಂದರೆ ಪ್ರಾಕ್ಟೀಸ್ ಕಮ್ಮಿ ಇರುತ್ತೆ, ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ನಿಧಾನಕ್ಕೆ ನಿಮ್ಗೆ ಒಂದೊಂದೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊತ ನಿಮಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ಸ್ಟೇಜ್ಗೆ ನೀವು ಹೋಗ್ತೀರಾ. ಬಟ್ ಪ್ರಾಕ್ಟೀಸ್ ಮಾಡಿ, ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ, ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.